ಟ್ಯಾಟೂ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಡ್ರಾಯಿಂಗ್ ಪೇಂಟಿಂಗ್ ಬರ್ಲೇಬೇಕಾ ಅವ್ರ ಇಲ್ಲ ನಾನು ಇವಾಗಲೇ ಎಲ್ಲ ಕಲ್ತು ಮಾಡ್ತೀನಿ ಅನ್ನೋ ತರ ಆಪ್ಷನ್ ಇದೆ? ವಿ ಡೋಂಟ್ ನೋ ಹೌ ಟು ಕಂಟ್ರೋಲ್ ದಟ್ ಆರ್ ಟು ಸ್ಟಾಪ್ ದಟ್. ಒಬ್ರು ಟ್ಯಾಟೂ ಮಾಡಿಸ್ಕೊಳ್ಳೋಕೆ ಒಂದು 5-6 ಜನ ಬಂದ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟು ಒಂಥರ ಒಂದು ರೆಬೆಲ್ ತರ. ಸೊ ದೇ ವರ್ ಓನ್ಲಿ ಮಾರ್ಕಿಂಗ್ ಪೀಪಲ್ ದೇರ್ ಜರ್ನೀಸ್, ದೇರ್ ವಿಕ್ಟ್ರೀಸ್. ಇಟ್ ವಾಸ್ ವೆರಿ ಲೈಕ್ ನೀವು ಏನ್ ನೋಡಿರ್ತೀರಾ ಬೈಕರ್ ಕಲ್ಚರ್. We have seen same clients who have got their boyfriend's name tattooed later on coming and covering it up with us itself. ಅದೇ ಇವರು ಪ್ರಿಯಾಂಕಾ ಚೋಪ್ರಾ ಹಾಕಿರೋರ್ ತಾನೆ ಅದು ಡ್ಯಾಡೀಸ್ ಲಿಟಲ್. ಆ ಡ್ಯಾಡೀಸ್ ಲಿಟಲ್ ಇದೆಯಲ್ಲ ಅದ್ರ ಪ್ರಿನ್ಸೆಸ್ ವರ್ಡ್ ಬಿಟ್ಟು ಏನೇನ್ ವರ್ಡ್ ಇದೆ ಅವೆಲ್ಲ ಆಡ್ ಮಾಡ್ಕೊಳ್ಳಿ, ಅವೆಲ್ಲ ಹಾಕಿದ್ದಾರೆ, ಅವೆಲ್ಲ ನಾವು ಕವರ್ ಅಪ್ ಮಾಡಿದೀವಿ. ಸೊ ನೀವು ನೋಡಿದಂತ ಎರಡಷ್ಟು ಜಾಗ ಇಂಕ್ ಮಾಡಿದ್ ಯಾವ್ದು? ಆಹಾ ನಾನೆಲ್ಲ ಎಲ್ಲ ನೋಡ್ಬಿಟ್ಟಿದೀನಿ ಬ್ರೋ. ಈಗ ಒಂದ್ ಲೈನ್ ಹಾಕಿದ್ರು ಪರ್ ಇಂಚ್ ಅಂತ ಲೆಕ್ಕ ತಗೋದಿರೋ ಬಿಕಾಸ್ ಸುಮಾರು ಸ್ಪೇಸ್ ವೇಸ್ಟ್ ಆಗುತ್ತೆ. ಏನ್ ಕ್ಯಾಲ್ಕುಲೇಷನ್ ಅದು? ನಾವು ಇಲ್ಲೇ ಮರ್ಫಿ ಟೌನ್ ಇಲ್ಲೇ ಕಾರ್ನರ್ ಗೆ ಪೋರ್ಕ್ ಸ್ಟಾಲ್ ಬಂದು ಅದು ಸ್ಕಿನ್ 20 rupeesಗೆ 2 ಶೀಟ್ ಸಿಗುತ್ತೆ A4 ಅಲ್ಲಿ. ಅದನ್ನ ತಗೊಂಡು ಬೆಳಗ್ ಬಂದು ಮಧ್ಯಾಹ್ನ ಆಗೋ ಅಷ್ಟೊತ್ರಲ್ಲಿ ಮಾಡ್ಬೇಕು. ನಂಗೇನು ಗೊತ್ತಿಲ್ಲ ಟ್ಯಾಟೂ ಬಗ್ಗೆ. ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಹತ್ರ ಬಂದಾಗ ಏನೇನ್ ಕ್ವಶನ್ಸ್ ಕೇಳಬೇಕು ಆಸ್ ಅ ಕಸ್ಟಮರ್? ಇವಾಗ ವೇಸ್ಟ್ ಬಿಸಾಕಕ್ಕೆ ಮೆಡಿಕಲ್ ವೇಸ್ಟ್ ತಗೊಬೇಕು. ಮೆಡಿಕಲ್ ವೇಸ್ಟ್ ಫೋನ್ ಮಾಡಿದ್ರೆ ಕ್ಲಿನಿಕ್ ಇಲ್ಲ ಅಂದ್ರೆ ಕೊಡಲ್ಲ ಅನ್ಬಿಟ್ಟವ್ರೆ. ನನ್ಗೆಲ್ಲೋ ಒಂದ್ ಕಡೆ ಬೋರ್ ಆಗ್ಬಿಡ್ಬೋದಾ ನಾಳೆ ದಿನ ನನ್ಗೆ ಟ್ಯಾಟೂ ಅನ್ನೋದು ಒಂದು ಭಯ ಇದೆ. ಹೇಗೆ ಅದನ್ನ ಬ್ರೇಕ್ ಮಾಡೋದು? ನಿಮಗೆ ಟ್ಯಾಟೂ ಬೇಕು ಅಂತಂದ್ರೆ the first person you have to talk to is an artist. Your friend can come along with you, but again an artist will not be able to satisfy both your opinions. Here come the all-rounder. ಆಲ್ ರೌಂಡರ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್, ಇಂಟ್ರೀಗಿಂಗ್ ಅಂಡ್ ತುಂಬಾ ಪರ್ಸನಲ್ ಎಪಿಸೋಡ್, ರಿಲೇಟಬಲ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆಲ್ ರೌಂಡರ್ ಶೋನ ಫೈನಾನ್ಷಿಯಲ್ ಪಾರ್ಟ್ನರ್ಸ್ ನಿಧಿ ವೃದ್ಧಿ, ಹಾಗೇನೆ ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್. ಬೈ ದ ವೇ, ನಿಮಗೆ ಗೊತ್ತಾ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಸಿಂಗಾಪುರ್ ಅಥವಾ ಫಿಲಿಪೀನ್ಸ್ ಅಲ್ಲಿ ಒಬ್ರು ಅಜ್ಜಿ ಇದಾರಂತೆ, 107 years old. ಈಗಲೂ ಕೂಡ ಅವರು ಬ್ಯಾಂಬೂ ಸ್ಟಿಕ್ಸ್ ಇಂದ ಅವ್ರು ಟ್ಯಾಟೂನ ಮಾಡ್ತಾರೆ. ಸೊ ನೀವೇನಾದ್ರೂ ಫಿಲಿಪೀನ್ಸ್ಗೆ ಹೋಗಿ ಈ ಒಂದು ಎಕ್ಸ್ಪೀರಿಯನ್ಸ್ ನ ಪಡ್ಕೋಬೇಕು ಅಂತಿದ್ರೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್ ಮುಖಾಂತರ ನೀವು ಫಿಲಿಪೀನ್ಸ್ಗೆ ಟ್ರಾವೆಲ್ ನ ಬುಕ್ ಮಾಡಿ. ಹಾಗೇನೆ ಬಹಳ ಜನ ನೀವು ಬೆನ್ ಮೇಲೆ ಟ್ಯಾಟೂ ಹಾಕಿಸ್ಕೋಬೇಕು, ಕೈ ಮೇಲೆ ಹಾಕಿಸ್ಕೋಬೇಕು, ದೊಡ್ಡ ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಅನ್ಕೋತಾ ಇರ್ತೀರಾ, ಆದ್ರೆ ಬಜೆಟ್ ಇರೋದಿಲ್ಲ. ಸೊ ನಿಧಿ ವೃದ್ಧಿ ಸೊಲ್ಯೂಷನ್ಸ್ ಅಲ್ಲಿ ನಿಮ್ ರೆಸ್ಕ್ಯೂಗೆ ಬರುತ್ತೆ. ನಿಮ್ಗೆ ಪರ್ಸನಲ್ ಲೋನ್ಸ್ ಬೇಕಾ, ಹೋಮ್ ಲೋನ್ಸ್ ಬೇಕಾ, ಎಲ್ಲಾ ತರದ ಲೋನ್ಸು ನಿಮಗೆ ಅವರು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೊಡ್ತಾರೆ. ಸೊ ಮೇಕ್ ಶೋರ್ ಯು ಚೆಕ್ ಔಟ್ ವೇ ಟು ವರ್ಲ್ಡ್ ಅಂಡ್ ನಿಧಿ ವೃದ್ಧಿ. ಹಾಗೇನೆ ನಮಗೆ ಬಿಸಿ ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು. ಈಗಲೇ ಗೊತ್ತಾಗಿರುತ್ತೆ ಟ್ಯಾಟೂ ಬಗ್ಗೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಂತ. ಸೊ ಫಸ್ಟ್ ಟೈಮ್ ಹಾಕಿಸ್ಕೊತಾ ಇದ್ದೀರಾ, ಟ್ಯಾಟೂನ ಕವರ್ ಅಪ್ ಮಾಡಿಸ್ಕೊತಾ ಇದ್ದೀರಾ, ಎಲ್ಲ ವಿಷಯಗಳು ಆಲ್ ಇನ್ ಅಂಡ್ ಆಲ್ ಔಟ್ ಮಾತಾಡಿದೀವಿ. ಸೊ ಮಿಸ್ ಮಾಡದ ಎಪಿಸೋಡ್ನ ನೋಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಇರುತ್ತೆ. ಎವ್ರಿ ಒನ್ಸ್ ಡ್ರೀಮ್. ಒಂದ್ಸಲ ಗೂಗಲ್ ಮಾಡಿರ್ತೀವಿ, ಪಿಂಟ್ರೆಸ್ಟ್ ಅಲ್ಲಿ ನೋಡಿರ್ತೀವಿ, ಫ್ರೆಂಡ್ಸ್ ಹಾಕಿರೋದು ನೋಡಿರ್ತೀವಿ, ಸೆಲೆಬ್ರಿಟೀಸ್ ಹಾಕಿರೋದು ನೋಡಿರ್ತೀವಿ. ಅಂಡ್ ಇವತ್ತು ನಮ್ಮ ಆಲ್ ರೌಂಡರ್ ಶೋ ಅಲ್ಲಿ ಟ್ಯಾಟೂ ಬಗ್ಗೆ ಮಾತಾಡೋದಕ್ಕೆ 2 ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್, ಸಚಿನ್ ಶಾಮಾರಾವ್ ಫ್ರಮ್ ಕಲಾಮುದ್ರಾ ಟ್ಯಾಟೂಸ್, ಕಲಾಮುದ್ರಾ ಸ್ಟುಡಿಯೋಸ್, ಅಂಡ್ ರಾಜಾ ಬೈ ಫ್ರಮ್ ಮೆಟಲಿಂಕ್. ವೆಲ್ಕಮ್ ಟು ದ ಆಲ್ ರೌಂಡರ್ ಶೋ ಬ್ರದರ್ಸ್. Thank you so much. Thank you for having us, brother. ಫಸ್ಟ್ ಆಫ್ ಆಲ್ ನಿಮ್ ಟ್ಯಾಟೂಸ್ ನಿಮ್ಗೆ ತೋರಿಸ್ಬಿಡಿ ನೋಡೋಣ. ನಾನು ಅದಕ್ಕೆ ಸ್ಲೀವ್ಲೆಸ್ ಹಾಕೊಂಡ್ ಬಂದೆ bro. ಓಕೆ, ನಂದು ಆಲ್ಮೋಸ್ಟ್ ಫುಲ್ ಸ್ಲೀವ್ ಹಾಕ್ಬಿಟ್ಟಿದ್ದೆ ಇವತ್ತು. ಓ ಮೈ ಗಾಡ್. ಇಲ್ಲ ಹಳೇದು. ಓಕೆ ಒಂದು ತುಂಬಾ ವರ್ಷ ಕಾಲು, ಚೆಸ್ಟ್ ಎಲ್ಲಾ ಕಡೆ. ಓಕೆ, ಎಲ್ಲಿ ಕವರ್ ಮಾಡಿಲ್ಲ ಇನ್ನ ನೀವು? ಅದೇ ಹೊಟ್ಟೆ ಮತ್ತೆ. ಸೊ ಎವ್ರಿ ಟ್ಯಾಟೂ ಆರ್ಟಿಸ್ಟ್ ಹ್ಯಾಸ್ ಅ ಸ್ಟೋರಿ ಟು ಸ್ಟಾರ್ಟ್, ಅಂಡ್ ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಮಾಡಿರ್ತೀವಿ. ಸಚಿನ್ ಬೈಯಿಂದ ಸ್ಟಾರ್ಟ್ ಮಾಡೋಣ. ಸರ್, ನೀವ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಸೊ ನಂದು ಕರಿಯರ್ ಸ್ಟಾರ್ಟ್ ಆಗಿದ್ದು, ಐ ವಾಸ್ ಎನ್ IT ಪ್ರೊಫೆಷನಲ್. ಸೊ IBM ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಟ್ ಐ ವಾಸ್ ಆಲ್ವೇಸ್ ಗುಡ್ ವಿತ್ ಆರ್ಟ್. ಓಕೆ, ಸೊ ಚಿಕ್ಕವನಿಂದ ಡ್ರಾಯಿಂಗ್ಸ್ ಮಾಡ್ತಾ ಇದ್ದೆ. ದೆನ್ ಅವಾಗ ಟಾಕಿಂಗ್ ಅಬೌಟ್ 2002-2003 ಅವಾಗೆಲ್ಲ ಅಷ್ಟು ಟ್ಯಾಟೂ ಏನು ಅಷ್ಟು ಕ್ರೇಜ್ ಇರಲಿಲ್ಲ. ಬಟ್ ದೆನ್ ಎಲ್ಲೋ ಒಂದ್ ಕಡೆ ಇದು ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಒಬ್ರು ತಾತ ವಿಶ್ವನಾಥ್. ವಿಶ್ವನಾಥ ಪಾನ್ ತಿನ್ಕೊಂಡು ಜ್ಯುವೆಲ್ರಿ ಶಾಪ್ ಅಲ್ಲಿ. ಎಕ್ಸಾಕ್ಟ್ಲಿ, ಪಿಯರ್ಸಿಂಗ್ ಅಂಡ್ ಟ್ಯಾಟೂಸ್. ಸೊ ಅದು ಹುಡ್ಕೊಂಡ್ ಹೋಗಿ ಅಲ್ಲಿ ಒಂದು ಟ್ಯಾಟೂ ಮಾಡಿಸ್ಕೊಂಡೆ. ಆಯ್ತು, ಎಲ್ಲರೂ ಯಾವ್ದು ಕಾಣಿಸ್ತಾ ಟ್ಯಾಟೂ? ಅದು ಇವಾಗ ಕವರ್ ಆಗಿದೆ. ಓಕೆ, ಸೊ ಅದು ಮಾಡಿಸ್ಕೊಂಡಾಗ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಓ, ದಿಸ್ ಇಸ್ ಅ ವೆರಿ ಗುಡ್ ವೇ ಆಫ್ ಪ್ರೊಫೆಷನ್ ಮಾಡ್ಬೋದು ಇದು ಅಂತ. ನಿಮ್ ಕಲರ್ ಚೆನ್ನಾಗೂ ಕಾಣಿಸುತ್ತೆ. ಆಮೇಲೆ ಅದು ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ಏನು ಅಷ್ಟು ಯೋಚನೆ ಮಾಡ್ಲಿಲ್ಲ. ದೆನ್ ಲೈಕ್ ಎವ್ರಿ ಅದರ್ IT ಪ್ರೊಫೆಷನಲ್ ವಿ ಜಸ್ಟ್ ಕ್ಯಾರಿಡ್ ಫಾರ್ವರ್ಡ್, ಹಂಗೆ ಕೆಲಸ ಮಾಡ್ಕೊಂಡು ದೆನ್ ಅರೌಂಡ್ 2009 ಅಷ್ಟೊತ್ತಿಗೆ ಯಾರೊಬ್ರು ಒಂದು ಟ್ರೈನರ್ ಇನ್ ಅವರ್ ಆಫೀಸ್, ಅವ್ರ ಕಾಲಲ್ಲಿ ಕಾಣಿಸ್ತು ಟ್ಯಾಟೂ. ನಾನು ಕ್ಯೂರಿಯಾಸಿಟಿಯಿಂದ ಕೇಳಿದೆ, ಓ ಇದು ಎಲ್ಲಿ ಮಾಡಿಸಿದ್ದು, ಚೆನ್ನಾಗಿದೆ ಅಂತ. ದೆನ್ ಶಿ ಸೆಡ್ ಹರ್ ಬ್ರದರ್ ಓನ್ಲಿ ಇಸ್ ಅ ಟ್ಯಾಟೂ ಆರ್ಟಿಸ್ಟ್ ಅಂತ. ನಾನು ಆಮೇಲೆ ಯು ಪ್ಲೀಸ್ ಅವ್ರು ಕೇಳ್ತೀರಾ ಹೇಳ್ಕೊಡೋದಕ್ಕೆ ಅಂತ. ದೆನ್ ಹಿ ವಾಸ್ ಇನ್ ಡೆಲ್ಲಿ ಆ್ಯಕ್ಚುಲಿ ಅವಾಗ. ದೆನ್ ಅವ್ನಿಗೆ ಕಾಲ್ ಮಾಡಿ ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಈಸ್ ಲೈಕ್
ನೀವೇ ಡೆಲ್ಲಿಗೆ ಬರಬೇಕಾಗತ್ತೆ ಹ್ಮ್. ಅಂತಂದ್ರು. ಐ ವಾಸ್ ಲೈಕ್ ಓಕೆ ಫೈನ್, ರಜಾ ತೊಗೊಂಡು ಡೆಲ್ಲಿಗೆ ಹೋಗಿ ಹ್ಮ್. ಹಿ ಟಾಟ್ ಮಿ ಫಾರ್ 10 days. ಎಷ್ಟಾಗುತ್ತೆ ಅಷ್ಟು ಮನೇಲೇ ಹೇಳ್ಕೊಟ್ರು. ಹ್ಮ್. ದೆನ್ ಐ ಕೇಮ್ ಬ್ಯಾಕ್, ಐ ಪ್ರೊಕ್ಯೂರ್ಡ್ ಆಲ್ ದ ಮಷೀನ್ಸ್ ಫ್ರಮ್ ಬರ್ಮಿಂಗ್ಹ್ಯಾಮ್. ಅವಾಗ ಅಟ್ಲೀಸ್ಟ್ ಅಬೌಟ್ 1 lakh ಏನೋ ಆಯ್ತು. ಅವಾಗ ರೋಟರಿ ಮೆಷಿನ್ಸ್ ಎಲ್ಲ ಇರಲಿಲ್ಲ, ಬರೀ ಕಾಯಿಲ್ ಮೆಷಿನ್ಸ್ ಇತ್ತು. ಸೊ ದೋಸ್ ಆರ್ ಟ್ರೆಡಿಷನಲ್ ಮೆಷಿನ್ಸ್ ಅವಾಗ. ಓಕೆ. ಸೊ ಅದನ್ನ ತಗೊಂಡು ನಾನೇ ಎಷ್ಟು ಕಲ್ತಿದ್ದೀನೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಮನೇಲೇನೆ, ಫ್ರೆಂಡ್ಸು ಫ್ಯಾಮಿಲಿ ದೇ ವರ್ ವೆರಿ ಕೈಂಡ್ ಇನಫ್ ಟು ಡೊನೇಟ್ ದ ಸ್ಕಿನ್. ಸೊ ಐ ಥಿಂಕ್ ಎವ್ರಿ ಆರ್ಟಿಸ್ಟ್ ವುಡ್ ಸ್ಟಾರ್ಟ್ ಲೈಕ್ ದ್ಯಾಟ್ ಓನ್ಲಿ. ಓಕೆ. ಸೊ ಹಂಗೆ ಮಾಡ್ತಾ ಮಾಡ್ತಾ ಐ ಲರ್ನ್ಡ್. ಅರೌಂಡ್ 2013 ವರೆಗೂ ಹಿಂಗೆ ಕಂಟಿನ್ಯೂ ಮಾಡಿದೆ, ವೀಕೆಂಡ್ಸಲ್ಲಿ ಅಲಾಂಗ್ ವಿತ್ ಮೈ ಜಾಬ್. ದೆನ್ ದೇರ್ ಕೇಮ್ ಅ ಪಾಯಿಂಟ್, ಐ ವಾಸ್ ಓನ್ಲಿ ಡೂಯಿಂಗ್ ಎಷ್ಟು ಬರುತ್ತೋ ಅಷ್ಟೇ ಮಾಡ್ತಾ ಇದ್ದು. ಸೊ ಐ ಕುಡ್ ನಾಟ್ do more than, yeah, I could not do more than what I knew. Then I wanted to upskill. ಸೊ ಮುಂಬೈಯಲ್ಲಿ ಎರಿಕ್ ಡಿಸೋಜಾ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಫ್ರಮ್ ಐರನ್ ಬಾಸ್. ಸೊ ಐ ಫೌಂಡ್ ಹಿಮ್, ದೆನ್ ಐ ಕಾಲ್ಡ್ ಹಿಮ್ ಆ್ಯಂಡ್ ಹಿ ವಾಸ್ ರೆಡಿ ಟು ಟೀಚ್ ಮೀ. ಸೊ ಐ ವೆನ್ ದೇರ್ ಫಾರ್ 6 months ಪ್ರಾಪರ್ ಅಪ್ರೆಂಟಿಸ್ಶಿಪ್ ಮಾಡಿ, ಸೂಪರ್. ಅಲಾಂಗ್ ವಿತ್ ಮೈ ವರ್ಕ್ ಅಗೇನ್. ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ನನಗೆ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದೆ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ದೆನ್ ಎಷ್ಟು ಕೊಡೋದು ಸ್ಟುಡಿಯೋ ಅಲ್ಲಿ ಕಲಿತು 6 months ದಿಸ್ ವಾಸ್ ದ ರೂಟೀನ್. ದೆನ್ ಐ ಮೀನ್ ಮೈ ವರ್ಕ್ ಆಬ್ವಿಯಸ್ಲಿ ಚೇಂಜ್ಡ್ ಅ ಲಾಟ್, ಡ್ರಾಸ್ಟಿಕ್ಲಿ ಇಂಪ್ರೂವ್ಡ್. ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಓಪನ್ ಸ್ಟುಡಿಯೋ ಆ್ಯಂಡ್ ವಿತಿನ್ 6 months ಐ ಕ್ವಿಟ್ ಮೈ ಜಾಬ್. ಸೊ ದಿಸ್ ವಾಸ್ ಇನ್ 2015 ಅಲ್ಲಿ. ಸೊ ಕಲಾಮುದ್ರಾ 2015 ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ? ನಾಟ್ ರಿಯಲಿ. ಕಲಾಮುದ್ರಾಕ್ಕಿಂತ ಮುಂಚೆ ಇನ್ನೊಂದು ಸ್ಟುಡಿಯೋ ಇತ್ತು, ದಟ್ ವಾಸ್ ಅಂಡರ್ ಪಾರ್ಟ್ನರ್ಶಿಪ್. ಬಟ್ ದೆನ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಗಿ ಕಲಾಮುದ್ರಾ ವಾಸ್ ಫಾರ್ಮ್ಡ್ ಬೈ ಮೀ. ಸೊ ಐ ರನ್ ಇಟ್ ಅಲೋನ್ ನೌ. ಕ್ರೇಜಿ ನಿಮ್ ಕತೆ? ರಾಜಾಬಾಯ್ ಹತ್ರ ಬರೋಣ. ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ನಿಮ್ಗೆ ಈ ಫೀಲ್ಡ್ ಬರ್ಬೇಕು ಅನ್ಸಿದ್ದೆ ಅವಾಗ ಹೆಂಗೆ ಎಂಟ್ರಿ ಕೊಟ್ರಿ? ನನ್ಗೆಲ್ಲ ಅದೇ ಇದು ಟಿವಿ, LA Inc, WWE ಅವೆಲ್ಲ ನೋಡಿ. ಸೊ ನಾನು ಫೈನ್ ಆರ್ಟ್ಸ್ ನೀವೇ ಓದಿದ್ದು ಪೇಂಟಿಂಗ್ಗೆ. ಸೊ ನಾನು ಕಾಲೇಜಲ್ಲಿ ಇರುವಾಗನೇ ನಮ್ಮ ಕಾಲೇಜೆಲ್ಲ ಕ್ರಿಯೇಟಿವ್ ಚಿತ್ರಕಲಾ ಪರಿಷತ್ ಗೊತ್ತಲ್ಲ, ಸೊ ಹೆವಿ ಕಾಲೇಜ್ ಅದು. ಅಲ್ಲಂತೂ ನೀವು ಸ್ಟಾರ್ಟಿಂಗ್ ಎಂಟ್ರಿಯಿಂದಾನೇ ಕ್ರಿಯೇಟಿವಿಟಿನೇ. ಸೊ ಹಂಗೆ ನಮ್ಮ ಸೀನಿಯರ್ ಒಬ್ರು ಇದ್ರು ಇಲ್ಲೇ, ಇವಾಗ ಬೆಂಗಳೂರಲ್ಲೇ ದೊಡ್ಡ ಸ್ಟುಡಿಯೋಸ್ ಕಿಂಡೀಪ್. ಸೊ ಅವ್ರು ನಮ್ಮ ಸೀನಿಯರೇ, ನಮ್ಮ ಕಾಲೇಜ್ ಸೀನಿಯರೇ. ಸೊ ನಾನು ಅವಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅವ್ನು ಹಿಂದೆ ರೋಡಲ್ಲೇ ಇರೋದು. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬಂದ್ಬಿಟ್ಟು ಅವ್ನ್ ಟ್ಯಾಟು ಅವ್ರ ಹತ್ರ ಕಲಿತಾ ಇದ್ದ. ಅವ್ನ್ ಕರ್ಕೊಂಡು ಹೋದ, ಆಕಾಶ್ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಅವ್ನ್ ಕರ್ಕೊಂಡು ಹೋದ, ಬಾರೋ ಕರ್ಕೊಂಡು ಹೋಗ್ತೀನಿ ನಮ್ಮ ಬಾಸ್ ಹತ್ರ, ಅವ್ರ ಇಂಟ್ರೆಸ್ಟ್ ಇದ್ರೆ ಇದ್ ಮಾಡ್ತಾರೆ ಅಂತ. ಆಮೇಲೆ ನಾನು ಡ್ರಾಯಿಂಗ್ಸ್ ಎಲ್ಲ ತಗೊಂಡು ಹೋದೆ. ಸೊ ತಗೊಂಡ್ ಹೋಗಿದ ತಕ್ಷಣ ಅವರು ಚೆನ್ನಾಗ್ ಮಾಡ್ತಾ ಇದ್ದಾನೆ, ಡ್ರಾಯಿಂಗ್ ಎಲ್ಲ ಮಾಡ್ತಾವನೆ, ಟ್ಯಾಟೂಗೆ ಒಂದು ಆರ್ಟಿಸ್ಟ್ ಎಂಟ್ರಿ ಕೊಡ್ತಾವನೆ ಅಂತ ಅವರು ಹೆವಿಯಾಗಿ ಸಪೋರ್ಟ್ ಮಾಡ್ರಿ ನನ್ಗೆ ಹೇಳ್ಕೊಟ್ರು. ಸೊ ಅವಾಗಿಂದ ಹೆವಿ ಅಪ್ರೆಂಟಿಸ್ಶಿಪ್, ಅಂದ್ರೆ ಅವ್ರು ಹೆವಿ ಕ್ರಿಯೇಟಿವಿಟಿ. ಸೊ ಹೆವಿ ಲೈಕ್ ಏನ್ ಹೇಳೋ ಟ್ರಾವೆಲಿಂಗು. ಸೊ ಹೆಂಗಿತ್ತಂದ್ರೆ ಬಂದ್ಬಿಟ್ಟು ಒಂದು ಕನ್ವೆನ್ಷನಲ್ ಕ್ಲಾಸ್ ತರ ಇಲ್ಲ ಲೈಫ್. ಅಂದ್ರೆ ಇವಾಗ ಒಂದು ಓಕೆ ಕರೆಕ್ಟಾಗಿ ಬನ್ನಿ, ಬುಕ್ ಓಪನ್ ಮಾಡಿ, ಹಂಗಲ್ಲ. ಟ್ಯಾಟೂ ಅಂದ್ರೆ ನೀನ್ ಫುಲ್ ಆಗಿ ಲಿವ್ ಮಾಡ್ಬೇಕು. ಒಂದು ಕ್ಲೈಂಟ್ ಯಾವಾಗ ಬೇಕನ ಫೋನ್ ಮಾಡ್ತಾನೆ, ಏನ್ ಬೇಕನ ಕೇಳ್ತಾನೆ. ಸೊ ನಿಂದು ಈ ಟೈಮಿಂಗ್ ಅಂತ ಈ ಟೈಮಿಂಗ್ ಅಂತಿಲ್ಲ, ಕರೆಕ್ಟ್ ಯಾವಾಗ್ಲೂ ತಲೆಯಲ್ಲಿ ಓಡ್ತಾರೆ. ಆ ತರ ಒಂಥರ ಒಂದು ಅಪ್ರೋಚ್ ಡಿಫ್ರೆಂಟ್ ಆಗಿತ್ತು. ಬೇರೆ ಬೇರೆ ಜಾಗ ಕರ್ಕೊಂಡು ಹೋಗ್ತಾ ಇದ್ರು, ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡಿಸ್ತಾ ಇದ್ರು. ನಾನು 2010 ಅಲ್ಲೇ ನನ್ನ ಕನ್ವೆನ್ಷನ್ ಕರ್ಕೊಂಡು ಹೋಗಿದ್ರು. ಕನ್ವೆನ್ಷನ್ ಅಂದ್ರೆ ಒಂದು ಆಲ್ ಓವರ್ ದ ವರ್ಲ್ಡ್ ಇಂದ ಆರ್ಟಿಸ್ಟ್ ಬರ್ತಾರೆ. ಸೊ ನಾವ್ ಇಲ್ಲಿ ಕೂತ್ಕೊಂಡು ನಮ್ಗೆ ಯಾರು ಸಿಗಕ್ ಆಗಲ್ಲ, ಕರೆಕ್ಟ್. ಸೊ ಅಂತ ಜಾಗಕ್ಕೆ ಹೋದ್ರೇನೆ ನಾವ್ ಆರ್ಟಿಸ್ಟ್ ಎಲ್ಲ ಸಿಗಕ್ಕಾಗತ್ತೆ. ಸೊ ನನ್ಗೆ 10 ಅಲ್ಲೇ ನನ್ಗೆ ಎಕ್ಸ್ಪೋಜರ್ ಕೊಟ್ಬಿಟ್ಟಿದ್ರು. ಸೊ ನಮ್ಗೆ ಏನು ಲೆಟರ್ ಇಲ್ಲಿ ಹೆಸರುಗಳು ನಾವು ಇಲ್ಲಿ ಬರಿತಾ ಇದೀವಿ ಅನ್ಕೊಳ್ಳಿ, ಆ ಟೈಮಲ್ಲಿ ನೇಮ್ಸ್ ಆತರ ಸಿಂಪಲ್. ಅಲ್ಲಿ ಹೋಗಿದ ತಕ್ಷಣ ನಾವು ಬಂದ್ಬಿಟ್ಟು ಡೈರೆಕ್ಟ್ ಪೇಂಟಿಂಗ್ ತರ ನೋಡ್ತಾ ಇದೀವಿ ಬಾಡಿ ಮೇಲೆ. ಸೊ ನಮ್ದು ಆಲ್ರೆಡಿ ಅಲ್ಲೇ ನಮ್ದು ಓಪನ್ ಆಗೋಯ್ತು ತಲೆ. ಸೊ ಆ ತರ ವಾಪಸ್ ಬಂದಿದ ತಕ್ಷಣ ನಾವು ಇಲ್ಲೇ ಇರೋದಲ್ಲ, ಸೊ ನಮ್ದು ಫ್ರೆಂಡ್ಸು, ಕ್ಲೈಂಟ್ಸು, ಮತ್ತೆ ನಮ್ ಸ್ಟುಡಿಯೋ ಇಂದ ಲೈಕ್ ಸಪೋರ್ಟ್. ಹಂಗೆ ನನ್ಗೆ ಹಂಗೆ ಡೆವಲಪ್ ಆಗೋಯ್ತು. ಅಂದ್ರೆ ಒಂಥರ ಸ್ಟಕ್ ಆಗ್ಬಿಟ್ಟೆ ಅಂದ್ರೆ ಇದ್ರಲ್ಲೇ. ಅಲ್ಲ, ಬಟ್ ಟ್ಯಾಟೂ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಡ್ರಾಯಿಂಗ್ ಪೇಂಟಿಂಗ್ ಬರ್ಲೇಬೇಕಾ, ಅವ್ರ ಇಲ್ಲ ನಾನು ಇವಾಗ್ಲೇ ಎಲ್ಲ ಕಲ್ತು ಮಾಡ್ತೀನಿ ಅನ್ನೋ ತರ ಆಪ್ಷನ್ ಇದೆಯಾ? ನನ್ನ ಪ್ರಕಾರ ಐ ಥಿಂಕ್ ದಟ್ ಇಸ್ ದ ಫೌಂಡೇಶನ್. ಡ್ರಾಯಿಂಗ್ ಬರಲೇಬೇಕು. ಬರುವವರೆಗೂ ಅಟ್ಲೀಸ್ಟ್ ಯು ಶುಡಂಟ್ ಟಚ್ ಅ ಮಷೀನ್. ಓಕೆ. ಅಲ್ಲ, ಬಟ್ ಏನಕ್ಕಂದ್ರೆ ಈಗ ಪೆನ್ಸಿಲ್ ಅವ್ರ ಇದಾದ್ರೆ ತುಂಬಾ ಚಿಕ್ಕದಿರುತ್ತೆ, ಬಟ್ ಟ್ಯಾಟೂ ಇಸ್ ಅ ಬಿಗ್ ಎಲಿಮೆಂಟ್ ಅಲ್ಲ, ಹೆಂಗೆ ಹಂಗಲ್ಲ. ಸಿ
ಆತರ ಎಲ್ಲ ಏನು ಡಿಫ್ರೆನ್ಸ್ ನಿಮಗೆ ಬರಲ್ಲ. ಯು ಅಂಡರ್ಸ್ಟ್ಯಾಂಡ್? ಇವಾಗ ವಾಟರ್ ಬಾಟಲ್ ನಾವ್ ಹಿಂಗ್ ಇಷ್ಟ ದಪ್ಪ ಇದ್ರು ನಾವು ಹಂಗೆ ಎತ್ ಕುಡಿತೀವಲ್ಲ. ಸೊ ಅವೆಲ್ಲ ಏನು ಪೈಂಟ್ ಅಲ್ಲಾದ್ರೂ ಕುಡಿತೀವಿ, ಲಾರ್ಜ್ ಅಲ್ಲಾದ್ರೂ ಇವಾಗ ನೀವು ದಿನ ಕೂತ್ಕೊಂಡು ನೀವು ಏನೋ ಲೆಫ್ಟ್ ಹ್ಯಾಂಡ್ ಅಲ್ಲಿ ಒಂದ್ ತಿಂಗಳು ಬರ್ದ್ರೆ ನಿಮ್ಗೆ ಅದು ರೆಡಿ ಆಗೋಗುತ್ತೆ. ಸೊ ಅದೇ ತರಾನೇ ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಅಷ್ಟೇ. ನಿಮ್ಗೆ ಡ್ರಾಯಿಂಗ್ ಅನ್ನೋದು ಏನಂದ್ರೆ ಸಾರಿ ಇವಾಗ ಡ್ರಾಯಿಂಗ್ ಅನ್ನೋದು ನಮ್ಗೆ ಒಂಥರ ಕೋಆರ್ಡಿನೇಷನ್, ಕೈಗೆ ಮತ್ತೆ ತಲೆ ಕೋಆರ್ಡಿನೇಷನ್. ಹೆಂಗಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹಿಂಗ್ ನೋಡಿ ಹಿಂಗ್ ಬರಿತೀವಿ, ಹಿಂಗ್ ನೋಡಿ ಹಿಂಗ್ ಬರಿತೀವಿ, ಹಾಗೆ ಹೋಗ್ತಾ ಹೋಗ್ತಾ ಹಂಗ್ ನೋಡ್ತಾ ಇರ್ತೀವಿ, ಹಿಂಗ್ ಬರಿತಾ ಇರ್ತೀವಿ. ಸೊ ಆ ಕೋಆರ್ಡಿನೇಷನ್ ಆಗೋದ್ರೆ ಇವಾಗ ಟ್ಯಾಟೂ ಮಾಡುವಾಗ, ಇವಾಗ ಟ್ಯಾಟೂ ಅಂದ್ರೆ ಏನ್ ಬ್ರೋ, ನಿಮ್ ಸ್ಟೋರಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕು ಅಲ್ವಾ? ಯಾರಿಗ್ ಸ್ಟೋರಿ ಇದೆಯೋ ಅವ್ರು ಟ್ರಾನ್ಸ್ಲೇಟ್, ಯಾರಿಗ್ ಸ್ಟೋರಿ ಇಲ್ವೋ ಅವ್ರದ್ದು ವಿಷನ್. ಲಾಸ್ಟ್ ಅಲ್ಲಿ ಏನೇ ಇವಾಗ ಯಾವ್ದೇ ಕ್ಲೈಂಟ್ ಐ ಟ್ರಸ್ಟ್ ಯು ರಾಜಾ ಡೂ ಇಟ್ ಅಂದ್ರು, there is some vision attached to it. They will have some visual attached to it. Yes. And for me to get that visual, I need to have a database ಅಲ್ವಾ? ಹೌದು. ಇವಾಗ ಯಾವ್ದೇ ಆರ್ಟಿಸ್ಟ್ ಆದ್ರೂ ಫಸ್ಟ್ ಪೀಸ್ ಆಫ್ ಆರ್ಟ್ ಇಸ್ ವೆರಿ ಸ್ಪೆಷಲ್. ನೀವ್ ಹೇಳಿದ್ರಿ ಫ್ಯಾಮಿಲಿ ಅವ್ರಿಗೆ ಮಾಡಿದ್ರಿ ಫಸ್ಟ್ ಅಂತ, ನೀವ್ ಇಂಕ್ ಮಾಡದಂತ ಫಸ್ಟ್ ಟ್ಯಾಟೂ ಅದು ನಾನೇ ನನ್ ಕಾಲ್ ಮೇಲೆ ನಾನೇ ಮಾಡ್ಕೊಂಡು. ಏನ್ ಮಾಡ್ಕೊಂಡಿರೋ ಕಾಲ್ ಮೇಲೆ? ಇಲ್ಲೊಂದ್ ಸ್ವಲ್ಪ ಒಂದು ಟ್ರೈಬಲ್ ಡಿಸೈನ್ ಇದೆ. ಸೊ ಅದು ಕಲ್ತು ನೆಕ್ಸ್ಟ್ ಡೇನೆ ಮಾಡ್ಕೊಂಡಿದ್ದದು. ಇದು ಅವಾಗ ಐ ಡೋಂಟ್ ಥಿಂಕ್ ಪ್ರಾಕ್ಟೀಸ್ ಸ್ಕಿನ್ಸ್ ಎಲ್ಲ ಅವೈಲೇಬಲ್ ಇರ್ಲಿಲ್ಲ. 2009 ಅಲ್ಲಿ ಸ್ಕಿನ್ ತರ ಏನೋ ಬರ್ತದೆ, ಅದು ಪ್ರಾಕ್ಟೀಸ್ ಸ್ಕಿನ್ ಅಂತಾರೆ, ಅದು ಇರ್ಲಿಲ್ಲ. ಸೊ ಅವಾಗ ನಮಗ್ ನಾವೇ ಮಾಡ್ಕೊಳ್ಳೋದು. ನಾವು ದಟ್ ಇಸ್ ಹೌ ಯು ಲರ್ನ್. ನಾವು ಇಲ್ಲೇ ಮರ್ಫಿ ಟೌನ್ ಇಲ್ಲೇ ಕಾರ್ನರ್ ಗೆ ಪೋರ್ಕ್ ಸ್ಟಾಲ್ ಬಂದಿ ಅದು ಸ್ಕಿನ್ 20 ರೂಪೀಸ್ಗೆ 2 ಶೀಟ್ ಸಿಗುತ್ತೆ A4 ಅಲ್ಲಿ. ಅದನ್ನ ತಗೊಂಡು ಬೆಳಗ್ ಬಂದು ಮಧ್ಯಾಹ್ನ ಆಗೋ ಅಷ್ಟೊತ್ರಲ್ಲಿ ಮಾಡ್ಬೇಕು, ಇಲ್ಲ ಅಂದ್ರೆ ಕೆಲ್ಸ ಕ್ಲೈಂಟ್ ಬಂದ್ರೆ ಬಾಸ್ ಹೊಡಿತಾರೆ. ಬ್ರೋ ನಾನು ಲಿಟ್ರಲಿ ರಿಸರ್ಚ್ ಮಾಡ್ಬೇಕಾದ್ರೆ ನೋಡಿದ್ದು ಒಂದು ಪಿಗ್ ಮೇಲೆ ಮಾಡ್ತಾ ಇದ್ರು. ಫುಲ್ ಪಿಗ್ ಮೇಲೆ. ಹಂಗಲ್ಲ ಪಾಪ. ಐ ಹ್ಯಾವ್ ಸೀನ್ ದಟ್ ಎಕ್ಸಾಕ್ಟ್ಲಿ. ನಾನ್ ನೋಡ್ದೆ ಏನ್ ಗುರು ಇದು ಸತ್ತೋಗಿರೋ ಪಿಗ್ ಏನು ಅಂತ. ಬಟ್ ಎನಿವೇಸ್ ಬ್ರೋ, ನೀವು ಮಾಡಿದ್ ಫಸ್ಟ್ ಟ್ಯಾಟೂ? ನನ್ ಮಾಡಿದ್ ಆಕ್ಚುಲಿ 2 ಫಸ್ಟ್ ಟ್ಯಾಟೂ ಅನ್ಬೋದು. ನಾನ್ ಫಸ್ಟ್ ಟ್ಯಾಟೂ ಮಾಡಿದ್ ಬಂದ್ಬಿಟ್ಟು ನಮ್ ಬ್ರದರ್ ಧನುಷ್ ರೆಡ್ಡಿ ಅಂತ, ನನ್ ಕ್ಲೈಂಟ್, ನಮ್ ಕ್ಲೋಸ್ ಫ್ರೆಂಡ್. ಅವರೇ ನನ್ಗೆ ಹೆಂಗಂದ್ರೆ ಅವ್ರು ಆಲ್ರೆಡಿ ಟ್ಯಾಟೂ ಹಾಕೊಂಡಿದ್ದಾರೆ. ಅವ್ರು ನನಗೆ ಹೇಳ್ತವ್ರೆ, ಲೇ ಲೈನ್ ಹಿಂಗ್ ಹೇಳಿಯೋ ನೋಡಿ ಸ್ಟಕ್ ಆಗ್ತಾ ಇದೆ, ಕರೆಕ್ಟ್ ಆಗಿ ಹೇಳಿ ಅಂತ. ಅವರು ನಾನು ಫಸ್ಟ್ ಔಟ್ಲೈನ್ ಮಾಡಿದೆ, ಮತ್ತೆ ನಮ್ ಬಾಸ್ ಫಿಲ್ಲಿಂಗ್ ಮಾಡಿದ್ರು. ರೀಸೆಂಟ್ ಆಗಿ ಅದನ್ನ ಜಸ್ಟ್ ನಾನೇ ಕವರ್ ಅಪ್ ಮಾಡಿದೆ. ಆಮೇಲೆ ಆಕ್ಚುಯಲ್ ಫಸ್ಟ್ ಅಂದ್ರೆ ಕಂಪ್ಲೀಟ್ ಆಗಂದ್ರೆ ನಮ್ ಬ್ರದರ್ ಎಡಿಸನ್ ಅಂತ, ಅವ್ರದೇ ಒಂದ್ ಡಿಸೈನ್ ಇತ್ತು. ಸೊ ಜಸ್ಟ್ ನಮ್ ಬಾಸ್ ಎಲ್ಲ ಊರ್ಗ್ ಹೊರಟ್ರು. ಸೊ ಆ ಟೈಮಲ್ಲಿ ಅವ್ನ್ ಕೇಳ್ದೆ, ಏನೋ ನೀನೇ ಮಾಡ್ತೀಯೇನೋ ಫಸ್ಟ್? ಇಲ್ಲ ಬಾಸ್ ಇಲ್ಲ, ಬೈತಾರೆ. ನಾನ್ ಮಾಡಿಸ್ತೀನಿ, ಮಾಡ್ತೀಯಾ? ಮಾಡ್ತೀನಿ ಸರಿ ಅಂತ. ಅದನ್ನು ಸ್ಟಕ್ ಆಗ್ತಾ ಇದೆ ನೀಡಲು ಕೈಯಲ್ಲಿ. ಹಂಗಲ್ಲ, ಜೋರಾಗಿ ಹೇಳಿ, ಫಾಸ್ಟ್ ಆಗಿ ಹೇಳಿ, ಮೆತ್ತಿಗೆ ಹೇಳಿ ಅಂತ ಅವ್ರ ಹಂಗೆ ಆರ್ಕೆಸ್ಟ್ರೇಟ್ ಮಾಡಿ. ಓಕೆ, ಈಗ ನೀವ್ ಆಗ್ಲೇ ಮಾತಾಡ್ತಿದ್ವಿ ನೀವೆಲ್ಲೋ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಒಬ್ರ ಕೈಯಲ್ಲಿ ಹಾಕಿಸ್ಕೊಂಡ್ರಿ ಅಂತ. ಸೊ ಅವ್ರೇನೋ ಓಜಿ ಬ್ಯಾಂಗ್ಳೂರ್ಗೆ ಅವ್ರೊಬ್ಬರೇ ಇದ್ದಿದ್ದ? ಎನಿಬಡಿ ಬ್ರಹ್ಮ ಸ್ಟುಡಿಯೋ ಅಂತ ಒಂದಿದೆ, ಮತ್ತೆ ಪ್ರದೀಪ್ ಮೆನನ್, ಸ್ಕಿನ್ ಡೀಪ್, ಸೆಂದಿಲ್, ಮತ್ತೆ ಅರ್ಲಿ 2000s ಇಂದ ಅರ್ಲಿ 2000s ಅವರೇ ಬ್ರೋ. ಹಂಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಮತ್ತೆ ಇವರು ಇನ್ನೊಬ್ರು ಇದಾರಲ್ಲ ರಸಲ್ ಅಂತ, ರಸಲ್, ಅವರೆಲ್ಲ ಸಾವಿರಾರು ಟ್ಯಾಟೂ ಮಾಡ್ಬಿಟ್ಟಿದ್ದಾರೆ. ಟ್ಯಾಟೂ ಅನ್ನೋದು ಒಂದು ಆರ್ಟ್ ಈ ಟೈಮಲ್ಲಿ ಇರ್ಲೇಬೇಕು. ಏನಕ್ಕಂದ್ರೆ ನಮ್ ಕೈಯಲ್ಲಿ ಟ್ಯಾಟೂ ಅಲ್ಲಿ ಬಿಸ್ನೆಸ್ ಇದೆ, ಟ್ಯಾಟೂ ಅಲ್ಲಿ ಕಾಸಿದೆ, ಟ್ಯಾಟೂ ಅಲ್ಲಿ ಕಸ್ಟಮರ್ಗಳಿದ್ದಾರೆ, ಟ್ಯಾಟೂ ಅಲ್ಲಿ ಎಲ್ಲರಿಗೂ ನಾಲೆಜ್ ಇದೆ. ಇವಾಗ ಟೆಕ್ನಾಲಜಿ ಇದೆ, ನಾವು ಕಲೀಲೇಬೇಕು. ಬಟ್ ಆ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟು ಒಂಥರ ಒಂದು ರೆಬೆಲ್ ತರ. ಸೊ ದೇ ವರ್ ಓನ್ಲಿ ಮಾರ್ಕಿಂಗ್ ಪೀಪಲ್, ದೇರ್ ಜರ್ನೀಸ್, ದೇರ್ ವಿಕ್ಟ್ರೀಸ್. ಇಟ್ ವಾಸ್ ವೆರಿ ಲೈಕ್ ಏನ್ ಹೇಳಿ, ನೀವು ಏನ್ ನೋಡಿರ್ತೀರಾ ಬೈಕರ್ ಕಲ್ಚರ್, ಅದೇ ತರಾನೇ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಇವರೆಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿ ತಗೊಂಡ್ ಹೋಗಿದ್ದಾರೆ ಅಂದ್ರೆ ಅವ್ರಿಗೇನೆ ಕ್ರೆಡಿಟ್. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಬ್ರೋ, ನಾವೆಲ್ಲ ಇಲ್ಲಾಂದ್ರೆ ಕಷ್ಟ. ಅವಾಗೆಲ್ಲ ಟೆಕ್ನಾಲಜಿನೂ ಕಮ್ಮಿ ಇತ್ತು, ಎಲ್ಲಿಂದನೂ ಹುಡುಕ್ಬೇಕು, ಸೋಶಿಯಲ್ ಮೀಡಿಯಾ ಇರ್ಲಿಲ್ಲ, ಪ್ರಿಂಟರ್ಸ್ ಇರ್ಲಿಲ್ಲ. ಇವಾಗೆಲ್ಲ ವೆರಿ ಈಸಿ, ಡ್ರಾ ಮಾಡಿ ಅಂಟಿಸಿ ಆಮೇಲೆ ಮಾಡ್ತೀವಿ ಬ್ರೋ. ಹೆಂಗಂದ್ರೆ ಬ್ಯಾಕ್ ಇನ್ ದ ಡೇ ಹೆಂಗಂದ್ರೆ, ಇಫ್ ಯು ಆರ್ ನಾಟ್ ಅ ಹ್ಯಾಂಡ್ಸಿ ಗೈ, ಲೈಕ್ ಇಫ್ ಯು ಆರ್ ನಾಟ್ ಅ ಪ್ರಾಪರ್, ಲೈಕ್ ಯು ನೋ ಹೌ ಟು ಫಿಕ್ಸ್ ಯುವರ್ ಬೈಕ್, ಹೌ ಟು ಡೂ ಯುವರ್, you can't do this job. Correct. Like making the needles ತನಕ ಎಲ್ಲ ಓನ್ ಆಗೇ ಇತ್ತು. ಸಾಲ್ಡ್ರಿಂಗ್ ಮಾಡಿ ನೀಡಲ್ಸ್ ನ ಬಕ್ಪಿನಲ್ಲಿ ಮಿಷಿನ್ ಎಲ್ಲ ಟ್ಯೂನಿಂಗ್ ಓನ್ ಆಗಿ ಮಾಡಿ ಸಿಗೋದು ಒಂದ್ ಮಿಷಿನ್ US ಇಂದ ವರ್ಷಕ್ಕೊಂದ್ಸಲಿ 2 ವರ್ಷಕ್ಕೊಂದ್ಸಲಿ ಯಾರೋ ಬಂದಾಗ ತಗೊಂಡ್ಬರ್ತಾರೆ. ಸೊ ಅದನ್ನ ಅವ್ರು ಮೇಂಟೈನ್ ಮಾಡಿ ರೆಡಿ ಮಾಡಿ ಅದ್ರಲ್ಲಿ ಬಿಸ್ನೆಸ್ ಮಾಡಿ ಅಷ್ಟೊಂದ್ ಜನಕ್ ಮಾಡಿ. ನಾನು ಇನ್ನೊಂದ್ ನೋಡಿದ್ದೀನಿ ಏನಂದ್ರೆ, ಯಾವ ಕವರ್ ಅಪ್ ಬರ್ತಾರಲ್ಲ ಇವ್ರದೆಲ್ಲ ಟ್ಯಾಟೂ, ಏನಕ್ಕಂದ್ರೆ ಆ ಟೈಮಲ್ಲಿ ಮಾಡಿಸಿರೋದು. ಅದು ಆ ಎಕ್ಸ್ಪೀರಿಯನ್ಸ್ ಸಾಲಿಡ್ ಆಗಿದೆ. ಏನಕ್ಕಂದ್ರೆ ನಾನು ಏನಕ್ಕೆ ಹೇಳ್ಬೋದಂದ್ರೆ, ಯಾರು ಬಂದ್ಬಿಟ್ಟು ನನ್ ಮಗ ಕೆಡ್ಸ್ಬಿಟ್ಟ ನೋಡು ಹಂಗಲ್ಲ ಹೇಳಲ್ಲ. ಏನ್ ಹೇಳ್ತಾರೆ, ಆ ಟೈಮಲ್ಲಿ ನನಗೆ ಇದು ಒಂದು ಎಕ್ಸ್ಪೀರಿಯನ್ಸ್ ಇದು ಬೇಕಿತ್ತು, ಇವಾಗ ನಾನು ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ,
ಸೊ ಅದು ವಿತ್ ರೆಸ್ಪೆಕ್ಟ್ ದೇ ಗೆಟ್ ಇಟ್ ಕವರ್ಡ್. ಇಟ್ಸ್ ನಾಟ್ ಲೈಕ್ ಶಿಟ್ ದಿಸ್ ಗೈ ಸಪೋರ್ಟೆಡ್ ಮೈ ಮಿಸ್ಟೇಕ್ ಅಂತ. ಯು ನೋ ವಾಟ್ ಐ ಮೀನ್, ವೆನ್ ಯು ಗೋ ಟು ದ ರಾಂಗ್ ಪ್ಲೇಸ್ ಸಮ್ ಟೈಮ್ ಬನ್ನಿ ಮಾಡೋಣ ಅಂತ ಅವ್ರಿಗೆ ಕಾಸ್ಗೋಸ್ಕರ ಯಾರನ್ನ ಮಾಡ್ಬೋದು. ಬಟ್ ಇವ್ರದ್ರಲ್ಲಿ ಯಾರು ನನಗೆ ಹಂಗ ಹೇಳಿ ನನ್ ಜ್ಞಾಪಕ ಇಲ್ಲ. ಯುನೋ ಬಿಕಾಸ್ ಅವ್ರಿಗೆ ಏನ್ ನಾಲೆಜ್ ಆ ಟೈಮಲ್ಲಿ ಮ್ಯಾಕ್ಸ್ ಇದೆ, ಈ ಮ್ಯಾಕ್ಸ್ಡ್ ಔಟ್ ಅಟ್ ದಟ್ ಟೈಮ್, ಯುನೋ. ಬಟ್ ಈ ಟೈಮಲ್ಲಿ ಅಂತೂ ನಮಗೆ ನಾಲೆಜ್ ಅನ್ಲಿಮಿಟೆಡ್ ಸಿಕ್ಬಿಟ್ಟಿದೆ ಅಲ್ವಾ. ವಿ ಶುಡಂಟ್ ಅಂದ್ರೆ ವಿ ಹ್ಯಾವ್ ನೋ ಲಿಮಿಟ್ಸ್ ಎನಿಮೋರ್. ಕರೆಕ್ಟ್. ಸರ್, ಇವಾಗ ಕವರ್ ಅಪ್ ಅಂದ ತಕ್ಷಣ ನನಗೆ ಕ್ಲಾಸಿಕ್ ಕವರ್ ಅಪ್ ಸ್ಟೋರಿ ಜ್ಞಾಪಕ ಆಗೋದು ಡ್ವೇನ್ ಜಾನ್ಸನ್ದು. ಬುಲ್ದು ಟ್ಯಾಟೂ ಹಾಕ್ಸ್ಕೊಂಡಿದ್ರು, ಆಮೇಲೆ ಫುಲ್ ಕವರ್ ಅಪ್ ಮಾಡ್ಕೊಂಡ್ರು. ಇವಾಗ ಹತ್ರ ತುಂಬಾ ಜನ ಬರ್ತಾ ಇದಾರೆ ಔಟ್ ಇನ್ ದ ಓಪನ್, ಗರ್ಲ್ ಫ್ರೆಂಡ್ ಹೆಸರು ಯಾರ್ದೋ ಹೆಸರು ಹಾಕ್ಸ್ಕೊಂಡ್ ಬಂದಿರ್ತಾರೆ. ನಿಮಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅದಾದ್ರೆ ಪ್ಲೀಸ್ ಶೇರ್ ಮಾಡಿ. ಕವರ್ ಅಪ್ ಮಾಡ್ಕೊಂಡ್ರು ಈ ತರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ತುಂಬಾ ಬರ್ತಾ ಇರತ್ತೆ, ಇವಾಗ್ಲೂ ಬರತ್ತೆ. ಬಟ್ ಸುಮಾರು ಜನ ಇವಾಗ ಹೇಗಾಗಿದೆ ಅಂತಂದ್ರೆ, ಸ್ಪೆಷಲಿ ವೆನ್ ಯಂಗ್ ಜನರೇಷನ್ ಅವ್ರು ಬಂದಾಗ ವಿ ಟ್ರೈ ಟು ಟಾಕ್ ದೆಮ್ ಔಟ್ ಆಫ್ ಇಟ್. ಐ ಮೀನ್ ಬಿಕಾಸ್ ಅವ್ರಿಗೆ ಇಂಪಲ್ಸ್ ಡಿಸಿಷನ್ಸ್ ಅಲ್ಲಿ ಬರ್ತಾರೆ, ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಆ ತರ. ವಿಲ್ ಟ್ರೈ ಟು ಅಟ್ ಲೀಸ್ಟ್ ಟಾಕ್ ದೆಮ್ ಔಟ್. ಆರ್ ಯು ರಿಯಲಿ ಶ್ಯೂರ್ ಯು ವಾಂಟ್ ಟು ಗೆಟ್ ದಿಸ್ ಡನ್ ಅಂತ. ದಟ್ ಇಸ್ our responsibility to do that, because we have seen the same clients who have got their boyfriend's name tattooed, later on coming and covering it up with us itself. Got it. So you know, that is something which we try to avoid. At least younger generation ge it's our responsibility. ಬಿಗಿನರ್ ಟ್ಯಾಟೂಸ್ ಅಂತ ಮಾತಾಡೋಣ. ತುಂಬಾ ಜನ ಟ್ಯಾಟೂ ಹಾಕಿಸ್ಕೋಬೇಕಂದ್ರೆ ಫಸ್ಟ್ ಏನಂದ್ರೆ ಐ ಲವ್ ಮಾಮ್ ಡ್ಯಾಡ್ ಅಂತ ಹಾಕಿಸ್ಕೋತಾರೆ, ಡ್ಯಾಡ್ಸ್ ಲಿಟಲ್ ಪ್ರಿನ್ಸೆಸ್ ಇಲ್ಲೊಂದು ಹಾಕಿಸ್ಕೋತಾರೆ, ಇನ್ಫಿನಿಟಿ ಹಾಕಿಸ್ಕೋತಾರೆ, ಕಾಂಪಸ್ ಎಲ್ಲ ಹಾಕಿಸ್ಕೋತಾರೆ, ಇವೆಲ್ಲ ಹಾಕಿಸ್ಕೋತಾರೆ. ಫಸ್ಟ್ ಟ್ಯಾಟೂ ಮಿಸ್ಟೇಕ್ಸ್ ಏನೇನು ಅವಾಯ್ಡ್ ಮಾಡ್ಬೇಕು ಯಾರಾದ್ರೂ ಹಾಕಿಸ್ಕೋಬೇಕಂದ್ರೆ ವಾಟ್ ಶುಡ್ ವಿ ಡು? See, including cover-ups, I'll touch on that as well. And first tattoos. So cover-ups ಅಲ್ಲಿ ಇವ್ರು ಹೇಳ್ದಂಗೆ ಇವಾಗ ಲೈಕ್ the olden days ಅಲ್ಲಿ tattoos ಮಾಡಿಸ್ಕೊಂಡಿರೋರು, let's say what 2000 early 2000s and all, ಅವಾಗ ಲಿಮಿಟೆಡ್ ಟೆಕ್ನಾಲಜಿ ಇತ್ತು, ದ ನಾಲೆಜ್ ಆಲ್ಸೋ ವಾಸ್ ಲಿಮಿಟೆಡ್. ಸೊ ಎಷ್ಟು ಗೊತ್ತಿತ್ತು ಅಷ್ಟೇ ಮಾಡ್ತಾ ಇದ್ರು. ಬಟ್ ನಾವು ವಿ ವುಡ್ ವಾಂಟ್ ಟು ಅಟ್ ಲೀಸ್ಟ್ ಈಗ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಯಾರ್ಯಾರು ಆರ್ಟಿಸ್ಟ್ ಚೆನ್ನಾಗಿದ್ದಾರೆ. ಇಟ್ ಇಸ್ ಜಸ್ಟ್ ನಾಟ್ ಅಬೌಟ್ ಆರ್ಟಿಸ್ಟ್, ದ ಆರ್ಟ್ ವರ್ಕ್ ಹೇಗಿದೆ, ಅವ್ರದ್ದು ಹೈಜೀನ್ ಹೇಗಿದೆ, ಸ್ಟುಡಿಯೋ ಹೇಗಿದೆ, ರಿವ್ಯೂಸ್ ಹೇಗಿದೆ, ಅವ್ರದ್ದು ಹೀಲ್ ಟ್ಯಾಟೂಸ್ ಹೇಗಿದೆ, ಇದೆಲ್ಲ ರಿಸರ್ಚ್ ಮಾಡಿಕೊಂಡು ದೆನ್ ಯು ಚೂಸ್ ಎನ್ ಆರ್ಟಿಸ್ಟ್ ಅಂಡ್ ದೆನ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದ ಆರ್ಟಿಸ್ಟ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಮಾಡಿದಾಗ ಈ ಕವರ್ ಅಪ್ ಪ್ರಶ್ನೆನೇ ಬರೋದಿಲ್ಲ. ನಿಜ ಆಯ್ತಾ? ಬಿಕಾಸ್ ಫಸ್ಟ್ ಇವಾಗ ಹೆಂಗಾಗೋಗಿದೆ ಅಂದ್ರೆ, ಕಾಲ್ ಮಾಡ್ತಾರೆ, ಕಾಲಲ್ಲೇ ಕನ್ಸಲ್ಟೇಷನ್ ಆಗ್ಬೇಕು, ವಾಟ್ಸ್ಆಪ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲೇ ಕನ್ಸಲ್ಟೇಷನ್ ಆಗ್ಬೇಕು. ಅದನ್ನ ಮಾಡಬಾರ್ದು. ಗಿವ್ ಟೈಮ್. ದಿಸ್ ಇಸ್ ಅ ಪರ್ಮನೆಂಟ್ ಥಿಂಗ್ ಅಲ್ವಾ? ಸೊ ಗಿವ್ ಟೈಮ್ ಟು ಇಟ್. ಸೊ ಗಿವ್ ದ ಆರ್ಟಿಸ್ಟ್ ಟೈಮ್. ಸ್ಟುಡಿಯೋ ಹೋಗಿ ಮಾತಾಡಿ, ಅವ್ರ ಕೆಲಸ ನೋಡಿ, ಟಾಕ್ ಟು ದೆಮ್. ಟೈಮ್ ಕೊಡ್ತಾರಂತೆ, ಅದೇ ತರ ಬೇಕು ಕ್ಲೈಂಟ್ ಗೆ. ಕರೆಕ್ಟ್. ಸೊ ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಫಾಸ್ಟ್ ಇವಾಗ ಅವ್ರಿಗೆ. ನೀವು ಸರ್ಪ್ರೈಸ್ ಆಗ್ತೀರಾ, ಲೈಕ್ ಹೌ ಸಚಿನ್ ಬ್ರೋ ಹೇಳ್ದಂಗೆ, he is willing to give the time, but you'll be surprised that the person doesn't want to give time for their own tattoo. ಅಲ್ಲ, ಈಗ ಬಿಕಾಸ್ ಏನಕ್ಕೆ ಅಂತಂದ್ರೆ ಯಂಗ್ ಜನರೇಷನ್ ಹೆಂಗೆ ಅಂದ್ರೆ, ಬಾರ್ಗ್ ಹೋಗ್ತಾರೆ, ಕುಡಿತಾರೆ, ಟ್ಯಾಟೂ ಹಾಕ್ಸ್ಕೊಳ್ಳೋಣ, ಫ್ರೆಂಡ್ ಟ್ಯಾಟೂ ಅದು ಇದು ಅಂತ ಹೋಗಿ ಹಾಕ್ಸ್ಕೊಂಡ್ ಬಂದಿದ್ದು ಎಕ್ಸಾಂಪಲ್. ಅವೆಲ್ಲ ಏನಂದ್ರೆ ಇರ್ಲೇಬೇಕು, ಒಂದ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವೆಲ್ಲ ಮಾಡ್ಲೇಬೇಕು. ನಾವ್ ಮಾಡಲ್ಲ, ನೀವೇ ಪ್ಲಾನ್ ಮಾಡಿ. ನಾವು ಇವಾಗ 10 ವರ್ಷ ಮುಂಚೆ ನಾವು 10 ವರ್ಷ ಮುಂಚೆ ನಾವು ಮಾಡಿರ್ತೀವಿ. ಕರೆಕ್ಟ್. ಏನಂದ್ರೆ ಎಲ್ಲ ಒಂದ್ ಸ್ಟೇಜ್ ಇದೆಯಲ್ಲ ಬ್ರದರ್. ಇವಾಗ ನಾವು ಗೊತ್ತು ತಪ್ಪು ಅಂತ, ಪರವಾಗಿಲ್ಲ 10 ವರ್ಷದಲ್ಲಿ ನಾವೇ ಕವರ್ ಅಪ್ ಮಾಡೋಣ ಅಂತ ಅನ್ಕೊಂಡ್ ನಾನ್ ಮಾಡ್ಬಾರ್ದು. ತಪ್ಪಂತ ಗೊತ್ತಿಲ್ದಿರೋ ಆರ್ಟಿಸ್ಟ್ ಇದಾನಲ್ಲ, ಅವ್ನ್ ಮಾಡಿದ್ರೆ ಪರವಾಗಿಲ್ಲ. ಏನಕ್ಕಂದ್ರೆ ಅವ್ನ್ ಒಂದ್ ಟೈಮ್ ಅಲ್ಲಿ ಎವಾಲ್ವ್ ಆಗೇ ಆಗ್ತಾನೆ. ಯಾರನ್ನು ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಟ್ಯಾಟೂ ಅನ್ನೋದು ಅವ್ರದ್ದು ಪರ್ಸನಲ್ ಅದು. ಸೊ ಇವಾಗ ನಾನು ಹಿಂಗ್ ಮಾಡ್ಬಾರ್ದು ಅಂತ ಅಂದ್ರು ನಾವು ಯಾರು? ಕರೆಕ್ಟ್ ಅಲ್ವಾ? ಸೊ ಅದೊಂದು ಟ್ಯಾಟೂ ಅನ್ನೋದು ಅವ್ರಿಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆ ಫ್ರೆಂಡ್ಶಿಪ್, ಅವ್ರ ಫ್ರೆಂಡ್ ಜೊತೆ ಅವ್ರ ಒಂದು ಯಾರೋ ಒಂದು ಎಂಜಾಯ್ ಅಲ್ಲಿ ಇದಾರೆ. ಸೊ ಅವ್ರು ಒಂದು ಹಾಕ್ಸಿದ್ರೆ ಆ ಎಕ್ಸ್ಪೀರಿಯನ್ಸ್, ಒಂದು ಮಾರ್ಕಿಂಗ್ ಅದೆಷ್ಟು ಪ್ರೆಷಿಯಸ್ ಆಗಿರುತ್ತೆ ಅಲ್ವಾ? ಆತರ ಯಾವ ಟೆಕ್ಸ್ಟ್ ನಿಮಗೆ ಈಗ್ಲೂ ಕೂಡ ಕಾಡುತ್ತೆ? ಐ ಲವ್ ರಂಜಿತಾ ಅಂತ ಹಾಕ್ಸಿರ್ತಾರೆ, ಸಮಥಿಂಗ್ ಲೈಕ್ ದಿಸ್. ಈ ತರ ನೀವ್ ಹಾಕ್ಸಿರೋ ಕ್ರೇಜಿಯೆಸ್ಟ್ ಯಾವ್ದು ನಿಮ್ ಕರಿಯರ್ ಅಲ್ಲಿ? ಇಫ್ ಯು ಸ್ಟಿಲ್ ರಿಮೆಂಬರ್ 10s ಅಲ್ಲಿ, 2010s ಅಲ್ಲಿ? ಅವೆಲ್ಲ ಹೇಳಲೇಬಾರ್ದು ಬ್ರದರ್, ನೆಕ್ಸ್ಟ್ ಯಾರು ಬರಲ್ಲ. ಬಟ್ ಏನೇನೋ ಆಗಿದೆ ಬ್ರದರ್. ಅದೇ ಇವ್ರು ಪ್ರಿಯಾಂಕಾ ಚೋಪ್ರಾ ಹಾಕಿರೋರ್ ತಾನೆ, ಅದು ಡ್ಯಾಡೀಸ್ ಲಿಟಲ್ ಇದೆಯಲ್ಲ, ಅದ್ರ ಪ್ರಿನ್ಸೆಸ್ ವರ್ಡ್ ಬಿಟ್ಟಿ ಏನೇನ್ ವರ್ಡ್ ಇದೆ ಅವೆಲ್ಲ ಆಡ್ ಮಾಡ್ಕೊಳ್ಳಿ, ಅವೆಲ್ಲ ಹಾಕಿದ್ದಾರೆ. ಅವೆಲ್ಲ ನಾವು ಕವರ್ ಅಪ್ ಮಾಡಿದೀವಿ. ಅಲ್ಲ, ಈಗ ಅದು ಏನಂದ್ರೆ, ಅದೇ ಅವ್ರು ಹಾಕ್ಸ್ಕೊಂಡ್ರಲ್ಲ, ಪ್ರಿಯಾಂಕಾ ಚೋಪ್ರಾ ಹಾಕ್ಸ್ಕೊಂಡ್ರು, ಒಂದು ಏನಾಯ್ತು, ಟ್ರೆಂಡ್ ಬೆಳೀತು. ಹೌದು, ಆತರ ಟ್ರೆಂಡಿಂಗ್ ಟ್ಯಾಟೂ ಅಂತ ಇರುತ್ತಾ? ಅಂದ್ರೆ ಇವಾಗ ಚೇಂಜ್ ಆಗಿದೆ. ಈಗ ಈ ಟ್ರೆಂಡ್ ನಡೀತಿದೆ, ಇದು ಯಾಕಂದ್ರೆ ರಾಕ್ ಹೇಳ್ದಂಗೆ ಫೈನ್ ಲೈನ್ ಟ್ರೆಂಡಿಂಗ್.
ಆ ಚಿಕ್ಕದು ಏಸ್ಥೆಟಿಕ್ಸ್. ಇವಾಗ ಹೆಂಗಂದ್ರೆ ಮುಂಚೆ ಬಂದ್ಬಿಟ್ಟು ಟ್ಯಾಟೂ ಹೆಂಗ್ ಎವಲ್ಯೂಷನ್ ಅಲ್ಲ, ಇವಾಗ ಮೆನ್ಗೆ ಅಂದ್ರೆ ಇವಾಗ ಹಿಂಗ್ ಸ್ಲೀವ್ ತರ ಆಗಿದೆ, ಮತ್ತೆ ವಿಮೆನ್ ಎಲ್ಲ ಹೆಂಗ ಹಾಕೋತಾ ಇದ್ರಂದ್ರೆ ಓಕೆ ನಾನ್ ಐ ವಾಂಟ್ ಸಮಥಿಂಗ್ ಹಿಯರ್ ಅಲ್ಲ, ಇವಾಗ ಹೆಂಗಾಗೋಗಿದೆ ಅವರು ಜಾಸ್ತಿ ಹಾಕೋತಾ ಇದಾರೆ ಬಟ್ ಲೈಕ್ ಪ್ಯಾಚ್ ಸ್ಲೀವ್, ಓಕೆ ಫೈನ್ ಲೈನ್ ಪ್ಯಾಚ್ ಸ್ಲೀವ್. ಬ್ರೋ ಲಾಟ್ ಆಫ್ ಈ ನೋಷನ್ಸ್ ಏನೇನ್ ನಾವು ಇಟ್ಟಿದೀವಿ ಅಂದ್ರೆ ಈ ನಾವು ಹಳೆ ಐಡಿಯಾಸ್ ಹಿಂಗಿರ್ಬಾರ್ದು ಎಲ್ಲ ಬ್ರೇಕ್ ಆಗೋಗಿದೆ. ಸೊ ವೆರಿ ಗುಡ್. ನಾನೇನ್ ಹೇಳ್ತೀನಿ, ನಾನು ಓದಿರೋದು ಫೈನ್ ಆರ್ಟ್. ಸೊ ನಾನ್ ಫಸ್ಟ್ ಆಫ್ ಆಲ್ ಯಾರೇ ನನಗೆ ಬಂದ್ಬಿಟ್ಟು ಆರ್ಟ್ ಅಲ್ಲಿ ಇದೇ ರೂಲ್ಸ್ ಅಂದ್ರೆ ನಾನ್ ಕೇಳಲ್ಲ. ಸೊ ನನಗೆ ಟ್ಯಾಟೂ ಅಲ್ಲಿ ಇದೇ ರೂಲ್ಸ್ ಅಂತ ಅಂದು ಏನಕ್ಕೆ ಕೇಳಿದೆ ಅಂದ್ರೆ ನಾನೇ ಹೋಗ್ಬಿಟ್ಟು ಅವ್ರ ಹತ್ರ ಕಲಿಯಕ್ ನಾನು ಅಪ್ರೋಚ್ ಮಾಡಿದ್ದು. ಸೊ ಒಂದು ಅಪ್ರೋಚ್ ಮಾಡಿದ್ರೆ ಅವ್ರು ಏನೇನ್ ನಮ್ಗೆ ಶೇರ್ ಮಾಡ್ಬೇಕು ಅದನ್ನ ಫುಲ್ ಕಲಿಬೇಕು. ಅದಾದ್ಮೇಲೆ ನನಗ್ ಬಿಟ್ಟಿದ್ದು. ಸೊ ಇವಾಗ ನನ್ನ ಹತ್ರ ಫೈನ್ ಲೈನ್, ನಾನು ಓಲ್ಡ್ ಸ್ಕೂಲ್ ಅಲ್ವಾ, ಇವಾಗ ಫೈನ್ ಲೈನ್ ಬಂದ್ರೆ ಅದ್ ನನ್ ಟ್ಯಾಲೆಂಟ್. ನಾನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಹೀಲ್ಡ್ ನೋಡಿ ಆಮೇಲೆ ನಾನು ಡಿಸೈಡ್ ಮಾಡ್ಬೇಕು ಸ್ಕಿನ್ ಟೋನ್ ಮೇಲೆ ಆಗತ್ತಾ ಆಗಲ್ವಾ ಅಂತ. ಎಲ್ಲರಿಗೂ ಒಂದೇ ವರ್ಕೌಟ್ ಆಗಲ್ಲ, ಅದು ಒಂದೇ ಇರೋದು. ಓಕೆ, ಈಗ ಎಲ್ರಿಗೂ ಒಂದೇ ವರ್ಕೌಟ್ ಆಗಲ್ಲ ಅಂದ್ರಲ್ಲ. ನನ್ನ ಫ್ರೆಂಡು ಹೀಸ್ ಲಿಟಲ್ ಡಾರ್ಕ್ ಅಂದ್ರೆ ಐ ಆಮ್ ನಾಟ್ ಗಾಟ್ ಇಟ್ ಇದು ಮಾಡ್ತಿಲ್ಲ, ಬಟ್ ಏನೋ ಕಲರ್ ಗೊತ್ತಾಯ್ತು. ಪ್ರತಿ ಸರಿ ಅವ್ನು ಟ್ಯಾಟೂ ಹಾಕೊಂಡ್ ಬಂದಾಗ ಅವನೇ ಬಂದು ತೋರಿಸ್ಬೇಕು, ಮಗ ಹೊಸ ಟ್ಯಾಟೂ ಹಾಕ್ಸ್ಕೊಂಡಿದೀನಿ ನೋಡು ಅಂತ. ಬಟ್ ಆದ್ರೂ ಹಾಕ್ಸ್ಕೋತಾರೆ ಅಂದ್ರೆ ಯೋಚನೆ ಮಾಡಿ. ಯಾ ಎಕ್ಸಾಕ್ಟ್ಲಿ. ಸೊ ಅಂತವ್ರು ಆಕ್ಚುಲಿ ಏನ್ ಮಾಡ್ಬೇಕು ಇವಾಗ ಅಂದ್ರೆ ಇಫ್ ದೇ ಆರ್ ಇಂಟು that's what I'm trying to tell you. You as a third person are looking at it as vanity. That person is looking at it as a marking, even though he knows nobody can see, neither his friends cannot see. Even though he's getting it andre, you should understand what that marking means to him. So it doesn't matter at all. ನಾನು ಅದೇ ಹೇಳ್ತಾ ಇದೀನಲ್ಲ, ಎಷ್ಟೋ ಸಲಿ ಇವ್ರು ಹಳೆ ಆರ್ಟಿಸ್ಟ್ ಹೇಳಿದ್ರಲ್ಲ, ಅವರೇ ಮಾಡಿರೋ ಟ್ಯಾಟೂನೇ ಇರ್ಲಿ, ಹಳೆ ಆರ್ಟಿಸ್ಟ್ ಮಾಡಿರೋ ಟ್ಯಾಟೂನೇ ಇರ್ಲಿ, ಒಂದು ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಚೆನ್ನಾಗಿಲ್ಲ ಅನ್ಬೋದು, ಬಟ್ ಒಂದು ಕ್ಲೈಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲ ರಾಜಾ ನನ್ಗೆ ಏನೋ ಗೊತ್ತಿಲ್ಲ ತುಂಬಾ ಇಷ್ಟ ಆಗಿದೆ ನನಗೆ, ಸ್ಟೋರಿ ಬಿಹೈಂಡ್ ಇಟ್ ಅಲ್ಲ, ಅವ್ರಿಗೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸೊ ಒಂದು ಆರ್ಟಿಸ್ಟ್ ಆಗಿರೋನು ಒಂದು ಟ್ಯಾಟೂ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಒಂದು ಬೋನಸ್ ಅಷ್ಟೇ. ಓಕೆ, ಸೊ ಈಗ ನನ್ಗೆ ಆಗ್ಲಿ ಟ್ಯಾಟೂದು ಏನಕ್ಕೆ ಅಂದ್ರೆ ನಾನು ಒಂದು ಇಲ್ಲ ನನ್ನ ಹತ್ರ. ಏನಕ್ಕೆ ಅಂದ್ರೆ ನನ್ಗೆಲ್ಲೋ ಒಂದ್ ಕಡೆ ಬೋರ್ ಆಗ್ಬಿಡ್ಬೋದಾ ನಾಳೆ ದಿನ ನನ್ಗೆ ಟ್ಯಾಟೂ ಅನ್ನೋದು ಒಂದು ಭಯ ಇದೆ. ಸೊ ಹೇಗೆ ಅದನ್ನ ಬ್ರೇಕ್ ಮಾಡೋದು ನಿಮ್ಮ? ಸೊ ದಿಸ್ ಇಸ್ ಆಕ್ಚುಲಿ ಫಸ್ಟ್ ಟೈಮರ್ಸ್ಗೆ ಇದು ವೆರಿ ಕಾಮನ್ ಫೀಲಿಂಗ್ ಇದು, ನನಗೆ ಬೋರ್ ಆಗ್ಬಿಡತ್ತೆ ಅಂತ. ಸೊ ದಟ್ ಇಸ್ ಆಕ್ಚುಲಿ ನೀವು ಅದನ್ನ ಬಿಫೋರ್ ಇವನ್ ಗೆಟಿಂಗ್ ಇಟ್, ದಟ್ ಫೀಲಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ರೈಟ್. ಬೋರ್ ಆಗ್ಬಿಡತ್ತೆ, ಐ ಮೀನ್ ಇಟ್ಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್, ಬಟ್ ಅದ್ ಬೋರ್ ಆಗ್ಬಿಡತ್ತೆ ಅಂತ ನೀವು ಫಸ್ಟೇ ಅನ್ಕೊಂಡ್ರೆ ಬೋರ್ ಆಗೇ ಆಗತ್ತೆ. ಓಕೆ, ಎರಡನೇದು ದಟ್ ಇಸ್ ಯೋರ್ ಪರ್ಸ್ಪೆಕ್ಟಿವ್ ಅಂಡ್ ನಾಲೆಜ್, ಬಟ್ ಟ್ರೈ ಟಾಕಿಂಗ್ ಟು ಅನ್ ಆರ್ಟಿಸ್ಟ್, ಸಿಟ್ ವಿತ್ ಹಿಮ್ ಆರ್ ಹರ್, ಟಾಕ್ ಅಬೌಟ್ ವಾಟ್ ಯು ವಾಂಟ್ and ಅವ್ರಿಗೆ freedom ಕೊಡಿ. They'll come up with a very beautiful design which you will not get bored, because it will have a story, you will value it, and the experience you will value it. So ಅದು ನನ್ನ ಪ್ರಕಾರ ಅಷ್ಟು ಈಸಿಯಾಗಿ ಬೋರ್ ಆಗೋದಿಲ್ಲ, ಅನ್ಲೆಸ್ ಯು ಟೇಕ್ ಅನ್ ಇಂಪಲ್ಸ್ ಡಿಸಿಷನ್. ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ರ್ಯಾಂಡಮ್ ಡಿಸೈನ್ ಸೆಲೆಕ್ಟ್ ಮಾಡಿ ಅಂಡ್ ದ ಆರ್ಟಿಸ್ಟ್ ಆಲ್ಸೋ ಜಸ್ಟ್ ಡಸ್ ಇಟ್ ಜಸ್ಟ್ ಫಾರ್ ದ ಮನಿ ಅಂಡ್ ಸೆಂಡ್ಸ್ ಯು, ಮೇ ಬಿ ಅವಾಗ ಬೋರ್ ಆಗ್ಬೋದು. ಬಟ್ ಇಫ್ ದೇರ್ ಇಸ್ ಅ ಸ್ಟೋರಿ ಬಿಹೈಂಡ್ ಇಟ್, ದೇರ್ ಇಸ್ process, then I don't think you'll get bored. ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಏನ್ ಹೇಳ್ತಿದ್ದಾರೆ, ಯಾರ ಹತ್ರ ಟ್ಯಾಟೂ ಇದೆ, ಗುರು ನಿನ್ ಕಾಣಿಸದೇ ಇರೋ ಜಾಗಕ್ಕೆ ಹಾಕಿಸ್ಕೊಂಡ್ಬಿಡು, ನಿನಗ್ ಕಾಣಿಸದೇ ಇರೋ ಜಾಗಕ್ಕೆ ಹಾಕಿಸ್ಕೊಂಡ್ಬಿಡು, ಇಲ್ಲಾಂದ್ರೆ ಬೋರ್ ಆಗೋಗುತ್ತೆ. ಅವಾಗ ನಿನ್ ಗೊತ್ತಿಲ್ವಲ್ಲ ನಿನ್ಗೆ. ಬ್ರೋ ನಾನು ಹೇಳ, ನನಗೂ ಇದೆ ತಾನೆ, ನನ್ಗೇನು ನಾನ್ ಹೆಂಗ್ ವರ್ಕ್ ಮಾಡೋದಂದ್ರೆ, ವಾಟ್ ನನ್ ಕ್ಲೈಂಟ್ಗಳು ಇವಾಗ ಇಷ್ಟು ಜನ ಏನಕ್ಕೆ ರಿಟರ್ನ್ ಬರ್ತಾ ಇದಾರೆ, ನಾನ್ ಅದೇ ನೋಡೋದು. ಓಕೆ, ಸೊ ನಾನೇನ್ ನೋಡ್ತೀನಿ, ಓಕೆ ನನ್ ರಿಟರ್ನ್ ಕ್ಲೈಂಟ್ಸ್ ಬರೋರ್ದು ಏನೇನ್ ಕ್ವಾಲಿಟೀಸ್, ಇವಾಗ ನಾನ್ ಏನ್ ಮಾಡಿದೀನಿ ಅವ್ರಿಗೆ, ದಟ್ ಅವ್ರು ನನ್ನ ಇಷ್ಟು ಓಪನ್ ಆಗಿ ಪ್ರಮೋಟ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ಗೆಲ್ಲ ವೌಚ್ ಮಾಡ್ತಾರೆ, ಅದೇ ನಾನ್ ನೋಡೋದು. ಸೊ ಅವ್ರು ಫಸ್ಟ್ ಡಿಸೈನ್ ಏನೋ ಒಂದು ಐಡಿಯಾ ಜೊತೆ ಬರ್ತಾರಲ್ಲ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ಐಡಿಯಾ ನನಗೆ ಒಂದು ಸ್ಟೋರಿ, ಲಾಸ್ಟ್ ಅಲ್ಲಿ ನಾನೇನ್ ಕೇಳ್ತೀನಿ, ನಿಮಗೆ ನಿಮ್ ಐಡಿಯಾ ಬಂದ್ಬಿಟ್ಟು ಡೈರೆಕ್ಟ್ ಆಗಿರ್ಬಾರ್ದು. ಇವಾಗ ಯಾರೇ ನೋಡಿ ಓಕೆ ಇದು ಸಾಮುರಾಯಿ, ಇದು ಒಂದು ಪಗೋಡ, ಇದೊಂದು ಸಣ್ಣ, ಹಂಗಿರ್ಬಾರ್ದು. ಹಂಗಿರ್ಬಾರ್ದು ಅಂದ್ರೆ ನಾನು ಎಷ್ಟು ಸಾಮುರಾಯಿ ಎಲ್ಲ ನಾನ್ ಮಾಡ್ತೀನಿ ಗೊತ್ತಾ ಬ್ರೋ, ಒಂದ್ ವಾರಕ್ಕೆ 3 ಮಾಡ್ತೀನಿ ಆಬ್ವಿಯಸ್ಲಿ. ಓಕೆ, ಬಟ್ ಅದಲ್ಲ, ಅದ್ರದ್ದು ಮೀನಿಂಗ್ ಗೊತ್ತಾದ್ಮೇಲೆ ಅದು ಸಾಮುರಾಯಿ ಬಂದ್ಬಿಟ್ಟು ಸಾಮುರಾಯಿ ಇರಲ್ಲ, ಪಗೋಡ ಇರಲ್ಲ, ಅದು ಒಂದು ಸ್ಟೋರಿ ಆಗೋಗುತ್ತೆ. ಕರೆಕ್ಟ್. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ನಾನೇನ್ ಕೇಳ್ತೀನಿ, ಈ ಸಾಮುರಾಯಿ ಹಿಂದೆ ನಿಮ್ಗೆ ಏನ್ ರೀಸನ್ ಇದೆ, ನಮಗೆ ಅವನೇನ್ ನಿಮ್ಗೆ ಮೀನ್ ಮಾಡ್ತಾನೆ, ಅವ್ರು ನನ್ಗೆ ಆ ಮೀನಿಂಗ್ ಹೇಳಿದಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಓಕೆ ಇವಾಗ ನನ್ ಕೆಲ್ಸ ನಿಮಗ್ ಶುರು, ಈ ಸಾಮುರಾಯಿ ನಾನ್ ನಿಮ್ಗೋಸ್ಕರ ನಿಮ್ ಮೀನಿಂಗ್ ಅಲ್ಲಿ ನಾನು ಒಂದು
ಎನ್ವೈರ್ಮೆಂಟ್ ನ ಕ್ರಿಯೇಟ್ ಮಾಡ್ತೀನಿ ಕರೆಕ್ಟ್. ಅವ್ರಿಗೋಸ್ಕರ. ಸೊ ಅವ್ರು ನನಗೆ ಹೇಳ್ತಾರೆ, ನಾನು ಈ ಊರಲ್ಲಿ ಹಿಂಗಿದ್ದೆ, ಈ ಊರಲ್ಲಿ ಹಂಗಿದ್ದೆ, ನಂದು ಇದು, ನಿಮ್ಗೆ ಈ ಊರು ಹೆಂಗನ ತೋರಿಸ್ಬೇಕಾ ಅಂತ ಕೇಳ್ತೀನಿ. ಅದ್ರಲ್ಲಿಂದ ನಾನು ಒಂದು ಎಲಿಮೆಂಟ್ ನ ಹಾಕಿ ಇದ್ರಲ್ಲಿ ಹಾಕ್ಬಿಡ್ತೀನಿ. ಓಕೆ. ಸೊ ಯುನೋ ಇಟ್ಸ್ ಅಟ್ ದಿ ಎಂಡ್ ನಾವು ನಮ್ ಲೋಕನ ನಾವು ಅವ್ರಿಗೋಸ್ಕರ ಅವ್ರ ಲೋಕನ ಕ್ರಿಯೇಟ್ ಮಾಡ್ತಾ ಇದೀವಲ್ಲ. ಕರೆಕ್ಟ್. ಸೊ ನಮ್ಗೇನ್ ಲಿಮಿಟೇಷನ್, ಅದನ್ನ ಏಸ್ಥೆಟಿಕ್ ಆಗಿ ನಾನು ಪ್ಲೇಸ್ ಮಾಡೋದು ನನ್ ಕೆಲ್ಸ. ರೈಟ್. ಸೊ ನಾವು ಅವ್ರನ್ನ ಇನ್ವಾಲ್ವ್ ಮಾಡಿ ನಾವು ಒಂದು ಆರ್ಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅವ್ರ ಡೈರೆಕ್ಟರ್ ನಾವು ಸ್ಕ್ರೀನ್ ಪ್ಲೇ ತರ ಮುಗೀತು. ಸೊ ಆ ಟ್ಯಾಟೂ ಯಾವುದೇ ಮೇಲೆ ದಟ್ಸ್ ದ ಥಿಂಗ್. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ನೆಕ್ಸ್ಟ್ ಸ್ಕ್ರೋಲ್ ಮಾಡಿದಾಗ ನಿಮ್ ಟ್ಯಾಟೂಕ್ಕಿಂತ ಚೆನ್ನಾಗಿ ಯಾವ್ದು ಅನ್ಸ್ಬಾರ್ದು. ನಿಮಗೆ ನಿಮ್ಗೋಸ್ಕರ ಟೈಲರ್ ಮೇಡ್ ಮಾಡಿರಂಗ್ ಇರ್ಬೇಕು. ಕರೆಕ್ಟ್. ಕರೆಕ್ಟ್. ಸೊ ಕ್ಲೈಂಟ್ ಜೊತೆ ನಾವು ಕೂತ್ಕೊಂಡು ನಾವು ಡ್ರಾಯಿಂಗ್ ಮಾಡ್ತೀವಲ್ಲ, ಇವ್ರೇನ್ ಹೇಳಿದ್ರು, ಲೈಕ್ ಆರ್ಟಿಸ್ಟ್ ಜೊತೆ ಕೂತ್ಕೊಂಡು ಮಾಡಿ ಏನಂದ್ರೆ ಇಟ್ಸ್ ಲೈಕ್ ಅ ಬ್ಯಾಕ್ ಅಂಡ್ ಫೋರ್ತ್. ಕರೆಕ್ಟ್. ಇವಾಗ ನೀವು ನನ್ಗೆ ಒಂದ್ ಮೀನಿಂಗ್ ಅಂತ ಹೇಳಿದ್ರೆ ಅದನ್ನ ನಾವು ಅದ್ರದ್ದು ಒಂದು ಮೆಟಫರ್ ನಾವು ಹುಡುಕ್ಬೇಕು ಇವಾಗ, ಅಲ್ವಾ? ಸೊ ಅದನ್ನ ಮೆಟಫರ್ ಬಂದಿದ ತಕ್ಷಣ ಅದು ಅವ್ರಿಗೆ ಮಾತ್ರ ಪರ್ಸನಲ್, ನನಗ್ ಮಾತ್ರ ಗೊತ್ತಾಗಿರೋದು. ಬೇರೆಯವ್ರಿಗೆ ಇಟ್ಸ್ ಅನ್ ಆರ್ಟ್ ವರ್ಕ್, ಬಟ್ ವೆನ್ ಅದರ್ಸ್ ಲುಕ್ ಅಟ್ ಇಟ್ ಇನ್ ದೇರ್ ಇಂಟರ್ಪ್ರಿಟೇಷನ್, you will be happy that this interpretation that you have is only for you. ರೈಟ್. ರೈಟ್. ಸೊ ಇವಾಗ ಫಸ್ಟ್ ಟ್ಯಾಟೂ ಅಂತ ಮಾತಾಡ್ತಿದ್ದಾಗ ದೆರ್ ವಾಸ್ ಅ ಫೇಸ್. ನನ್ಗೆ ಯಾವಾಗ ಫೇಸ್ ಯಾವ ತರ ಅಂದ್ರೆ, ಒಂದ್ ವಾರ ರಿಸರ್ಚ್ ಮಾಡಿದ್ರೆ ಫುಲ್ ಮಾಡ್ತೀನಿ, ಒಂದ್ ವಾರ ಫುಲ್ ಟ್ಯಾಟೂ ಹಾಕಿಸ್ಬೇಕು ಅಂತ ಕೂತಿದ್ದೆ ನಾನು. ಐ ವಾಸ್ ಥಿಂಕಿಂಗ್ ಒಂದ್ ಕೈಯಲ್ಲಿ ಮೈಕು, ಒಂದ್ ಕೈಯಲ್ಲಿ ಡಂಬಲ್ಸ್ ಇಟ್ಕೊಂಡು ಟ್ಯಾಟೂ ಹಾಕ್ಸೋಣ ಅಂತ. ಬಟ್ ಐ ವಾಸ್ ಕನ್ಫ್ಯೂಸ್ಡ್, ಇಲ್ಲಿ ಹಾಕಿಸ್ಲಾ. ಆಮೇಲೆ ಅವಾಗ ಸ್ವಲ್ಪ ಬೈಸೆಪ್ಸ್ ಕಡಿಮೆ ಇತ್ತು. ಆಮೇಲೆ ಇಫ್ ಐ ವರ್ಕೌಟ್ ಸ್ವಲ್ಪ ಜಾಸ್ತಿ ಆಗಿ ಮತ್ತೆ ಬಿಟ್ಬಿಟ್ಟು ಶ್ರಿಂಕ್ ಆದ್ರೆ ಇಶ್ಯೂ ಆಗುತ್ತಾ, ಇದೆಲ್ಲ ನನಗೆ ತುಂಬಾ ತಲೆ ಕೆಡುತ್ತೆ. ವೇರ್ ಟು ಗೆಟ್ ಇಂಕ್ ಫಾರ್ ದ ಫಸ್ಟ್ ಟೈಮ್. ಸೊ ನೀವು ಸಜೆಸ್ಟ್ ಮಾಡಂಗಿದ್ರೆ ವಿಚ್ ಇಸ್ ದ ರೈಟ್ ಪ್ಲೇಸ್? ದೇರ್ ಇಸ್ ನೋ ರೈಟ್ ಪ್ಲೇಸ್ ಹೇಳ್ತೀರಾ ನೀವು, ಬಟ್ ಜಸ್ಟ್ ಆಸ್ಕಿಂಗ್. ಅಲ್ಲ, see that is where an artist perspective comes into place. Right. So you do your research first, and also styles. ಇವಾಗ ಇವ್ರದ್ದು ರಾಜಾ ಅವ್ರದ್ದು ಸ್ಟೈಲೇ ಡಿಫ್ರೆಂಟ್, ನನ್ನ ಸ್ಟೈಲ್ ಡಿಫ್ರೆಂಟ್. There's other artists who will very versatile, they'll do probably everything. Correct. So ನಿಮ್ಗೆ ಯಾವ ತರ ಸ್ಟೈಲ್ ಇಷ್ಟ ಆಗುತ್ತೆ ಅದನ್ನ ಫಸ್ಟ್ ರಿಸರ್ಚ್ ಮಾಡಿ, ದೆನ್ ಯು ಚೂಸ್ ದ ಟ್ಯಾಟೂ ಸ್ಟುಡಿಯೋ, ದೆನ್ ಯು ಹ್ಯಾವ್ ಟು ಡೂ ಆಲ್ ದಿಸ್. ಇದನ್ನ ಮಾಡ್ಲೇಬೇಕು, ಬಿಕಾಸ್ ನೀವೇ ಡಿಸೈಡ್ ಮಾಡಕ್ ಆಗಲ್ಲ. ಬಿಕಾಸ್ ನಿಮ್ದು ಲಿಮಿಟೆಡ್ ನಾಲೆಜ್ ಇರುತ್ತೆ, ಆರ್ಟಿಸ್ಟ್ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ, ಅಂಡ್ ಯೋರ್ ಫ್ರೆಂಡ್ಸ್ ಅದಂತೂ ಮಾಡ್ಲೇಬೇಡಿ. ಕೇಳ್ಬಾರ್ದಾ? ನನ್ ಪ್ರಕಾರ ಬೇಡ, ಬಿಕಾಸ್ ಎವ್ರಿಬಡಿ ವಿಲ್ ಹ್ಯಾವ್ ಎನ್ ಒಪಿನಿಯನ್. ಎಕ್ಸಾಕ್ಟ್ಲಿ, ದಟ್ ಇಸ್ ದ ನೌ ಕನ್ಫ್ಯೂಷನ್. ಅದೇನಾಗ ಹೋಗುತ್ತೆ, ನೀವ್ ಇವಾಗ ಹೇಳಿದ್ರಿ ಇಲ್ಲಿ ಹಾಕ್ಸ್ಕೊಂಬಿಡಿ ಅಲ್ಲಿ ಹಾಕ್ಸ್ಕೊಂಬಿಡಿ ಅಂತ, ಬಟ್ ದಟ್ ಇಸ್ ಯೋರ್ ಒಪಿನಿಯನ್. ಅವ್ರದ್ದೇನ್ ಒಪಿನಿಯನ್ ಇರುತ್ತೆ, ಅವರು ಲೆಟ್ ಹಿಮ್ ಟಾಕ್ ಟು ದ ಆರ್ಟಿಸ್ಟ್, he'll give his perspective. So that is where confusion happens. ಫಸ್ಟ್ ನಾನು ಹೇಳ್ದಂಗೆ ಸ್ಟೈಲ್ ಚೂಸ್ ಮಾಡಿ, ಈ ತರ ಸ್ಟೈಲ್ ಇಷ್ಟ ಆಯ್ತು ಅಂದ್ರೆ ದೆನ್ ಚೂಸ್ ದಟ್ ಆರ್ಟಿಸ್ಟ್, go to the artist, spend enough time. ಅವ್ರಿಗೆ ಫಸ್ಟೇ ಕಾಲ್ ಮಾಡಿ ಹೇಳಿ, ನಾನು ಇಷ್ಟೊತ್ತಿಗೆ ಬರ್ತೀನಿ, ಐ ನೀಡ್ ಯೋರ್ ಟೈಮ್. ಕುತ್ಕೊಂಡು ಮಾತಾಡಿ, half your job is done. In next half is the artist work. They will help you with the placement. They'll help you with the placement, ಎಲ್ಲಿ ಚೆನ್ನಾಗಿ ಕಾಣುತ್ತೆ, ಬಾಡಿ ಫ್ಲೋ ಪ್ರಕಾರ ಮಾಡ್ತಾರೆ. And also ನೀವು ಕೇಳಿದಕ್ಕೆ ಎಕ್ಸ್ಪ್ಯಾಂಡ್ ಎಲ್ಲ ಏನು ಆಗಲ್ಲ ಬ್ರೋ. ಅದು ಸ್ಕಿನ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಈವನ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ. ಸೊ ನಿಮ್ಗೆ ಸಡನ್ ಆಗಿ ಒಂದ್ ತಲೆ ಹಿಂಗ್ ದೊಡ್ಡದಾಗಿ ಇನ್ನೊಂದ್ ತಲೆ ಚಿಕ್ಕದಾಗೋಗಲ್ಲ. ಅಲ್ಲ, ಬಟ್ ಏನೋ ಈಗ ಸ್ಟ್ರೆಚ್ ಮಾರ್ಕ್ಸ್ ಅದು ಇದು ಬರುತ್ತಲ್ಲ, ಅವೆಲ್ಲ ಏನ್ ಮಾಡಕ್ಕಾಗುತ್ತೆ ಬ್ರೋ, ಬಾಡಿ ಅದಿದ್ದೇ ಇರುತ್ತೆ. ಸ್ವಲ್ಪ ಇಫ್ ಯು ಲೂಸ್ ವೇಟ್ ದೆನ್ ಸ್ವಲ್ಪ ಒಂಚೂರು ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಅಂದ್ರೆ ಟ್ಯಾಟೂ ಹಂಗೆ ಇರುತ್ತೆ, ಬಟ್ ದೆನ್ ಸ್ಕಿನ್ ಸೈಜ್ ದಪ್ಪ ಆಗಿ ಚೆನ್ನಾಗಿದ್ದೀನಿ ಗೊತ್ತಾ, ಏನು ಆಗಿಲ್ಲ. ಸ್ವಲ್ಪ ಮಕ ಇನ್ನ ಕ್ಲಿಯರ್ ಆಗುತ್ತೆ ಅಷ್ಟೇ. ಬ್ರೋ, ನೀವು ಟ್ಯಾಟೂ ಇಂಡಸ್ಟ್ರಿಲಿ ಇರೋ ಕಾರಣ ವಿಯರ್ಡೆಸ್ಟ್ ಆಫ್ ದ ವಿಯರ್ಡೆಸ್ಟ್ ಟ್ಯಾಟೂಸ್ ನೋಡಿರ್ತೀರ. ನಾನಂತೂ ಐ ಟ್ಯಾಟೂಸ್, ಟಂಗ್ ಮೇಲೆ ಟ್ಯಾಟೂ ಮಾಡೋದು, ಇಲ್ಲಿ ಬಾಯಿ ಒಳಗಡೆ ಟ್ಯಾಟೂ ಕೇಳಲೇಬೇಡಿ ಬ್ರೋ. ಸೊ ನೀವು ನೋಡದಂತ ವಿಯರ್ಡೆಸ್ಟ್ ಜಾಗ ಇಂಕ್ ಮಾಡಿದ್ ಯಾವ್ದು? ಬ್ರೋ ನಾನೆಲ್ಲ ಎಲ್ಲಾ ನೋಡ್ಬಿಟ್ಟಿದೀನಿ ಬ್ರೋ. ಓಕೆ, ಲಿಟ್ರಲಿ ಇಂಕು ಮಾಡಿದೀರಾ? ನಮ್ಮವರೆಲ್ಲ ಬಂದ್ರೆ ಮಕ ಮೇಲೆ ಬಿಡ್ತೀವಿ. ಸೊ ಆತರ ರೆಸ್ಟ್ರಿಕ್ಷನ್ಸ್ ಇರುತ್ತಾ ನಿಮ್ಗೂ ಆಸ್ ಅನ್ ಆರ್ಟಿಸ್ಟ್? ನೋಡಿ ಬ್ರೋ, ಏನಕ್ ಬ್ರೋ ಇವಾಗ ನಾನು ಏನ್ ಹೇಳಕ್ಕಾಗುತ್ತೆ ಬ್ರೋ. ಇವಾಗ ಫಾರಿನರ್ ಅಂದ್ರೆ ಬೆಳ್ಳಕ್ಕಿರ್ತಾರೆ, ಏನಾರ ಮಾಡ್ಬೋದು, ನಮ್ಮವ್ರ ಮೇಲೆ ನಾನು ಏನ್ ಮಾಡ್ಲಿ? ನನ್ಗಂತ ಏನ್ ರೆಸ್ಟ್ರಿಕ್ಷನ್ ಎಲ್ಲ ಇಲ್ಲ. ನಾನು ಒಂದು ಕಲಾವಿದಾನೆ, ನೋಡ್ಬಿಟ್ಟಿದೀನಿ ಇವಾಗ. ಕ್ರೇಜಿ ಜನ ಇದಾರೆ ಬ್ರದರ್. ಇದು ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಮ್ಮೂರಲ್ಲಿ ಕಲ್ಚರ್ ಇದೆಲ್ಲ ಪೋಕಿಂಗ್ ಎಲ್ಲ ಮಾಡ್ಕೋತಾರೆ, ಮತ್ತೆ ಟ್ಯಾಟೂಸ್ ಮಾಡ್ಕೋತಾರೆ. ಬೇಸಿಕ್ಲಿ ಒಂದು ಹ್ಯೂಮನ್ ಬಾಡಿನ ಪುಷ್ ಮಾಡೋದು ಅಲ್ವಾ? ನೀವೇನ್ ಹೇಳ್ತೀರಾ? ಇದೆಲ್ಲ ರೋಲ್ ಮಾಡೋದು, 2,000 ಮೀಟರ್ ರೋಲ್ ಮಾಡೋದು, ಕಿಲೋಮೀಟರ್ ಸ್ಟೇರ್ಸ್ ಅಲ್ಲಿ ಇದು ಇದ್ರಲ್ಲಿ ಹತ್ತೋದು, ಮಂಡಿಯಲ್ಲಿ ಹತ್ತೋದು ಎಲ್ಲ ನೋಡಿದೀರಾ? ಅವೆಲ್ಲ ಏನು ಒಂದು ಪುಷಿಂಗ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಲ್ಲ. ಇವಾಗ ಫಾರಿನರ್ಸ್ಗೆ ಡೈರೆಕ್ಟ್ ಆಗಿ ನಮ್ ತರ ಕಲ್ಚರ್ ಇಲ್ಲ ಅಲ್ಲ, ಅವ್ರು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ನ ಈ ತರ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಟ್ಯಾಟೂಸ್ ಇಂದ, ಪೇನ್ ಇಂದ, ಪಿಯರ್ಸಿಂಗ್ಸ್, ಬಾಡಿ ಆರ್ಟ್.
ಕರೆಕ್ಟ್ ಯು ಅಂಡರ್ಸ್ಟ್ಯಾಂಡ್. ಸೊ ಅವರು ಬಂದ್ಬಿಟ್ಟು ನನ್ಗೆ ಗೊತ್ತಿರೋರು ಸ್ಪ್ಯಾನಿಷ್ ಟೀಮ್, ಅವ್ರು ಬಂದ್ಬಿಟ್ಟು ಈ ಮಲೇಷ್ಯಾದಲ್ಲಿ ಇದ್ ಮಾಡ್ತಾರಲ್ಲ ಮುರುಘಾ ಇದಕ್ಕೆ, ಅದು ಅವರು ಆ ಸೆರೆಮನಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರು ಬಂದ್ಬಿಟ್ಟು ಏನ್ ಮಾಡೋದು ಅಂದ್ರೆ ಬಾಡಿ ಸಸ್ಪೆನ್ಷನ್ ಎಲ್ಲ ಮಾಡೋದು. ಬಾಡಿ ಸಸ್ಪೆನ್ಷನ್ ಅಂದ್ರೆ ಉಕ್ ಹಾಕೊಂಡು ಹ್ಯಾಂಗಿಂಗ್, ಅದೇನೋ ಒಂದು ರಿಚುವಲ್ ತರ ಮಾಡ್ತಾರೆ. ಬ್ಯಾಕ್ಗೆಲ್ಲ ಫುಲ್ ಅದೇ ಬ್ರದರ್, ಇವಾಗ ನಾವು ಇದನ್ನ ಹೇಳ್ಕೊಂಡು ಹೋಗ್ತಾರಲ್ಲ, ಆ ರಿಚುವಲ್ ಇವ್ರ ಸ್ಟೈಲ್ ಅಲ್ಲಿ. ಅಟ್ ದಿ ಎಂಡ್ ಆಫ್ ದಿ ಡೇ ಹ್ಯೂಮನ್ಸ್ ಬಂದ್ಬಿಟ್ಟು ಒಂಥರ ರಿಚುವಲಿಸ್ಟಿಕ್ ಪೀಪಲ್. ರೈಟ್. ಸೊ ಅದೇ ನಾನು ಹೇಳೋದು, ಏನೇ ನೋಡಿ ಕಮ್ಯುನಿಟಿದು ಸಿಮಿಲಾರಿಟೀಸ್ ಹೆಂಗನ ಬಂದೇ ಬರುತ್ತೆ ಒಂದು ಹ್ಯೂಮನ್ ಆಗಿ ಆ ಸಿಮಿಲಾರಿಟೀಸ್. ಸೊ ವಿಯರ್ಡ್ ಅಂತ ನಾವು ಒಂದು ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ನಮ್ಗೆ ಏನು ವಿಯರ್ಡ್ ಇಲ್ಲ. ನಾನು ಓದಿದ್ದು ಕಾಲೇಜಲ್ಲೂ ನಾವು ಬಂದ್ಬಿಟ್ಟು ಬರೀ ನೂಡ್ ಡ್ರಾಯಿಂಗ್, ನೂಡ್ ಪೇಂಟಿಂಗ್ ಎಲ್ಲ ಮಾಡ್ತೀವಿ, ಫೈನ್ ಆರ್ಟ್. ಸೊ ಹಂಗಿದ್ದಿ ನಮ್ಗೆ ಅದೊಂದು ಸಬ್ಜೆಕ್ಟ್ ಅಷ್ಟೇ. ಅಂದ್ರೆ ನಾನು ಯಾಕೆ ಅಂದ್ರೆ ಸ್ವಲ್ಪ ಲೆಟ್ಸ್ ಬಿ ಆನೆಸ್ಟ್, ತುಂಬಾ ಜನ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ಗೆ ಮಾಡ್ಕೋತಾರೆ ಐ ಲವ್ ಅನ್ನೋ ಕಾರಣ. ಲೋವರ್ ಬ್ಯಾಕ್ ಅಲ್ಲಿ ತುಂಬಾ ಜನ ಮಾಡಿಸ್ಕೋತಾರೆ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಹೌದು. ಈ ತರ ಸಚಿನ್ ಸರ್ ನಿಮ್ಮ ಹತ್ರ ಬಂದಿದ್ದಾರೆ, ನಂಗೆ ಟೈ ಟ್ಯಾಟೂ ಬೇಕು, ಇಲ್ಲೇ ಬೇಕು, ನನ್ನ ಬಾಯ್ ಫ್ರೆಂಡೇ ಕೇಳಿದೆ, ಡ್ಯೂ ಯು ಕ್ವೆಶ್ಚನ್ ದಮ್ ಯಾಕೆ ಇಲ್ಲೇ ಮಾಡಿಸ್ಬೇಕಂತಿದ್ದೀರಾ? ನಾಟ್ ರಿಯಲಿ, ಇಫ್ ಯು ಆರ್ ಕಂಫರ್ಟಬಲ್ ಯು ಡೂ ಇಟ್. ಓಕೆ, ಅದ್ರಲ್ಲಿ ಏನು, ಬಿಕಾಸ್ ಇಟ್ಸ್ ದೇರ್ ಚಾಯ್ಸ್ ಅಲ್ಲ. ಗಾಟ್ ಇಟ್. Otherwise, if I am comfortable, I'll do it. If there's something which I'm not comfortable, I'll just say no, we don't do it ಅಂತ ಅಷ್ಟೇ. So we don't What is really the comfortable level ಅಂತ ನಾವು ಕೇಳಿದ್ರೆ ಅಂದ್ರೆ ವಾಟ್ ಇಸ್ ದಟ್ ಲಿಮಿಟ್ ಯು ಕ್ಯಾನ್ ಪುಷ್ ಟು, ಇದಾದ್ಮೇಲೆ ಇಲ್ಲ ಗುರು ದಾಟಲ್ಲ ನಾನು ಅಂತ ಹೇಳೋದಾದ್ರೆ. ನಾನೆಲ್ಲ ದಾಟೋದೇ ಇಲ್ಲ ಬ್ರೋ. ನಾನ್ ಬರೀ 99% ನಾನ್ ಬರೀ ಮೆನ್ನಿಗೆ ಟ್ಯಾಟೂ ಮಾಡೋದು, ಅಂದ್ರೆ ದೊಡ್ಡ ಟ್ಯಾಟೂಗಳು ಮೆನ್. ಸೊ ನನ್ನ ಹತ್ರ ಬರೋ ಲೇಡೀಸ್ ಕೂಡ ಬಂದ್ಬಿಟ್ಟು ಏನನ್ನ ದೊಡ್ಡದು ಹಾಕ್ಸ್ಕೊಳಕ್ಕೆ ಆ ತರಾನೇ ಬರೋದು. ಬಟ್ ನಾನ್ ಬಂದ್ಬಿಟ್ಟು ಹೇಳ ಓಪನ್ ಆಗಿ, ನನಗೆ ಏನಂದ್ರೆ ನಾನೊಂದು ಸ್ವಲ್ಪ ಸ್ಲೋ ಅಲ್ಲಿ ಮೂವ್ಮೆಂಟ್ ತರ ಟ್ಯಾಟೂಸ್, ಫ್ರೀ ಹ್ಯಾಂಡ್ ಜಾಸ್ತಿ ಮಾಡ್ತೀರಾ ನೀವು? ಫ್ರೀ ಹ್ಯಾಂಡ್. ಸೊ ನನಗೇನಂದ್ರೆ ಇವಾಗ ಒಂದ್ ಜಾಗದಲ್ಲಿ ನನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದು ಟ್ಯಾಟೂ ಆಗಿ ಕೊಡಕ್ ಆಗಲ್ಲ ಅಂದ್ರೆ ನಾನು ಆ ಜಾಗ ಪ್ರಿಫರೇ ಮಾಡಲ್ಲ ಅಷ್ಟೇ, ಸಿಂಪಲ್. ಓಕೆನಾ? ಏನಕ್ಕಂದ್ರೆ ನಾನ್ ಬಂದ್ಬಿಟ್ಟು ಸ್ಟುಡಿಯೋ ಅಂದ್ರೆ ನಮ್ದು ಅಪಾಯಿಂಟ್ಮೆಂಟ್ ಓನ್ಲಿ. ಇದು ಏನ್ ಹೇಳಿ, ಒಂಥರ ಕಸ್ಟಮ್ ಟ್ಯಾಟೂ ಅಂದ್ರೆ ಏನ್ ಬ್ರದರ್, ಒಂದ್ ಜೊತೆ ಟೈಮ್ ಕೊಟ್ಟಿ ಕೂತ್ಕೊಂಡ್ ಮಾತಾಡಿ, ಅದಿಷ್ಟೇ ಇರ್ಲಿ. ಕರೆಕ್ಟ್, ಅದಿಷ್ಟೇ ಇರ್ಲಿ, ಕೂತ್ಕೊಂಡ್ ಮಾತಾಡಿ ಡ್ರಾಯಿಂಗ್ ಮಾಡಿ ಇದ್ ಮಾಡೋದು. ಓಕೆನಾ? ನಿಮ್ಗೊಂದು ಸೆನ್ಸ್ ಆಫ್ ಪೇಷನ್ಸ್ ಜೊತೆ, ನಿಮ್ಗೆ ಒಂದು 4-5 ಆಪ್ಷನ್ ಜೊತೆ ಅದೊಂದು ಐಡಿಯಾ ಕೊಟ್ಟಿ ಮಾಡೋದು. ಸೊ ನನ್ಗೂ ಅದೇ ತರ, ನಿಮ್ಗೆ ನಾನು ಅಷ್ಟು ಟೈಮ್ ಕೊಟ್ಟು ಕೊಟ್ಟು ನಾನು ಆರ್ಟ್ ಮಾಡ್ತಾ ಇದ್ದೀನಿ, ನನಗೂ ಅದೇ ತರ I need to find that balance. Got it. So I also try to be, because see, I need to work like this. How I'm with you, I need to be with my clients, right? Okay, that's when I can give them my best work, because my only intention, ನಂದು ಒಂದೇ ಇಂಟೆಂಟ್, ನನ್ಗೆ ಇವಾಗ ಇಷ್ಟು ವರ್ಷದಲ್ಲಿ ನನಗೆ ಮಾಡಬೇಕು, ನಂದು ಫ್ಯೂಚರ್, ನಂದು ಇದೇ ಕೆಲಸ ಅಂತ ನನ್ಗೆ ಡಿಸೈಡ್ ಆಗೋಗಿದೆ. ಆರ್ಟೇ ನನ್ನ ಲೈಫ್ ಅಂತ. ಸೊ ನನ್ಗೆ ಬೇರೆ ಯಾರ ಜೊತೆಗೂ ಯಾವ್ದಕ್ಕೂ ನನಗೆ ಅಡ್ಜಸ್ಟ್ ಆಗೋದ್ ಬೇಡ, ಬೇರೆಯವ್ರಿಗೂ ಅಡ್ಜಸ್ಟ್ ಆಗೋದ್ ಬೇಡ. ಸೊ ಅವ್ರಿಗೆ ನನ್ನ ಹತ್ರ 100% ಸಿಗ್ಬೇಕು, ನಾನು ಅವ್ರಿಗೆ 100% ಕೊಡ್ಬೇಕು. ಸೊ ಆ ತರ ಆಗೋ ಟ್ಯಾಟೂಸ್ ಮಾತ್ರ ನಾನ್ ಮಾಡೋದು. ಓಕೆನಾ? ಏನೋ ಒಂದು ಸಪೋಸ್ ಅವ್ರು ಏನೇನೋ ಬೇರೆ ತರ ಏನಾನ, ನನಗೂ ನಮ್ಗೆಲ್ಲ ತುಂಬಾ ಬರ್ತಾ ಇರುತ್ತೆ ಕಾಲ್ಸ್ ಬಂದು ಹೇಳ್ತಾರೆ, ಸೊ ಪ್ಲೀಸ್ ಇದು ಯಾರಿಗೂ ಏನೋ ಇದ್ ಮಾಡಕ್ ಹೋಗ್ಬೇಡಿ, ಇದು ನಾವು ಬಂದ್ಬಿಟ್ಟು ಒಂಥರ ನಾವು ಪ್ರೈವೇಟ್, ಸೊ ನಮ್ಗೊಂದು ಪ್ರೈವೇಟ್ ಆಗಿ ನಮ್ಗೆ ಇದೊಂದು ನಮ್ದೊಂದು ಕಿಂಕ್ ಇದು, ಸೊ ನಮ್ಗೆ ಈ ತರ ಇಲ್ಲೊಂದ್ ಬೇಕು ಅಲ್ಲೊಂದ್ ಬೇಕಲ್ಲ. ಸೊ ನಾನ್ ಹೇಳ್ತೀನಿ ಬ್ರೋ, ನಾನ್ ಬರೀ ಕಲೆ ಮಾಡೋದು, ನನ್ಗೆ ಆ ತರ ಮಾತ್ರ ನನ್ಗೆ ವರ್ಕೌಟ್ ಆಗುತ್ತೆ. ನೀವು 10,000 ಕೊಟ್ರು ನನ್ಗೆ ಅದು ದುಡ್ಡಿನ ಅವಶ್ಯಕತೆ ಇಲ್ಲ. ಸೊ ನಾನು ಅದನ್ನ ಮಾಡಿ ನಾನು ಒಂದು ಪರೇಡ್ ಮಾಡ್ಸಕ್ ಆಗಿಲ್ಲ ಅಂದ್ರೆ ನನ್ಗೆ ಆತರ ಟ್ಯಾಟೂ ಬೇಡ. ಅಂದ್ರೆ ಯಾರು ತೋರ್ಸ್ಕೊಳಕ್ ಆಗಿಲ್ಲ. ನಿಮ್ದು ಇವಾಗ ಎಷ್ಟೋ ಕ್ಲೈಂಟ್ ಬಂದ್ಬಿಟ್ಟು ಹಾಸ್ಲಿ ವಾಸ್ಕೋತಾರೆ, ಇಲ್ಲಾಂದ್ರೆ ಏನೋ ಒಂದು ಟ್ಯಾಟೂ ಏನೇ ಇರ್ಲಿ ತೋರ್ಸ್ಬೇಡಿ ಅಂತಾರೆ, ಅದನ್ನ ಮಾಡಲ್ವಾ? ನಾವ್ ಮಾಡ್ತೀವಿ. ಬಟ್ ನಂದು ಪರ್ಸನಲಿ ಏನಂದ್ರೆ, ನಂದು ಏನು ಆರ್ಟ್ ನಾನು ಇಫ್ ಐ ಕ್ಯಾನ್ ನಾಟ್ ಡೂ ಎನಿ ಆರ್ಟ್, ಐ ವಿಲ್ ನಾಟ್ ಡೂ. That's it. Even if it is a small tattoo, if they tell me, no Raja, ನೀನೇ ಡ್ರಾ ಮಾಡ್ಬೇಕು, ನೀನೇ ಮಾಡ್ಬೇಕು, I am there for them. Okay. You understood? ಏನಂದ್ರೆ approaching the artist, ಅದು whatever location on the body, when you approach the artist, ನೀವು ಆ ಟ್ರಸ್ಟ್ ಜೊತೆ ಅಪ್ರೋಚ್ ಮಾಡಿ, ನಾನು ಒಂದು ಪ್ರೊಫೆಷನಲ್ ಆಗಿ ನೀವು ನನ್ನ ಟ್ರೀಟ್ ಮಾಡಿ ಹಂಗ್ ಬಂದ್ರೆ ಅದು ಸೂಪರ್. ಬೇರೆ ನಾನು ಇದು ಹೇಳಿದ್ನಲ್ಲ, ಈ ತರ ಅವರು ನಮ್ಮನ್ನ ಪ್ರೊಫೆಷನಲ್ ಆಗಿ ನೋಡ್ತಾರೆ, ಬಟ್ ಒಂದು ಸರ್ವಿಸ್ ನಾವು ಅವಾಗ. ಇಟ್ಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್ ತಾನೆ? ಅಷ್ಟೇ. ಸರ್ವಿಸ್ ಆಗಿದ್ರೆ ನಾವು ಮಾಡಲ್ಲ, ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾಡ್ತೀನಿ. ನಂಗೆ ಟ್ಯಾಟೂ ಹಾಕ್ಸ್ಕೊಳ್ಳೋಗಿಂದನೂ ಒಂದು ಕ್ವಶನ್ ಏನು ಅಂದ್ರೆ, ನೀವು ಪರ್ ಇಂಚ್ ಚಾರ್ಜ್ ಮಾಡ್ತೀರಾ? ಏನೋ
ಕೆಲವು ಜನ ಪರ್ ಇಂಚು, Yeah. ಕೆಲವು ಜನ ಪರ್ ಅವರು, ಓಕೆ. ಕೆಲವು ಜನ ಪರ್ ಪೀಸು. ಬಟ್ ನಾನೇನಂದ್ರೆ ಈಗ ಒಂದ್ ಲೈನ್ ಹಾಕಿದ್ರು ಪರ್ ಇಂಚ್ ಅಂತ ಲೆಕ್ಕ ತಗೋದಿರ, ಬಿಕಾಸ್ ಸುಮಾರು ಸ್ಪೇಸ್ ಹೌದು. ವೇಸ್ಟ್ ಆಗುತ್ತೆ. ಏನ್ ಕ್ಯಾಲ್ಕುಲೇಷನ್ ಅದ್ರದ್ದು? ಬಿಕಾಸ್ ನನ್ಗೆ ಅರ್ಥ ಆಗಿಲ್ಲ ಮುಂಚಿನ. ಬೇರೆ ಬೇರೆ ಸ್ಟುಡಿಯೋ ಅವ್ರು ಬೇರೆ ಬೇರೆ ತರ ಚಾರ್ಜ್ ಮಾಡ್ತಾರೆ, ಓಕೆ. ಪರ್ ರೇಂಜ್ ಕೂಡ ಮಾಡ್ತಾರೆ. ಇವಾಗ ಹೌ ಡು ಯು ಚಾರ್ಜ್ ಬೇಸಿಕಲಿ? ನಾವು ಪರ್ ಸೆಷನ್ ಮಾಡ್ತೀವಿ, ಪರ್ ಆರು ಮಾಡ್ತೀವಿ, ಪರ್ ಇಂಚು ಮಾಡ್ತೀವಿ. ಪರ್ ಇಂಚ್ ಯೂಶಲಿ ಸ್ಮಾಲ್ ಟ್ಯಾಟೂಸ್ ಇಲ್ಲ ಸ್ಮಾಲ್ ಟು ಮೀಡಿಯಂ ಟ್ಯಾಟೂಸ್, ಅವ್ರ ಪರ್ ಇಂಚ್ ಅಂದ್ರೆ ಅವ್ರ ಅರ್ಥ ಆಗೋದಕ್ಕೇನೆ ನಾವು ಆ ತರ ಪರ್ ಇಂಚ್ ಅಂತ ಮಾಡ್ತೀವಿ. ಬಟ್ ಅದರ್ವೈಸ್ ಅದು ಹೆಂಗೆ ಅಂತಂದ್ರೆ ಬೇಸ್ಡ್ ಆನ್ ಆರ್ ಎಕ್ಸ್ಪೀರಿಯನ್ಸ್, ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಗೆ ಇಷ್ಟು ಸೈಜು, ಇಷ್ಟು ಡೀಟೇಲ್ ಇಷ್ಟಿದೆ, ನಾನು ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ ಅನ್ನೋ ಪ್ರಕಾರನೇ ನಾವು ಅದನ್ನ ಚಾರ್ಜ್ ಮಾಡೋದು. ಓಕೆ, ನಿಮಗೆ ಗೊತ್ತು ಕ್ಯಾಲ್ಕುಲೇಷನ್, ನಮ್ಗ್ ಗೊತ್ತು. ಜನಕ್ಕೆ ಅರ್ಥ ಆಗ್ಲಿ ಅನ್ಬಿಟ್ಟು ಸುಮ್ನೆ ಅವ್ರ ಪರ್ ಇಂಚ್ ಅಂತ ಹೇಳ್ತೀವಿ. Okay. ಬಟ್ ಅದರ್ವೈಸ್ ಸೀಸನ್ಡ್ ಕ್ಲೈಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಕೆಲವರೆಲ್ಲ ದೇ ವಾಂಟ್ ಇವನ್ ಆಸ್ಕ್ ಎಷ್ಟಾಗತ್ತೆ ಅಂತ. ದೇಲ್ ಕಮ್, ದೇಲ್ ಬುಕ್ ಎನ್ ಅಪಾಯಿಂಟ್ಮೆಂಟ್, ಅವ್ರದ್ದು ಡಿಸೈನ್ ರೆಡಿ ಆಗುತ್ತೆ, ಅವ್ರು ಹೋಗ್ಬೇಕಾದ್ರೆ ಎಷ್ಟು ಅಂತ ಕೇಳ್ತಾರೆ, ನಾವು ಹೇಳ್ತೀವಿ, ಅವ್ರು ಪೇ ಮಾಡಿ ಹೋಗ್ತಾರೆ. ಬಟ್ ಇವಾಗ ಯಾರಾದ್ರೂ ನಮ್ಮ ಆಡಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ದೇ ಹ್ಯಾವ್ ಟು ಗೆಟಿಂಗ್ ಫ್ರೆಂಡ್ಸ್ ಕೇಳ್ತಾರೆ, ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಆಸ್ ಆರ್ಟಿಸ್ಟ್ ಯೋರ್ ಸೆಲ್ಫ್ ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಇದೀರ ಅಂದ್ಮೇಲೆ ಎಷ್ಟು ಬಜೆಟ್ ಬೇಕಾಗುತ್ತೆ ಫಾರ್ ಯರ್ ಫಸ್ಟ್ ಟ್ಯಾಟೂ? ಐ ನೋ ಅದು ನಿಮ್ಮ Depends on the preference size. ಮೇಲೆ. ಹೇಳ್ತೀರಾ? But ಒಂದ್ 50 ಸರ mentally- ಇಟ್ಕೊಂಡ್ ಬನ್ನಿ. Okay. ಬಟ್ ಇವಾಗ ಯಾರಾದ್ರೂ ಒಬ್ರು ಇಲ್ಲಪ್ಪ ನನ್ನ ಹತ್ರ 2,000 ಇದೆ ಅಷ್ಟೇ ಅಂದ್ರೆ, ವಾಟ್ ಶುಡ್ ದೇ ಡೂ ಟು ಗೆಟ್ ಎ ಟ್ಯಾಟೂ? ಲಿಮಿಟೇಷನ್ಸ್ ಎಷ್ಟಿದೆ? ಓಕೆ, ಎಷ್ಟಿದೆ ಪ್ರೈಸ್? ಎಷ್ಟಿದೆ? ಬ್ರೋ ಹೇಳ್ತೀನಿ ನೋಡಿ ಬ್ರೋ. ಇವಾಗ ನಾನ್ ನಿಮ್ಗೆ ಏನ್ ತಿರ್ಗಾ ವಾಪಸ್ ನಾನು ಹೇಳ್ತಾ ಇದ್ದೀನಂದ್ರೆ, ನಾನು ನನ್ನ ಅಪ್ರೋಚ್ ಓಕೆ, ಇಷ್ಟ ದಿನ ನನ್ನ ದೇವ್ರು ಇಷ್ಟ ದಿನ ಹಿಂಗ್ ಕರ್ಕೊಂಡ್ ಬಂದಿದ್ದಾನಂದ್ರೆ ಹೆಂಗಂದ್ರೆ, ನಾನು ಸ್ಟಾರ್ಟ್ ಮಾಡಿದ್ದು ಚಿಕ್ಕ ವಯಸ್ಸಲ್ಲಿ, ಲೆಕ್ಕಾಚಾರ ಏನು ಗೊತ್ತಿಲ್ಲ. Okay. ಚಿಕ್ಕ ವಯಸ್ಸಿಂದಾನೇ ದುಡಿಯಕ್ ಶುರು ಮಾಡ್ಬಿಟ್ಟೆ. ಸೊ ಲೆಕ್ಕ ನೆವರ್ ಮಾಡೇ ಇಲ್ಲ. Okay. ಸೊ ಕ್ಲೈಂಟ್ ಬರ್ತಾರೆ, ನಮ್ ಬೇರೆ ಸ್ಟುಡಿಯೋಲ್ ಕೆಲಸ ಮಾಡೋ ತನಕ ನಾವು ಪ್ರೈಸ್ ಹೇಳೋದ್ ಬೇಡ ಬ್ರೋ, ಹೇಳ್ಬಿಡಿ ಅಲ್ವಾ. ಇವಾಗ ನಾವೇ ಹೇಳ್ಬೇಕು, ನಾವು ರಿಲೇಷನ್ ಆಗ್ಬಿಡತ್ತೆ, ಕರೆಕ್ಟ್, ಬಾಯಿಂದ ಪ್ರೈಸ್ ಬರಲ್ಲ. ಕರೆಕ್ಟ್. ಸೊ ನಾವೆಲ್ಲ ದೇವ್ರು ಬಿಡಿರು, ನೋಡೋಣ ನೀವೇ ಹೇಳಿ ನೀವೇ ಹೇಳಿ ಅಂತ Okay. ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದ್ ಟೈಮ್ ಆದ್ಮೇಲೆ ಅವ್ರು ಹೇಳೋದೇ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಓಕೆ. ಓಕೆ, ಇದನ್ನ ಲಾಕ್ ಮಾಡಿ ಇವಾಗಿಂದ ನಾವ್ ಹಿಂಗೆ ಮೇಂಟೈನ್ ಮಾಡೋಣ ಅಂತ. ಬೇಸಿಕ್ಲಿ ಇವ್ರನ್ನ ಯಾಕೆ ಕೇಳಿದೆ ಅಂದ್ರೆ, ಇಫ್ ಸಮ್ಮನ್ ವಾಂಟ್ಸ್ ಟು ಅಪ್ರೋಚ್ ಯು ಗೈಸ್ ಓನ್ಲಿ, ಆ ಒಂದು ಕ್ಯಾನ್ವಾಸ್ ಓಪನ್ ಇರ್ಲಿ, ಮೈಂಡ್ ಗೆ ಸ್ವಲ್ಪ ಬ್ಯಾಂಡ್ವಿಡ್ ಸಿಗ್ಲಿ ಅಂತ ಮೈಂಡ್ ಓಪನ್ ಇರ್ಲಿ, ಕ್ಯಾನ್ವಾಸ್ ಓಪನ್ ಇರ್ಲಿ, ಬ್ಯಾಂಕ್ ಓಪನ್ ಇರ್ಬೇಕು. ಇಲ್ಲ ಏನಕ್ಕಂದ್ರೆ ಹೇಳ್ತೀನಿ ನೋಡಿ, ನಾವು ಕನ್ಸಲ್ಟೇಷನ್ ಫ್ರೀ, ಓಕೆ, ಕನ್ಸಲ್ಟೇಷನ್ ಫ್ರೀ, ನೀವು ಫ್ರೀನೇ. ಸೊ ಬನ್ನಿ, ನಾನು ಹೇಳ್ಕೊಡ್ತೀನಿ ಏನ್ ಬೇಕು ನಿಮ್ಗೆ, ಏನ್ ಬೇಕು. ಇವಾಗ ನೀವು ಬಜೆಟ್ ಜೊತೆ ಬಂದು ನನ್ ಬಲೆಯಲ್ಲಿ ಬಜೆಟ್ ಆದ್ರೆ ಏನಾಗುತ್ತೆ, ಕೈನೂ ಬಂದ್ಬಿಟ್ಟು ಅಷ್ಟೇ ಗುರುಮು. ನನ್ ಕ್ಲೈಂಟ್ ಹತ್ರ ಇವಾಗ್ಲೂ ನಾನು ಹೇಳ್ತೀನಿ ಗೊತ್ತಾ, ರಾಜಾ, ಐ ವಾಂಟ್ ಟು ಚೆಕ್ ಆಲ್ಸೋ, ಕ್ಯಾನ್ ಐ ನೋ ಅಬೌಟ್ ದ ಬಜೆಟ್, ಲೆಟ್ಸ್ ನಾಟ್ ಡಿಸ್ಕಸ್ ಅಂಟಿಲ್ ಐ ಡ್ರಾ ಸಮಥಿಂಗ್. ಫೇರ್. ಏನಕ್ಕೆ ಹೇಳಿ, ನಾವು ಕಲೆ ಮಾಡುವಾಗ ನಮ್ಗೆ ಏನೋ ನನಗೆ ಏನು ಕ್ರೈಟೀರಿಯಾನೇ ಬೇಡ. ನಿನ್ನ ಹತ್ರ 1,000 ರೂಪಾಯಿ ಇದೆಯಾ ನನ್ಗೆ ಗೊತ್ತಾಗೋದೇ ಬೇಡ. ಅಟ್ಲೀಸ್ಟ್ ನೀನು 1,00,000 ಡ್ರಾಯಿಂಗ್ ವರ್ತ್ ನಿನಗೆ ಗೊತ್ತಾಗುತ್ತೆ. ನಾಳೆ ದಿನ ನೀನ್ ಹೇಳು ನಿನಗೆ ಆಗತ್ತಾ ಆಗಲ್ವಾ. ಈ ಡ್ರಾಯಿಂಗ್ ನಿನ್ಗೋಸ್ಕರ ವಾಟ್ ಐ ಕ್ಯಾನ್ ಡೂ ಆಸ್ ಅನ್ ಆರ್ಟಿಸ್ಟ್ ವಿತೌಟ್ ನೋಯಿಂಗ್ ವೆದರ್ ಯು ಕ್ಯಾನ್ ಅಫೋರ್ಡ್ ಮೀ, ನಾನು ನಿನ್ ಕೆಲಸ ಮಾಡಿದೀನಿ. ಅದು ನನ್ನ ಎಥಿಕ್ಸ್ ಕೆಲ್ಸಕ್ಕೋಸ್ಕರ. ನನಗೆ ಯಾವ್ದು ಡ್ರಾಯಿಂಗ್ ವೇಸ್ಟ್ ಅನ್ಸಲ್ಲ. ಸೊ ನಾನ್ ಮಾಡಾದ್ಮೇಲೆ ನಿನಗೆ ತೋರಿಸ್ತೀನಿ, ಅದಾದ್ಮೇಲೆ ನಿನ್ ಡಿಸಿಷನ್. ಸೊ ಎಷ್ಟೇ ಜನ ನಾವು ಈ ತರ ಡ್ರಾಯಿಂಗ್ ಮಾಡ್ಬಿಟ್ಟು ವಾಪಸ್ ಬರೋದೇ ಇಲ್ಲ, ಬಟ್ ಎಷ್ಟು 1,000 ಜನ ವಾಪಸ್ ಬರ್ತಾರೆ. ಸೊ ಎಷ್ಟು ಜನ ಬಂದ್ಬಿಟ್ಟು ಸ್ವಲ್ಪ ಟೈಮ್ ಆದ್ಮೇಲೆ ಸೇವ್ ಮಾಡ್ಕೊಂಡ್ ಬರ್ತಾರೆ. ಕರೆಕ್ಟ್. ಸೊ ನಾವ್ ಯಾವತ್ತು ಯಾರ್ದಿಗೂ ಇಷ್ಟು ಬಜೆಟ್ ಇಟ್ಕೊಂಡ್ ಬನ್ನಿ ಅನ್ಲೇಬಾರ್ದು. ಓಪನ್ ಮೈಂಡ್ ಇಟ್ಕೊಂಡು ಒಂದ್ಸಲಿ ಮೀಟ್ ಆಗಕ್ ಬನ್ನಿ, ನೋಡೋಣ ನಿಮ್ ಮೀನಿಂಗ್ ಅಷ್ಟು ನಿಮ್ದು ಏನ್ ಸೈಜ್ ಆಗುತ್ತೆ ಅಂತ ನೋಡ್ಬೇಕಲ್ಲ. ಕರೆಕ್ಟ್. ಇವಾಗ ನಿಮ್ ಬಜೆಟ್ ಅಷ್ಟು ಮೀನಿಂಗ್ ಆಗ್ಲೇಬಾರ್ದು. ಕರೆಕ್ಟ್. ನಿಮ್ದು ಮೀನಿಂಗ್ ಅಷ್ಟು ಡಿಸೈನ್ ಆಗ್ಬೇಕು. ಅದ್ ಡಿಸೈನ್ ಅಷ್ಟು ನಾನು ಆರ್ಟಿಸ್ಟ್ ಆಮೇಲೆ ಹೇಳ್ಬೇಕು. ಆಮೇಲೆ ನೀವು ಡಿಸೈಡ್ ಮಾಡ್ಕೊಬಹುದು. ನಿಮ್ಗೆ ಅಟ್ಲೀಸ್ಟ್ ಯು ನೋ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗೋ ಟು ಅಂತ. ಎಸ್, ಇದಕ್ಕೆ ಫಾಲೋ ಅಪ್ ಕೇಳ್ತೀನಿ. ಯಾಕಂದ್ರೆ ಎಷ್ಟೋ ಜನ ಆನ್ ದ ಇಂಟರ್ನೆಟ್ ಯಾರ ಆರ್ಟ್ ಅನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ಕ್ವಾಲಿಟಿ ಆಫ್ ವರ್ಕ್ ನೋಡಿದ್ರೆ ನಂಗೆ ಅನ್ಸುತ್ತೆ, ಏನಪ್ಪ ಹಿಂಗ್ ಮಾಡಿಸ್ಬಿಟ್ರು, ಇಟ್ ಲುಕ್ಸ್ ವೆರಿ ಆವರೇಜ್ ಆರ್ ಬಿಲೋ ಆವರೇಜ್ ಆರ್ ವೆರಿ ಪುವರ್. ಬಟ್ ಸೋಷಿಯಲ್ ಮೀಡಿಯಲ್ಲಿ ಅವ್ರು ಸಖತ್ ಪಾಪ್ಯುಲರ್ ಇರ್ತಾರೆ ಅಂಡ್ ದೇ ಗೆಟ್ ಅ ಲಾಟ್ ಆಫ್ ಕ್ಲೌಡ್ ಬಿಕಾಸ್ ಆಫ್ ದಟ್. ಕಡಿಮೆಗೂ ಮಾಡ್ತಾರೆ, ಜಾಸ್ತಿನೂ ಮಾಡ್ತಾರೆ. ಇವಾಗ ಆಡಿಯನ್ಸ್ ಯಾವ ತರ ಒಬ್ಬ ಆರ್ಟಿಸ್ಟ್ ನ, ಇಟ್ಸ್ ವೆರಿ ರಾಂಗ್ ಟು ಜಡ್ಜ್, ಬಟ್ ಕಡಿಮೆಗೆ ಯಾರಾದ್ರೂ ಚಾರ್ಜ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಲೆವೆಲ್ ಆಫ್ ವರ್ಕ್ ಕಡಿಮೆ ಇರುತ್ತೆ ಅಂತ ಅನ್ಕೋಬೇಕಾ, ಹೈಲಿ ಪ್ರೈಸ್ ಮಾಡ್ತಾರೆ ಜಾಸ್ತಿ ಅಂತ ಅನ್ಕೋಬೇಕಾ, ಯಾವ ತರ ನಾವು ಗೇಜ್ ಮಾಡೋದು? ಬಿಕಾಸ್ ಇಟ್ ಇಸ್ ಅ ಪರ್ಮನೆಂಟ್ ಥಿಂಗ್, ಅದಕ್ಕೆ ಕೇಳ್ತಾ ಇರೋದು. ಸೊ ದಿಸ್ ಇಸ್ ಅ ಟ್ರಿಕಿ ಕ್ವೆಶ್ಚನ್ ಟು ಆನ್ಸರ್. ಇವಾಗ ಏನಾಗಿದೆ ಸದ್ಯಕ್ಕೆ, ಫ್ರಮ್ ಪಾಸ್ಟ್ 2-3 years ಇಂದ ಏನಾಗೋಗಿದೆ, ತುಂಬಾ ಜನ ಆರ್ಟಿಸ್ಟ್ ಗಳು ಬಂದ್ಬಿಟ್ಟಿದ್ದಾರೆ. ಐ ಥಿಂಕ್
ಅರೌಂಡ್ 300-350 ನಾನು ಸ್ಟುಡಿಯೋಸ್ studio ಇದೆ ನಾನು ಬೆಂಗಳೂರಲ್ಲಿ. ಸ್ಟುಡಿಯೋ ಇದೆ ಬಟ್ ಬೆಂಗಳೂರಲ್ಲಿ. ದಿನಕ್ಕೆ 20 ಕ್ಲೋಸ್ ಆಗ್ತಾ ಇದೆ ಬೇರೆ. Okay. ಅದು ಈ ನೀವ್ ಕೇಳಿದ್ರಲ್ಲ ಈ ಪ್ರಶ್ನೆ ಅಬೌಟ್ ದ ಪ್ರೈಸ್ ರೇಂಜ್ ವೇರ್ ದೇ ಡೂ ಇಟ್ ಫಾರ್ ವೆರಿ ಲೆಸ್ ಆಲ್ಸೋ ಅಂತ. ದಿಸ್ ಇಸ್ ಬಿಕಾಸ್ ಆಫ್ ದಿಸ್. ಯಾಕೆಂದ್ರೆ ತುಂಬಾ ಜನ ಆರ್ಟಿಸ್ಟ್ ಗಳಾಗ್ಬಿಟ್ಟಿದ್ದಾರೆ. ಒಂದೊಂದ್ ಗಲೀಲು 2 ಸ್ಟುಡಿಯೋ ಆಗ್ಬಿಟ್ಟಿದೆ. ಕೋರ್ಮಂಗ್ಲಲ್ಲಂತೂ ಒಂದು 20-30 ಸ್ಟುಡಿಯೋಸ್ ಒಂದೇ ಏರಿಯಾಲಿದೆ. ನಮ್ಮ ಏರಿಯಾದಲ್ಲೆಲ್ಲ ಯಾರು ಬರಲ್ಲ. ಸೊ ದಿಸ್ ಹ್ಯಾಸ್ ಟೂ ಮಚ್ ಆಫ್ ಲೇಯರ್ಸ್. ಏನಕ್ಕೆ ಈ ತರ ಆಗಿದೆ ಅಂತ ಕೆಲವೊಮ್ಮೆ ಅದು ನಮ್ದೇ ಎಲ್ಲರೂ ತಪ್ಪು ಅದೇ ಅಂತಾನು ಅನ್ಸುತ್ತೆ. ಅಂದ್ರೆ ಕೆಲವು ಆರ್ಟಿಸ್ಟ್ ಗಳು ಏನ್ ಮಾಡ್ಬಿಟ್ಟಿದ್ದಾರೆ, ದೇ ಮೇಡ್ ಇಟ್ ಅ ಬಿಸ್ನೆಸ್ ಮಾಡೆಲ್. ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್. ಟ್ಯಾಟೂ ಅಕಾಡೆಮಿ ಶುರು ಮಾಡ್ಬಿಟ್ಟಿದ್ದಾರೆ, ಸ್ಕೂಲ್ ಶುರು ಮಾಡ್ಬಿಟ್ಟಿದ್ದಾರೆ. ಐ ಮೀನ್ ಐ ಆಮ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್. ನಂಗೆ ಒಂದು ಇದಾಗ್ತಿದೆ ಅಂದ್ರೆ ಟ್ಯಾಟೂ ಎಲ್ಲಿಂದ ಒರಿಜಿನ್ ಆಯ್ತು ಅಂದ್ರೆ ಇಸ್ ಇಟ್ ಇಂಡಿಯನ್ ಆರ್ ಇಸ್ ಇಟ್ ಬೇರೆ ಕಂಟ್ರಿ ಹೆಂಗೆ ಒರಿಜಿನ್? ಐ ಥಿಂಕ್ ಸೈಮಲ್ಟೇನಿಯಸ್ಲಿ ಆಲ್ ಓವರ್ ದ ವರ್ಲ್ಡ್ ಶುರು ಆಗಿದೆ. ಇನ್ನು ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಶುರು ಇದು ಇದೆಲ್ಲ ಇದೆಯಲ್ಲ Egyptian- ಕೇವ್‌ಮ್ಯಾನ್ ಮೇಲೆಲ್ಲ ಸಿಕ್ಕಿದೆಯಲ್ಲ 2000-year-old person has found with tattoos. ಮಮ್ಮೀಸ್ ಮೇಲೂ ಇದೆ markings. ಅದ್ ಹೆಂಗ್ ಗೊತ್ತಾಯ್ತು ಅಂದ್ರೆ ಸ್ಕಿನ್ ಮೇಲೆ ಇರುತ್ತಲ್ಲ ಅವ್ರು ಪ್ರಿಸರ್ವ್ ಐಸ್ ಕೆಳಗ್ ಪ್ರಿಸರ್ವ್ ಆಗಿರತ್ತಲ್ಲ. So ಅಂತ ಲೈಕ್ ಆರ್ಕಿಯಾಲಜಿ ಅಲ್ಲಿ ಇದು ಕಂಡುಹಿಡಿದಿರೋ ಬಾಡೀಸ್. ಓಕೆ, ಅವ್ರ ಮೇಲೂ ಇತ್ತು ಟ್ಯಾಟೂ. ಓಕೆ ಓಕೆ. Every century had a different history Style of to it. ಹೌದು. See ಇವಾಗ ಇಂಡಿಯನ್ ಬಂದ್ಬಿಟ್ಟು ಟ್ರೈಬಲ್ ಅವರೇ ಮೇನು. ಇಂಡಿಯನ್ ಅಲ್ಲಿ ಟ್ರೈಬಲ್ಸ್ ಬಂದ್ಬಿಟ್ಟು ಟ್ಯಾಟೂನ ಇದ್ ಮಾಡ್ತಾ ಇದ್ದಿದ್ದು. ಯಾರು ನನಗೆ ಹೇಳ್ತಾ ಇದ್ದಿದ್ದು ನೆನ್ನೆ ಒಬ್ರು ಲೇಡಿ ಆಕ್ಚುಲಿ ಅವ್ರು ಬಂದ್ಬಿಟ್ಟು US ಅಲ್ಲಿ ಇರೋದು. ಬಟ್ ರಾಜಸ್ಥಾನ್ ಯಾವ್ದು ಟ್ರೈಬ್ ಹೇಳಿದ್ರಪ್ಪ, ಬಂಜಾರಾ ಟ್ರೈಬ್ ಅಂತ. ದೇರ್ ನೊಮ್ಯಾಡಿಕ್ ಟ್ರೈಬ್ ಅಂತೆ. ಶಿ ವಾಸ್ ಟೆಲಿಂಗ್ ಮಿ ದಟ್ ಹರ್ ಗ್ರ್ಯಾಂಡ್ ಮಾಮ್ ಅಂಡ್ ಮದರ್ ಗ್ರ್ಯಾಂಡ್ ಮಾಮ್ ಅಂಡ್ ಆಲ್ ದೇ ಯೂಸ್ ಟು ಗೆಟ್ ಟ್ಯಾಟೂಸ್. ಅವ್ರು ಹಾಕ್ಸ್ಕೊತಾ ಇದ್ದಿದ್ದು ಏನಕ್ಕಂದ್ರೆ ಇವರೆಲ್ಲ ನೊಮ್ಯಾಡ್ ಅಲ್ವಾ, ಯಾರ ಮಕ್ಳು ಯಾರಂತ ಗೊತ್ತಾಗಲ್ಲ ಕರೆಕ್ಟ್ ಅಂತ ಆತರ ಏನೋ. ಓ ಸೊ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಇದೆ, ಹಿಸ್ಟ್ರಿ ಇದೆ. ಸಿ ಒಂದೊಂದು ಸ್ಟೋರಿನೂ ಒಂದೊಂದು ರೀಜನ್ ರೆಸಿಲಿಯನ್ಸ್ಗೂ ಟ್ಯಾಟೂಗೂ ತುಂಬಾ ಏನಕ್ಕಂದ್ರೆ ನೋಡಿ ಟ್ರೈಬಲ್ಸ್ ಆಲ್ವೇಸ್ ಇದು ನೀವು ನೋಡಿದ್ರೆ ಇಂಡಿಯಾದಲ್ಲೆಲ್ಲ ಲೈಕ್ ಲೋವರ್ ಕಾಸ್ಟ್ ಆತರ ಎಲ್ಲ ಅಂತಾರೆ ಟ್ಯಾಟೂ. ಬಟ್ ಎಲ್ಲ ಬಂದ್ಬಿಟ್ಟು ಒಂದು ಮಾರ್ಕ್ ಆಫ್ ಸ್ಟ್ರೆಂಗ್ತ್, ಒಂದು ಯೂನಿಟಿ. ಯು ಅಂಡರ್ಸ್ಟ್ಯಾಂಡ್? ಇಟ್ಸ್ ಲೈಕ್ ಅವ್ರ ವೇ ಆಫ್ ಬ್ರಿಂಗಿಂಗ್ ಟುಗೆದರ್ ದ ಪೀಪಲ್. ರೈಟ್. ಅದನ್ನೇ ಬಂದ್ಬಿಟ್ಟು ಇವಾಗ ವೆಸ್ಟರ್ನ್ ಕಾನ್ಸೆಪ್ಟ್ ಟ್ಯಾಟೂನ ಕಮ್ಯುನಿಟಿ ಆಗಿ ಮಾಡಿರೋದು. ಯು ಅಂಡರ್ಸ್ಟ್ಯಾಂಡ್? ಇವಾಗ ಲಾಸ್ಟ್ ಅಲ್ಲಿ ನೋಡಿದ್ರೆ ಇನ್ಸ್ಪಿರೇಷನ್ ಎಲ್ಲ ಇಲ್ಲಿಂದ ತಗೊಂಡ್ ಹೋಗೋದು. ತುಂಬಾ ಯುರೋಪಿಯನ್ ಟ್ಯಾಟೂ ಆರ್ಟಿಸ್ಟ್ ಎಲ್ಲ ಬಂದ್ಬಿಟ್ಟು ಎಲ್ಲ ನಮ್ ಈ ಟ್ರೈಬಲ್ಸ್ ಅವ್ರದ್ದು. ಕಡ್ಲೆಕಾಯಿ ಪರ್ಷಲ್ಲಿ ಮೊನ್ನೆ ಒಂದ್ ಸೀನ್ ಆಯ್ತು. ಅಂದ್ರೆ ಯಾರೋ ಒಬ್ಬ ನಾರ್ಮಲ್ ಆಗಿ ಎಲ್ಲಾರ್ಗು ಒಂದೇ ಇದ್ರಲ್ಲಿ ಹಾಕ್ತಿದ್ದ, ನೀಡಲ್ ಹಾಕ್ತಿದ್ದ ಅಂತ. ಹೌದು, ಒಂದೇ ನೀಡಲ್ ಹಾಕ್ತಿದ್ದ. ಕಡ್ಲೆಕಾಯಿ ಪರ್ಷಲ್ ಕಡ್ಲೆಕಾಯಿ ಪರ್ಸೆಂಟ್ ಟ್ಯಾಟೂ ಹಾಕ್ತಾರಾ ಬ್ರೋ? ನಾರ್ಮಲ್ ನಿಂತ್ಕೊಂಡು ಸುಮ್ನೆ ಬರೀತಾ ಟ್ಯಾಟೂನೇ ಎವ್ರಿ ಇಯರ್ ನಡೆಯುತ್ತೆ. ಹಾ. ಸೊ ಯಾಕೆ ಗವರ್ಮೆಂಟ್, ಬಿಕಾಸ್ 4 months ಬ್ಯಾಕ್ ಏನೋ ಎಲ್ಲ ಟ್ಯಾಟೂ ಇದನ್ನ ಮುಚ್ಚಿಸ್ತೀವಿ ಅಂತ ಏನೋ ಸ್ಟೇಟ್ಮೆಂಟ್ ಬಂದಿತ್ತು ಕರ್ನಾಟಕದಲ್ಲಿ. ಏನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಇಫ್ ದ ಹೈಜೀನ್ ಇಸ್ ನಾಟ್ ಮೇಂಟೈನ್ಡ್? ಏನಾಗುತ್ತೆ? ಏನ್ ಬೇಕಾದ್ರೂ ಆಗ್ಬೋದು. ದೇರ್ ಆರ್ ಲಾಟ್ ಆಫ್ ಬ್ಲಡ್ ಬೋರ್ನ್ ಡಿಸೀಸಸ್ ವಿಚ್ ಕ್ಯಾನ್ ಹ್ಯಾಪನ್. ಇಟ್ಸ್ ಜಸ್ಟ್ ನಾಟ್ HIV. ಹೆಪಟೈಟಿಸ್ ಆಗತ್ತೆ, ಸ್ಕಿನ್ ರ್ಯಾಷಸ್ ಆಗತ್ತೆ, ಇನ್ಫೆಕ್ಷನ್ಸ್ ಆಗತ್ತೆ. And there's a lot of other things which will complicate your life. It's actually life threatening. So you ಬ್ರೋ ಭಯ ಪಡಿಸಬೇಡಿ ಬ್ರೋ. ಇಲ್ಲ, I mean I can't stress enough on the hygiene more than the tattoo itself. My first preference is always hygiene. I think every artist who works on tattoos, first preference is always has to be hygiene. ಆಯ್ತಾ? ಇದನ್ನ ಜನ ಅರ್ಥ ಮಾಡ್ಬೋದು. ಬ್ರೋ ಮೊನ್ನೆ ಕೂಡ ಒಂದ್ ಮಿಷಿನ್ ಇಸ್ಕೊಂಡೆ 1.5 ಲಕ್ಷ ಕ್ಲಾಸ್ ಬಿ ಸ್ಟೆರಿಲೈಸರ್. ಇಲ್ಲೇ ಬೆಂಗಳೂರಿಂದ. ಅದೇನಂದ್ರೆ ಮೆಡಿಕಲ್. ಫೋನ್ ಮಾಡಿದ ತಕ್ಷಣ ಏನ್ ಕೇಳಿದ್ರು, ಯಾವ ಕ್ಲಿನಿಕ್? ಇಲ್ಲ ಸರ್ ನಮ್ದು ಟ್ಯಾಟೂ. ಹೌದಾ, ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದೀರಾ. ಅವರೇ ಸಪ್ಲೈ ಮಾಡೋರೆ. ನಾವು ಡೈಲಿ ಲರ್ನಿಂಗ್ ಬ್ರದರ್. ಇವಾಗ್ಲೇ ನಮ್ದು ಸ್ಟುಡಿಯೋ ಅಲ್ಲಿ ಇವಾಗ ಪಿಯರ್ಸಿಂಗ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಅದು ಮಾಡೋವಾಗ ಏನ್ ಬಂತು, ಇವೆಲ್ಲ ಬೇಕೇ ಬೇಕು ಅಂತ ಬಂತು. ರೈಟ್. ಇವಾಗ ನಾನೇನ್ ಮಾಡ್ದೆ, ಅದು ರೆಡಿ, ಇವಾಗ ನಾನು ಈಸ್ಕೊಳಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ ತಕ್ಷಣ ನಾನು ರಿಲೀಸ್ ಮಾಡಿದೆ ಅಷ್ಟೇ. ನಂದು ಜವಾಬ್ದಾರಿ ಏನಂದ್ರೆ ನನ್ಗೆ ಇನ್ಫಾರ್ಮೇಶನ್ ಗೊತ್ತು ಇಂಪಾರ್ಟೆಂಟ್ ಅಂತ. ಯಾವಾಗ ನಾನು ರಿಲೀಸ್ ಮಾಡ್ತೀನಿ ಅದು ಇವಾಗ ಈಸ್ಕೊಂಡ್ ಆದ್ಮೇಲೆನೆ ನಾನು ಡಿಸೈಡ್ ಮಾಡಿದೆ, ಓಕೆ ನೌ ಐ ಕ್ಯಾನ್ ಗೆಟ್ ದಟ್, ಲೆಟ್ ಮಿ ಗೆಟ್ ದಟ್ ಅಂಡ್ ಸ್ಟಾರ್ಟ್ ದ ಪಿಯರ್ಸಿಂಗ್ ಅಂತ. ಸೊ ಸ್ವಲ್ಪ ವಿಷಯಗಳಿದೆ ಬ್ರೋ. ಇವಾಗ ಏನಂದ್ರೆ ಲೈಕ್ ಇಷ್ಟು ವರ್ಷದಿಂದ ಎಲ್ಲರೂ ಮಾಡ್ತಾನೂ ಇದ್ದಾರೆ, ಎಲ್ಲ ಆಗ್ತಾನೂ ಇದೆ. ಹೈಜೀನ್ ಅನ್ನೋ ವಿಷಯ ಇದದು ಚಿಕ್ಕ ವಿಷಯಗಳು, ಅದು ಇಂಕು ಇದು ಅದು ಅಂತ. ಬಟ್ ಲಾಸ್ಟ್ ಅಲ್ಲಿ ಏನಂದ್ರೆ ಹೆಂಗನ ಇವಾಗ ನೀವು ಇದು ಮಾಡಿದಿರಲ್ಲ, ಇದೇ ತರ ಮೆತ್ತಗ್ ಸ್ವಲ್ಪ ಸೇರ್ಕೊಂಡು ಸ್ಟ್ಯಾಂಡರ್ಡ್ ಆಲ್ರೆಡಿ ಒಳ್ಳೆ ಲೆವೆಲ್ ಇನ್ಕ್ರೀಸ್ ಆಗಿದೆ. ಲೋ ಲೆವೆಲ್ ನಾವ್ ಇವಾಗ ಏನಾರ ಮಾಡ್ಲೇಬೇಕು. ಬ್ರೋ ಪಿಯರ್ಸಿಂಗ್ಸ್ ಅಂತಾನೆ ಬರ್ತೀನಿ. ನಂದು ಅದ ಕ್ವಶನ್ ಇತ್ತು, ಎಲ್ಲೆಲ್ಲಿ ಪಿಯರ್ಸಿಂಗ್ ಮಾಡಿಸ್ಕೋಬಹುದು ಜನ? ಎಲ್ಲಾ ಕಡೆ ಅಂತ ಹೇಳ್ಬಿಡಿ, ಬಟ್ ಪರ್ಟಿಕ್ಯುಲರ್ ಕಡೆ ಓಕೆ ಎಲ್ಲಾ ಕಡೆ ಮಾಡಿಸ್ಕೊಬಹುದು. ಅಲ್ಲ, ನನ್ ಫ್ರೆಂಡ್ ಇಲ್ಲಿ ಮಾಡಿಸ್ಕೊಂಡಿದ್ದ ಕಡೆ.
ಇಲ್ಲೂ ನೋಡಿದೀನಿ. ಪ್ರಾಬ್ಲಮ್ ಏನು ಅಂದ್ರೆ ಅದ್ರಲ್ಲಿ ಯೂಶಲಿ ಇಲ್ಲೆಲ್ಲ ಮಾಡಿಸ್ಕೊಂಡ್ರೆ ಆಚೆಗಡೆ ಬರುತ್ತೆ, ಇಲ್ಲಿ ಬರಲ್ಲ. ಹೌ ಡು ದೇ ಲಾಕ್ ದಟ್ ಒನ್? ಇಟ್ಸ್ ಎ ಡರ್ಮಲ್. ನಿಮ್ಮ ಹತ್ರ ಡರ್ಮಲ್ ಇದೆಯಾ? ನನ್ಗೆ ಪಿಯರ್ಸಿಂಗ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಐ ನೀವ್ ಹ್ಯಾವ್ ಅ dermal ಪಿಯರ್ಸಿಂಗ್ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಮಾಡಿಲ್ಲ. ಸೊ ಡರ್ಮಲ್ ಅನ್ನೋದು ಏನಂದ್ರೆ ಇಟ್ಸ್ ಲೈಕ್ ಅ ಸ್ಮಾಲ್ ಟೀ ಹುಕ್ ತರ ಬರುತ್ತೆ. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರೆಸ್ ಮಾಡಿ ಒಳಗೆ ಹಿಂಗ್ ಪ್ರೆಸ್ ಮಾಡಿ ಇಲ್ಲಿ ಹಿಂಗ್ ಫಿಕ್ಸ್ ಮಾಡಿ ಲಾಕ್ ಮಾಡೋದು. ಸ್ಕಿನ್ ಅಲ್ಲಿ ಅದು ಲಾಕ್ ಆಗೋಗಿರುತ್ತೆ, ಓಕೆ ಅದು ಹಂಗೆ ಹೀಲ್ ಆಗೋಗುತ್ತೆ ಅರೌಂಡ್ ಇಟ್. ದೆನ್ ವಿ ಸ್ಕ್ರೂ ದ ಪಿಯರ್ಸಿಂಗ್ ಆನ್. ಓಕೆ ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ವಿಲ್ ಹ್ಯಾವ್ ಟು ಜಸ್ಟ್ ಸ್ಮಾಲ್ ತೆಗೆದು. ಅಂಡ್ ಲಾಕ್ ಅದನ್ನ ಓಪನ್ ಮಾಡ್ಬೇಕಷ್ಟೇ. ಓಕೆ. ಬಟ್ ಡ್ಯೂ ಥಿಂಕ್ ಇವಾಗ ಅಂದ್ರೆ ಆಗ್ಲೇ ಹೈಜೀನ್ ಬಗ್ಗೆ ಮಾತಾಡ್ತಿದ್ವಿ, ಟ್ಯಾಟೂ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ರ್ಯಾಪಿಡ್ HIV ಟೆಸ್ಟ್ ಎಲ್ಲರೂ ಮಾಡ್ಕೊಂಡ್ ಬರ್ಬೇಕು. ಬಿಕಾಸ್ ಇಫ್ ಈಗ HIV ಕಾಮನ್ ಆಗೋಗಿದೆ, ವಿಲ್ ಬಿ ಹೌದು, ವೆರಿ ಹೌದು. ಆನೆಸ್ಟ್. ಬಿಕಾಸ್ ಇಫ್ ಯಾವ್ದೋ ಒಂದು ಟ್ಯಾಟೂ ಸ್ಟುಡಿಯೋಗೆ ಎಂಟ್ರಿ ಆಗ್ತಿದ್ದಾರೆ, ವೇರ್ ಬ್ಲಡ್ ಇಸ್ ಕಮಿಂಗ್ ಔಟ್ ಬರ್ತಾ ಇದೆ ಅಂದಾಗ ಒಂದು ರ್ಯಾಪಿಡ್ HIV ಟೆಸ್ಟ್ ಇಸ್ ಮ್ಯಾಂಡೇಟರಿ. ಐ ಥಿಂಕ್ ಇಟ್ಸ್ ವೆರಿ ಕಮ್ಮಿನೇ ಅಂತ ಅನ್ಸುತ್ತೆ, ಫಾರ್ ಯು ಟು ಮೇಕ್ ದ ಸ್ಟ್ಯಾಂಡರ್ಡ್ಸ್ ಹೈ. ಯಾಕಂದ್ರೆ ದೆನ್ ಯು ವಿಲ್ ಗೆಟ್ ಟು ನೋ ದ ಪರ್ಸನ್ ಇಸ್ HIV, ಸೊ ಯು ಡೋಂಟ್ ಟ್ರೀಟ್ ದೆಮ್ ಡಿಫ್ರೆಂಟ್ಲಿ, ಬಟ್ ಯು ನೋ ದ ಪ್ರಿಕಾಷನ್ಸ್ ಏನೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅನ್ಸುತ್ತಾ? ಈ ಸ್ಟ್ಯಾಂಡರ್ಡ್ ನ ತಗೊಂಡ್ಬರ್ಬೇಕು, ಗೌರ್ಮೆಂಟ್ ಇದನ್ನ ಮ್ಯಾಂಡೇಟರಿ 100%. ಬ್ರೋ ಆಕ್ಚುಲಿ ನಮ್ ಫ್ರೆಂಡ್ BBMP ಡಾಕ್ಟರ್ ಇದಾರೆ, ಅವ್ರ ಹತ್ರ ನಾನು ಇದೇ ಹೇಳ್ತಾ ಇದ್ದೆ. ಸಿ ನೀವ್ಗಳೇ ಮಾಡಕ್ ಆಗುತ್ತೆ, ಏನಿಲ್ಲ, ನಮ್ಗೊಂದು ಎಲ್ಲಾರ್ಗು ಅವಾಗ ಒಂದು ಅವೇರ್ನೆಸ್ ತರ ನೀವ್ ಮಾಡಿದ್ರೆ ಇದ್ರ ಬಗ್ಗೆ ಬ್ಲಡ್ ಬೋರ್ನ್ ಪ್ಯಾಥೋಜನ್. ಏನಕ್ಕಂದ್ರೆ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಹೊಸ ಅಂಗಡಿ ಹಾಕೋರು ಎಷ್ಟೋ ಜನ ಲೈಸೆನ್ಸ್ ಇಲ್ದಂಗೆ ಟ್ಯಾಟೂ ಅಂಗಡಿ ಹಾಕೊಂಡ್ ಮಾಡ್ತಾ ಇದಾರೆ. ಸೊ ಅಟ್ಲೀಸ್ಟ್ ಇವಾಗ ದುಡಿತಾ ಇದೀವಿ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಫೀಲ್ಡ್ ಮರ್ಯಾದೆ ಇರಬೇಕು. ಕರೆಕ್ಟ್. ಇವಾಗ ಒಂದ್ ಕ್ರಿಕೆಟರ್ ಬಂದ್ಬಿಟ್ಟು ಬರೀ ಬೇರೆಯವ್ರ ಬ್ಯಾಟ್ ಜೊತೆ ಆಡಲ್ಲ, ಸ್ವಂತ ಬ್ಯಾಟ್ ಅಂತ ಅವ್ನು ಇಸ್ಕೊಳ್ಳೇಬೇಕು, ಸ್ವಂತ ಪ್ಯಾಡ್ ಅಂತ ಅವ್ನು ಹಾಕೊಳ್ಳೇಬೇಕು. ಸೊ ಅದೇ ತರ ಇವೆಲ್ಲ ನಮ್ ಸ್ವಂತ. ಇವಾಗ ಇವೆಲ್ಲ ನಾವೇ ರೆಡಿ ಮಾಡ್ಬೇಕು. ನಾಳೆ ದಿನ ಸರಿ ನೀನ್ 1 ವರ್ಷನೋ 2 ವರ್ಷನೋ ಹಂಗಲ್ಲ ಇಟ್ಬಿಟ್ಟು ಮಾಡಕ್ ಆಗಲ್ಲ. ಒಂದ್ಸಲಿ ಇಳ್ದಿದೀವಿ ನಾವ್ ಒಂದ್ ಕಮ್ಯುನಿಟಿ ಆಗಿ ಇದ್ ಮಾಡ್ಬೇಕು ಅಂತ ನನ್ ಫ್ರೆಂಡ್ ಹತ್ರ ಹೇಳಿ ನೆಕ್ಸ್ಟ್ ಅದೇ ಪ್ಲಾನ್ ಇದೆ. ಓಕೆ. ಈ ತರ ಈ ಬ್ಲಡ್ ಬೋರ್ನ್ ಅವೇರ್ನೆಸ್, ಇದ್ರದ್ದು ಅವೇರ್ನೆಸ್, HIV ಅವೇರ್ನೆಸ್ ಅವೆಲ್ಲ ಏನಾನ ರೆಡಿ ಮಾಡೋಣ ಈ ಟ್ಯಾಟೂ ಫೀಲ್ಡ್ ಅಲ್ಲಿ ಅಂತ. ಬೈ ಇವಾಗ ಪಿಯರ್ಸಿಂಗ್ಸೇ ಮಾತಾಡೋಣ. ಬಿಕಾಸ್ ನನಗೆ ಒಂದು ಇಮೇಜ್ ಇದೆ, ನಾನು ಯಾವುದೇ ಟ್ಯಾಟೂ ಸ್ಟುಡಿಯೋಗೆ ಬಂದಿಲ್ಲ, ಬಟ್ ಟ್ಯಾಟೂಸ್ ಅಂದ್ರೆ ಒನ್ ಇಸ್ ಬಾಡಿ ಮಾರ್ಟ್ಸ್, ಟ್ಯಾಟೂಸ್ ಅಂಡ್ ಪಿಯರ್ಸಿಂಗ್ಸ್. ನಾನ್ ನೋಡಿರೋ ಕ್ರೇಜಿ ಪಿಯರ್ಸಿಂಗ್ಸ್ ಆಬ್ವಿಯಸ್ಲಿ ಇಂಟರ್ನೆಟ್ ಅಲ್ಲಿ ನೇವಲ್ ಪಿಯರ್ಸಿಂಗ್ಸ್, ನಿಪಲ್ ಪಿಯರ್ಸಿಂಗ್ಸ್, ಇಯರ್ಸ್ ಅಲ್ಲಿ ಎಲ್ಲ ಮಾಡಿದ್ದಾರೆ, ಹೌದಾ? ಸೊ ನೀವು ನೋಡಿದಂತ ಕ್ರೇಜಿಯೆಸ್ಟ್ ಪಿಯರ್ಸಿಂಗ್ಸ್ ನನ್ನ ಹತ್ರ ನೀವ್ ಹಂಗ್ ಕೇಳ್ಬೇಡಿ ಬ್ರೋ. ಅಲ್ಲ, ಬಿಕಾಸ್ ನಮ್ಗೆ ಆ ಒಂದ್ ಪರ್ಸ್ಪೆಕ್ಟಿವ್ ಗೊತ್ತಿರಲ್ಲ, ಅಥವಾ ನಾನೆಲ್ಲ ನೋಡ್ಬಿಟ್ಟಿದೀನಿ ಅಂದನಲ್ಲ, ಟ್ಯಾಟೂನು ಎಲ್ಲಾ ಕಡೆ ನೋಡ್ಬಿಟ್ಟಿದೀನಿ, ಪಿಯರ್ಸಿಂಗ್ ಎಲ್ಲಾ ಕಡೆ ನೋಡ್ಬಿಟ್ಟಿದೀನಿ. ಓಕೆ ಓಕೆ ಫುಲ್ ಬಾಡಿ. ಓಕೆ, ಈಗ ನೆಕ್ಸ್ಟ್ ನೀವು ಮಾಡಕ್ ಹೊರಟಿರೋ ಕಾರಣ, is there again a limit that you are setting, ಅಥವಾ you are open to everything? No, piercings, to be honest, no limit. Okay, That's what I'm trying to say. It's not an art basically. It is an art. It's a different type of art. ಚುಚ್ಚೋದು A body art, brother. You see, I'll tell you why. Body is in symmetry, correct? We have an aesthetics. correct. When you look in the mirror, you will remove one shirt, you don't like, you'll wear another, correct? That means you have a choice. The same way, body art, body modification, it's aesthetics. I have to do the map. ಬ್ರೋ, ವರ್ನಿಯರ್ ಕ್ಯಾಲಿಪರ್ ಅಲ್ಲೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ನಾವು ಪಿಯರ್ಸಿಂಗ್ ಮಾಡ್ಬೇಕು, ಆ ಪರ್ಫೆಕ್ಟ್ ಆಗಿ ಸಿಗ್ಬೇಕಂದ್ರೆ. ಇಟ್ಸ್ ಅ ಸೈನ್ಸ್ ಅನ್ನೋಣ, ಮೋರ್ ದನ್ ಆರ್ಟ್. ಇಟ್ಸ್ ಅ ಸೈನ್ಸ್. ಬಾಡಿ ಆರ್ಟ್ ಅಲ್ಲ ಬ್ರದರ್, ನಮ್ದು ಪ್ರಪೋರ್ಷನ್ ನೋಡಿ ನಾವು ಮಾಡ್ತಾ ಇದೀವಿ ಅಂದ್ರೆ ಯು ಕನ್ಸಿಡರ್ ಇಟ್ಸ್ ಅನ್ ಆರ್ಟ್. ಹೌದು. Okay. ಸಿ ಸೈನ್ಸ್ ಆಲ್ಸೋ ಇಟ್ಸ್ ಅ ಪ್ರೊಸೀಜರ್ ಅಂಡ್ ಇಟ್ಸ್ ಲೈಕ್ ಬಾಡಿ ಆರ್ಟ್, ಯು ನೋ. ಎನಿ ಎಕ್ಸ್ಟ್ರಾ ನಿಮಗೆ ಸರ್ಟಿಫಿಕೇಶನ್ಸ್ ಬೇಕಾ, ಅಥವಾ ಎನಿ ಕ್ಲಿಯರೆನ್ಸಸ್ ಫ್ರಮ್ ಎನಿ ಬಾಡೀಸ್ ನೀವು ಪಿಯರ್ಸಿಂಗ್ ಸ್ಟಾರ್ಟ್ ಟು ಬಿ ಆನೆಸ್ಟ್, ಲೈಕ್ ನಾವೇ ಆಕ್ಚುಲಿ ಸ್ವಂತ ನಾವು ಇದಿಸ್ಕೊಂಡಿರೋದು ಲೈಸೆನ್ಸ್ ಅಲ್ಲ. ಆಕ್ಚುಲಿ ಯಾವ್ದು ಬಂದ್ಬಿಟ್ಟು ಟಾರ್ಗೆಟೆಡ್ ಫಾರ್ ಟ್ಯಾಟೂಯಿಂಗ್ ಅಂತ ಯಾವ್ದು ಲೈಸೆನ್ಸ್ ಇಲ್ಲ. ಹೌದಾ? ಸೊ ಇವಾಗ ಕರ್ನಾಟಕದಲ್ಲಿ ಆಗ್ಲಿ ಇಂಡಿಯಾಲ್ ಆಗ್ಲಿ ಏನು ರೆಗ್ಯುಲೇಷನ್ ಬಾಡಿ ಇಲ್ಲ. ಬಿಗ್ ಇಂಡಸ್ಟ್ರಿ ಎಲ್ಲ ಯಾಕೆ ಮಾಡಿಲ್ಲ ಇದು? ಸೊ ದಿಸ್ ಇಸ್ ದ ಒನ್ ಆಫ್ ದ ರೀಸನ್ಸ್ ವಾಟ್ ಹ್ಯಾಪೆಂಡ್. ಇವಾಗ ನೀವು ಹೇಳಿದ್ರಲ್ಲ ಬ್ಯಾನ್ ಮಾಡಬೇಕು ಅಂತ ಇದ್ದಿದ್ದು. ಸೊ ದಿಸ್ ಇಸ್ ಅ ಪ್ರಪೋಸಲ್ ಫ್ರಮ್ ಕರ್ನಾಟಕ ಡ್ರಗ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್. ಅವರು ಸೊ ನಾವು ದೇ ವಾಂಟ್ ಟು ಫಿಗರ್ ಔಟ್ ಹೌ ಇನ್ ವಿಚ್ ಕ್ಯಾಟಗರಿ ಏನ್ ಕ್ಲಾಸಿಫಿಕೇಶನ್ ಮಾಡಬೇಕು ಟ್ಯಾಟೂಗೆ ಅಂತ. ವಿಲ್ ಇಟ್ ಕಮ್ ಅಂಡರ್ ಸರ್ಜಿಕಲ್ ಆರ್ ಕಾಸ್ಮೆಟಿಕ್, ಯಾವ ತರ ಬರುತ್ತೆ ಅಂತ. ಸೊ ನಾವು ದೇ ಪ್ರಪೋಸ್ ಟು ದಿ ಸೆಂಟ್ರಲ್. ಆಗಲ್ಲ, ಬ್ಲಡ್ ಬರುತ್ತೆ. ಸೊ ನಾವು ಮೆಡಿಕಲ್ ವೇಸ್ಟ್, ಇವಾಗ ವೇಸ್ಟ್ ಬಿಸಾಕಕ್ಕೆ ಮೆಡಿಕಲ್ ವೇಸ್ಟ್ ತಗೊಬೇಕು. ಮೆಡಿಕಲ್ ವೇಸ್ಟ್ ಫೋನ್ ಮಾಡಿದ್ರೆ ಕ್ಲಿನಿಕ್ ಇಲ್ಲ ಅಂದ್ರೆ ಕೊಡಲ್ಲ ಅನ್ಬಿಟ್ಟವ್ರು ಆ ಟೈಮಲ್ಲಿ. ಆಮೇಲೆ ನಾವೇ ಇದ್ ಮಾಡಿ ಮೆಡಿಕಲ್ ವೇಸ್ಟ್ ಸೆಪರೇಟ್ ಆಗಿ ಬೇಡವೇ ಬೇಡ, ನಾವು ಮಿಕ್ಸ್ ಮಾಡಿ BBMP ಜೊತೆ ಹಾಕಿದ್ರು ಕೇಳಕ್ ಯಾರು ಇಲ್ಲ. ಬಟ್ ನಮ್ದೇನ್ ಬ್ರೋ, ಊಟ ಮಾಡ್ತಾ ಇದೀವಲ್ಲ, ದುಡಿತಾ ಇದೀವಲ್ಲ, ಯಾವ್ದೋ ಕೆಲ್ಸ ಮಾಡೋರು ಬ್ರೋ ನಿಮ್ಗೆ ಗೊತ್ತಾಗಲ್ಲ ಬ್ರೋ. ಎಷ್ಟು ಜನ ಮನೆಯಲ್ಲಿ ಮಾಡೋರಲ್ಲ ನೀಡಲ್ಸ್ ಬಿಸಾಕ್ತಾರೆ. ನಮ್ಮವ್ರಿಗೆ ಏನು ಶೂಸ್ ಎಲ್ಲ ಕೊಡ್ತಾರ ಅವರು ಕ್ಲೀನ್ ಮಾಡೋರ್ಗೆ,
ಅವ್ರ ಎತ್ತು ಮೆಚ್ತಾ ಇರ್ತಾನೆ. ಪಾಪ ಯಾರ್ದೋ ಕರ್ಮ, ನಮ್ಗೇನ್ ಬ್ರೋ, ನಾವ್ ಯಾರ್ ಆತರ ಬೇರೆಯವ್ರಿಗೆ ಡ್ಯಾಮೇಜ್ ಮಾಡಕ್ ಲೈಫ್ ನ. ಕರೆಕ್ಟ್. ಸೊ ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್. ಯಾರೋ ಕಷ್ಟ ಪಡೋನು, ಯಾರೋ ಅವ್ನ್ ಪಾಪ ಅವ್ನ್ ದುಡಿದಿ ಒಂದು ಮೀಲು ಗೋಸ್ಕರ ದುಡಿಯೋನು, ಅವನ್ಗೆ ನಾವೇ ಕಷ್ಟ ಕೊಡೋದು ಈ ತರ ಬಿಸಾಕಿ, ಮೆಡಿಕಲ್ ವೇಸ್ಟ್ ರ್ಯಾಂಡಮ್ ಆಗಿ ಇವೆಲ್ಲ ನಮ್ ಜವಾಬ್ದಾರಿ. ಸೊ ನಾನ್ ಓದಿರೋ ಜಾಗದಲ್ಲಿ ಸ್ಕಿನ್ ಡೀಪ್ ಅಲ್ಲ 10 ವರ್ಷ ಅಲ್ಲ 15 ವರ್ಷ ಮುಂಚೆನೆ ಇವೆಲ್ಲ ಮಾಡ್ಬಿಟ್ಟಿರೋರು. ಮೆಡಿಕಲ್ ವೇಸ್ ಎಲ್ಲ ಏನಕ್ಕಂದ್ರೆ ಅವ್ರ ಮಮ್ಮಿ ಡ್ಯಾಡಿ ಎಲ್ಲ ಡಾಕ್ಟ್ರು. ಸೊ ಅವ್ರು ಆ ಟೈಮಲ್ಲೇ ಹೈಜೀನೇ ಇರ್ಲಿ ಎಲ್ಲ ನೋಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಗೆ ಅದೇ ಒಂದು ಹ್ಯಾಬಿಟ್ ಆಗೋಯ್ತು. ಸೊ ನಾನು ಹೊಸ ಸ್ಟುಡಿಯೋ ಹೋಗಿದ ತಕ್ಷಣ ಫಸ್ಟ್ ಆ ಮೆಡಿಕಲ್ ವೇಸ್ಟ್ ಜೊತೆನೆ ನಾನು ಹೋದೆ. ನೀವೇನ ಹೇಳ್ತಿದ್ರಿ ಅವಾಗ? ಅದೇ ಅದು ಒಂದು ಕಂಪ್ನಿ ಮೀರಾ. ಸೊ ಅವ್ರದ್ದು ಕಂಪ್ನಿ ಹತ್ರ ಟೈಪ್ ಮಾಡಿ, ಸೊ ಯುಲ್ ಹ್ಯಾವ್ ಟು ಆನ್ಯುವಲಿ ಸಮ್ ಪೇಮೆಂಟ್ ಮಾಡಿ. ಅವರು ಐ ಥಿಂಕ್ ಇಫ್ ಯು ಕಾಲ್ ದೆಮ್ ಟ್ವೈಸ್ ಅ ವೀಕ್ ದೇ ವಿಲ್ ಕಮ್ ಅಂಡ್ ಟೇಕ್ ದ ಮೆಡಿಕಲ್ ವೇಸ್ಟ್. ಸೊ ಅಂದ್ರೆ ಅದಕ್ಕೇನೆ ಸ್ಟಾಪ್ ಮಾಡ್ಬೇಕು ಅಂತ ಅಂದಿದ್ದ ಅಂದ್ರೆ ಏನೋ ಅದು ಒನ್ ಆಫ್ ದ ಕ್ರೈಟೀರಿಯಾ ಅಲ್ವಾ. ಯಾವ್ದು ಬಂದ್ಬಿಟ್ಟು ಒಂಥರ ಫಿಕ್ಸ್ಡ್ ಡಿಸ್ಪೋಸಲ್ ಇರ್ಲಿ, ಇದೆಲ್ಲ ಇರ್ಲಿ, ಎಲ್ಲಾರ್ಗೂ ಇಲ್ಲ, ಬರೀ ಯಾರು ಚಾಯ್ಸ್ ತಗೊಂಡಿದಾರೆ ಅವ್ರಿಗೆ ಮಾತ್ರ. So that has to become mandatory. So this is what the state government has to come up with. These are the rules which they have to do for every studio. Licensing, proper sterile procedures, protocols ಎಲ್ಲ ಕರೆಕ್ಟ್ ಆಗಿರಬೇಕು. ಸೊ ಇದರಿಂದ ಏನಾಗುತ್ತೆ, it will help the tattoo industry as well and awareness for the public as well. ಈಗ ಒಂದು ಟ್ಯಾಟೂ ಸ್ಟುಡಿಯೋ ಸೆಟಪ್ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚು ಬೀಳುತ್ತೆ? Then again depends on the scale of the ಓಕೆ, ಸ್ಕೇಲ್ ಒಂದು 2 ಏನಂತಾರೆ ನೀವು ಅದನ್ನ, ಒಂದ್ ಸ್ಮಾಲ್ ಕಿಯೋಸ್ ತರ ಅಥವಾ ಗ್ರೌಂಡ್ ಫ್ಲೋರ್ ಎಷ್ಟು ಜನ ಹಾಕೊಂಡಿರ್ತಾರೆ ಟ್ಯಾಟೂ ಸ್ಟುಡಿಯೋಸ್? 50,000 ಶುರು ಮಾಡ್ಬೋದಾ? ಅಂಗಡಿ ಬಾಡಿಗೆ ಎಲ್ಲ ಬಿಟ್ಟು. ಓಕೆ, ಗೊತ್ತಾಯ್ತು. ಎಕ್ವಿಪ್ಮೆಂಟ್ ಅದೆಲ್ಲ ಸೇರಿಸಿದ್ರೆ ಏನೇನ್ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ? tattoo beds, machines, chairs. ಬಟ್ ಆದ್ರೆ ಇವಾಗ ಶುರು ನೀವ್ ಹೇಳ್ತಾ ಇರೋ ತರ ಡಿಸ್ಪೋಸಬಲ್ ಎಕ್ವಿಪ್ಮೆಂಟ್ ಇಟ್ಕೊಂಡು ಬೇಸಿಕ್ ಒಂದು ಸ್ಟೆರಿಲೈಸರ್ ಇಟ್ಕೊಂಡು 50,000 ಮುಗೀತು. ನಮ್ದೆಲ್ಲ ಒಂದ್ ಮಿಷಿನೇ 1.5 ಲಕ್ಷ. ಏನೋ ಆತರ 8 ಮಿಷಿನ್ ಐತೆ. ಮಿಕ್ಕಿದ ಮಿಷಿನ್ ಬಿಲ್ಡರ್ ಕಸ್ಟಮ್ ಮಾಡಿರೋದೆಲ್ಲ ಇನ್ನೊಂದು 50 ಮಿಷಿನ್ ಐತೆ. ಸೊ ನಮ್ ಪ್ಯಾಷನ್ ಮೇಲೆ ಒಂದು ಬ್ರಷ್ ಅಂದ್ರೆ ನಾವು ಬ್ರಷ್ಗಳು ಎಷ್ಟು ಇಟ್ಟಿರ್ತೀವಿ ಒಂದು ಆರ್ಟಿಸ್ಟ್. ಕರೆಕ್ಟ್. ಒಂದು ಆರ್ಟಿಸ್ಟ್ ಅಂದ್ರೆ ನೀವೇನ್ ಬ್ರಷ್ ಅಂದ್ರೆ ಬ್ರಷಸ್ ತಾನೆ, ಬ್ರಷ್ ಅಂತ ನೀವು ಇಮ್ಯಾಜಿನ್ ಮಾಡಲ್ಲ. ಕರೆಕ್ಟ್. ಅದೇ ತರ ನಮ್ದು. ಸೊ ಬೇಸಿಕ್ ಅಂದ್ರೆ ಅಷ್ಟೇ ಬ್ರೋ. ಬಟ್ ಆ ಬೇಸಿಕ್ ಹಿಡ್ಕೊಂಡು ಇವಾಗ ಈ ತರ ನಾನ್ 2010 ಅಲ್ಲಿ ನಾವು ಬೇಸಿಕ್ ಇಸ್ಕೊಂಡು ಮಾಡೋದು ಓಕೆ. 2025 ಅಲ್ಲಿ ಬೇಸಿಕ್ ಇಸ್ಕೊಂಡು ಏನ್ ಅವಶ್ಯಕತೆ ಇದೆ? ಶಾಡೋ ಗಿಡೋ ಎಲ್ಲ ಜಾಸ್ತಿ ಕೊಡ್ಬೇಕಲ್ಲ, ಅಂದ್ರೆ ಮಾಡ್ಬೋದಲ್ಲ, ಕೊಡ್ಬೇಕಂತಲ್ಲ, ಮಾಡ್ಬೋದು. ಸೊ ನೌ ಬ್ರೋ ಯು ನೋ ಸಿ ದಿಸ್ ಸೆಟಪ್, how basic could this have been? Correct? It could have been in your place or my place. We could have even done it at either of our studios. You could have done that. But what have we done? Such a professional setup. Correct. Exactly what I'm saying. ಓಕೆ, ಗೊತ್ತಾಯ್ತು ಅಲ್ಲ. ಸೊ ಏನಂದ್ರೆ ನಾವು ಬೆಲೆ ಕೊಡೋದಷ್ಟೇ ಬಾಡಿಗೆ. ಸೊ ಲಾಸ್ಟ್ ಅಲ್ಲಿ ಏನಾಗಿದೆ ಅಂದ್ರೆ, ಇದು ಶುರು ಮಾಡಿದೆ ಏನಂದ್ರೆ ಯಾರ್ ಬೇಕನ ಮಾಡ್ಕೊಬಹುದು ಅಂತ ಅನ್ನೋದ್ಕಿಂತ ಇಂಟ್ರೆಸ್ಟ್ ಇರೋರು ಏನ್ ಬೇಕನ ಆಗ್ಬೋದು ಅಂತ ಆಗಿರ್ಬೇಕು. ಯಾರ್ ಬೇಕನ ಮಾಡ್ಬೋದು ಅಂತ ಏನಾಗ್ಬಿಟ್ಟಿದೆ ಬ್ರೋ. ಇವಾಗ ನಾನ್ ಹೇಳ ಯಾರ್ದ್ ಮೈಂಡ್ ಸೆಟ್ ನಾವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಅವ್ನ್ ಯಾವ ಅರ್ಜೆಂಟ್ ಅಲ್ಲಿ ನಿಮಗೆ ಏನ್ ಮಾಡ್ತಾ ಇದ್ದಾನೆ ನಿಮಗೆ ಏನ್ ಗೊತ್ತಾಗುತ್ತೆ. ಸೊ ನನ್ ಪ್ರಕಾರ ಯಾವತ್ತು ನಮ್ ಕಾಲೇಜಲ್ಲಿ ಏನ್ ಹೇಳಿದೆ, ಕಂಫರ್ಟ್ ಆಗಿದ್ರೇನೆ ನಿನ್ ಕಲೆ ಫ್ರೀ ಆಗಿ ಫ್ಲೋ ಆಗುತ್ತೆ. ಕಮಿಟ್ಮೆಂಟ್ ಅಲ್ಲಿ ಇದ್ರೆ ಅದು ನನ್ ಪರ್ಸ್ಪೆಕ್ಟಿವ್ ಅಷ್ಟೇ, ಬೇರೆ ಯಾರ್ದು ಪರ್ಸ್ಪೆಕ್ಟಿವ್ ಇಲ್ಲ. ಗುಡ್ ಕ್ವಶನ್ ಆಕ್ಚುಲಿ. ಏನಕ್ಕೆ ಅಂತಂದ್ರೆ, ಸಿನ್ಸ್ ಇದು ಆರ್ಟ್ ಅಂತ ಮೆನ್ಷನ್ ಮಾಡಿದ್ರಲ್ಲ ನೀವು, ಯಾವ್ದೋ ಒಂದಿನ ಏನೋ ತಲೆ ಇರುತ್ತೆ, ಯಾವ್ದೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನೋ ಒಂದು ಗರ್ಲ್ಫ್ರೆಂಡ್ ಜೊತೆನೋ ಏನೋ ಮನೇಲಿ ಕಿರಿಕ್ ಆಗಿರ್ಬೋದು, ಫ್ರೆಂಡ್ ಜೊತೆ ಕಿರಿಕ್ ಆಗಿರ್ಬೋದು. ಡು ಯು ಸ್ಟಿಲ್ ಗಿವ್ ಸೇಮ್ 100%? ಬ್ರೋ ನಾನ್ ಮಿಷಿನ್ ನನಗ್ ಬಂದ್ಬಿಡು ಇದೇ ಫೀಲ್ಡ್ ಲಾಕ್ ಆಗ್ಬಿಟ್ಟಿದೀನಿ. ಸೊ ಬಟ್ ಸ್ಟಿಲ್ ದಟ್ ಪರ್ಟಿಕ್ಯುಲರ್ ಟೈಮ್ ಹೋಗಿದ ತಕ್ಷಣ ನನ್ಗೆ ಆಗಲ್ಲ ಬ್ರೋ. ನನ್ಗೆ ಇರೋದೇ ಒಂದ್ ಕೆಲ್ಸ, ನನ್ ಮನೆ ಇರ್ಲಿ ನಂದು ಯಾರೇ ಇರ್ಲಿ ನನಗ್ ಫೋನೇ ಮಾಡಲ್ಲ. ಅವ್ರಿಗೆಲ್ಲರಿಗೂ ನಾನು 17 ವಯಸ್ಸಿಂದ ನಾನು ಟ್ರೈನ್ ಮಾಡ್ಬಿಟ್ಟಿದೀನಿ. ನಾನು ಈಚೆ ಹೋಗ್ ಕುಡಿಯೋಕ್ ಕೂತ್ಕೊಂಡ್ರು ಸ್ಕೆಚ್ ಬುಕ್ ಜೊತೆನೆ ಕುಡಿಯೋದು. ಸೊ 24 hours ನಾವು ಲಾಕ್ ಇನ್ ಅಂತ ಎಲ್ಲರಿಗೂ ಗೊತ್ತಾಯ್ತು. ಸೊ ಈ ಟೈಮ್ ಆದ್ಮೇಲೆ ನನ್ಗೆ ಯಾವ್ದು ಟೆನ್ಷನ್, ನನ್ಗೆ ಒಂದೇ ಟೆನ್ಷನ್ ಬಂದ್ಬಿಟ್ಟು ಕ್ಲೈಂಟ್ ತಿಂದಿಲ್ವಾ, ಊಟ ಮಾಡಿದ್ನಾ ಮಾಡಿಲ್ವಾ. I have a different perspective on this. Okay. Now, I mean, we call that an artist block. So obviously we're not ಇವ್ರು ಹೇಳ್ದಂಗೆ is a machine ಅಂತ. ನಾನು ಆ ತರ ಇಲ್ಲ. I have different interests and things to do in life. So ಇವ್ರದ್ದು his focus is different, my focus is different. ನಮ್ಗೆ ಆರ್ಟಿಸ್ಟ್ ಬ್ಲಾಕ್ ನನಗೂ ಆಗ್ತಾ ಇರತ್ತೆ. So it doesn't mean that
we don't give 100%. We don't do it at all. So if I'm sitting for a design and if I have a blockage, I don't do it. I give it a rest. I do something else. Okay. There's something there will always be something to do. So ಅದನ್ನ ಮಾಡ್ತೀನಿ. Then again I'll come back to it. So ಆ blockage ಯಾವಾಗ್ಲೂ ಇರೋದಿಲ್ಲ. I'll come back to it. I'll do those things. Definitely that is there even for me. Andre iವಾಗ if I'm not feeling like I give you the best, Yeah. I'll be open You about stop it. about Yeah. stop But it. I am 100% you know Sure when you hold that ಬ್ರೋ thing. ನಾನು ಎದ್ರೆ ಇದಕ್ಕೋಸ್ಕರನೇ ಅಂತ ನಾನು ತುಂಬಾ ವರ್ಷ ಮುಂಚೆನೆ ಡಿಸೈಡ್ ಆಗೋಗಿದ್ದೀನಿ bro. ತುಂಬಾ ವರ್ಷ ಮುಂಚೆನೆ ಡಿಸೈಡ್ ಆಗೋಗಿದ್ದೀನಿ. Okay. So ಈಗ ನಿಮ್ಗೆ ಟ್ಯಾಟೂ ಆರ್ಟಿಸ್ಟ್ ಗಳಿಗೆ ಫೆಸ್ಟ್ ಅಂತ ಇರುತ್ತೆ, ಈಗ ಮ್ಯೂಸಿಕ್ ಫೆಸ್ಟ್ Correct. Conventions ಎಲ್ಲಿರುತ್ತೆ, ಎಲ್ಲಿ ನಡೆಯುತ್ತೆ? ಸೊ ಇಂಡಿಯಾ ಎಲ್ಲ All ನಡೀತಾ ಎಲ್ಲ ಇತ್ತು. ಕಡೆ. ಈಗಿಲ್ವಾ? ಇಲ್ಲ ನಡೀತಾ ಇದೆ, ಇದೆ. ಬೆಂಗಳೂರಲ್ಲಿ ಬರ್ತಾ ಇದೆ. ಯಾವಾಗ? ಅದೇ ನೋಡ್ಬೇಕು ನೆಕ್ಸ್ಟ್ ಇಯರ್ ಏನೋ ಮಾಡಿದ್ರೆ ಇಂಕ್ ಸೋಲ್ ಅಂತ ಒಂದು ಎರಡ್ ಸಲ ಮಾಡಿದ್ರು. ಹೌದು, 3 ಸಲ ಮಾಡಿದ್ರು. ಅಂದ್ರೆ ಆಲ್ ಓವರ್ ಇಂಡಿಯಾ ಬರ್ತಾರಲ್ಲ, ಫಾರಿನ್ ಇಂದನೂ ಬರ್ತಾರೆ. ಎಲ್ಲ ಕಡೆ ಸೂಪರ್ ಆಗಿರುತ್ತೆ. ನಮ್ದು ಫೆಸ್ಟಿವಲ್ ಅದು ಟ್ಯಾಟೂ ಆರ್ಟಿಸ್ಟ್ ಪಾರ್ಟಿ ಅಂದ್ರೆ ಅದೇ. ಓಕೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ. It ಅಲ್ಲ, will be a ಗೊತ್ತು. very- ಫಾರ್ ಶೋರ್ ಅಂದ್ರೆ ಬೆಂಗಳೂರಲ್ಲಿ ನಮಗ್ ಗೊತ್ತಿಲ್ಲ, ಬಟ್ ನಾನು ಮುಂಬೈಯಲ್ಲಿ ಕನ್ವೆನ್ಷನ್ ಹೌದು, ನೋಡಿದ್ದೀನಿ, ಮುಂಬೈ, ಡೆಲ್ಲಿಯಲ್ಲಿ ನೋಡಿದ್ದೀನಿ. ಡೆಲ್ಲಿ. ಆದ್ರೆ ಏನ್ ಗೊತ್ತಾ ಬ್ರದರ್, ಇವಾಗ ಆನ್ಲೈನ್ ಎಲ್ಲ ಆಗೋಗಿದ್ರಿಂದ ಎಲ್ಲರಿಗೂ ಕಷ್ಟ ಆಗೋಗಿದೆ. ಕಷ್ಟ ಏನ್ ಹೇಳಿ, ಫೇಮ್ ಮಾಡೋದಾ ಇಲ್ಲ ನೇಮ್ ಮಾಡೋದಾ ಇಲ್ಲ ಕಾಸ್ಟ್ ಡ್ರಾಯಿಂಗ್ ಮಾಡೋದಾ ಅಂತ, ಇಲ್ಲ ಕಾಸ್ ಮಾಡೋದಾ. ಡ್ರಾಯಿಂಗ್ ಎಲ್ಲ ಲಾಸ್ಟ್ ಆಗೋಗಿದೆ. ಫೇರ್. ನೀವು ಫಸ್ಟ್ ರೀಲ್ಸ್ ಹಂಗಾಗೋಗಿದೆ. ಸೊ ಕನ್ವೆನ್ಷನ್ ಎಲ್ಲ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಅವ್ರಿಗೆ ಹೆಸರು ಮಾಡೋಕೋಸ್ಕರನೇ ಅಂತ ಆಗೋಗಿದೆ. ಸೊ ಬಟ್ ಏನ್ ಮಾಡ್ಲಿ ಬ್ರೋ, ಅವೆಲ್ಲ ಲೈಫ್ ಅಷ್ಟೇ. ಲೈಕ್ ಎವಲ್ಯೂಷನ್ ಆಗ್ತಾ ಇರುತ್ತೆ. ನಾವು ನಮ್ ಕಡೆಯಿಂದ ವಿ ಹ್ಯಾವ್ ಟು ಸ್ಟೇ ಟ್ರೂ ಟು ಅವರ್ ಬಿಲೀಫ್. ಓಕೆ. ಸೊ ಹೋಪ್ಫುಲಿ ದ ಬೆಟರ್ ಕನ್ವೆನ್ಷನ್ಸ್. ಇದು ನನ್ ಫೇವ್ರೆಟ್ ಅಂದ್ರೆ ಇದೆ ಹಾರ್ಟ್ ವರ್ಕ್. ಫಸ್ಟ್ ಹಾರ್ಟ್ ವರ್ಕ್ ಅಂತ ಡೆಲ್ಲಿ, ಸೆಕೆಂಡ್ ಇಂಕ್ ಸೋಲ್. ಅವರು ನಮ್ದು ಸಪ್ಲೈಯರ್ ಇದಾರೆ, ಅವ್ರು ಆರ್ಗನೈಸ್, ನಮ್ ಬೆಸ್ಟ್ ಸಪ್ಲೈಯರ್ ಅವರು. ಸೂಪರ್, ಒಳ್ಳೆ ವಾಕ್ ಇನ್, ಒಳ್ಳೆ ಜನ. ಇಟ್ಸ್ ನಾಟ್ ಈಸಿ ಟು ಆರ್ಗನೈಸ್ ಕನ್ವೆನ್ಷನ್, ಬ್ರಿಂಗ್ ಟುಗೆದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಅಲ್ವಾ. ಸೊ ಅಲ್ಲಿ ಹೋದ್ರೆ ಪೀಪಲ್ ಲೈಕ್ ಅಸ್ ಕ್ಯಾನ್ ವಿ ಗಿವ್ ಅವರ್ ಬಾಡಿ ಆಸ್ ಎ Exactly. Yeah, you can. You will get to see them in their like full fire. ಇಲ್ಲ ಫ್ರೀ ಆಗಿ ಮಾಡೋರು ಅಂತಂದ್ರೆ Free ಅವ್ರು ಆಗಲ್ಲ. ನಿಮ್ಮನ್ನ ಚೂಸ್ ಮಾಡಿರ್ಬೇಕು. ಅದೆಲ್ಲ ಮುಂಚೆನೆ ಲೆಟ್ಸ್ ಸೇ ಯು ಆರ್ ಡೂಯಿಂಗ್ ಅ ಪೀಸ್. ಫ್ರೆಂಡ್ ಇದ್ರೆ ಫ್ರೀ ಮಾಡ್ತಾರೆ ಮೇ ಬಿ. Yeah, I mean if they think that you have a good skin. ಕನ್ವೆನ್ಷನ್ 1 ಲಕ್ಷ ಖರ್ಚಾಗುತ್ತೆ ಬ್ರೋ. ಓಕೆ. ಅಲ್ಲ, ಈಗ ನೀವು ಅಂತ ಜಾಗಕ್ಕೆ ಹೋದಾಗ ಈಗ ಸುಮಾರು ಕಡೆಯಿಂದ ಬಂದಿರ್ತಾರೆ, ಜಡ್ಜ್ ಮಾಡ್ತೀರಾ ಗುರು ಈ ಟ್ಯಾಟೂ? ಹೌದು, ಮತ್ತೆ Obviously ಅದೇ ಮಾಡ್ತಾರೆ ತಾನೇ bro. ನಮ್ಮ ಆರ್ಟಿಸ್ಟ್ ಗಳಿಗೆ ರಿಯಾಲಿಟಿ ಚೆಕ್. ಓಕೆ. Every day ಗೊತ್ತಾಗತ್ತೆ ನಿನಗೆ ಅಂತ. ಓಕೆ. ಎವ್ರಿ ಡೇ ಕಾಂಪಿಟೇಷನ್ಸ್ ಇರುತ್ತೆ. ಹಾ, 3 days event. 3 day event ಇರುತ್ತೆ. ಎವ್ರಿ ಡೇ ಕಾಂಪಿಟೇಷನ್ ಬೇಸಿಕಲಿ. Competition. ಬಟ್ ನೀವು ಕಿಯಾಸ್ಕ್ಗೆ ಪೇ ಮಾಡಿ ಒಂದು ಹೌದು. Yeah. Same like an exhibition. Exhibition. It's an Everything. exhibition. ಎಕ್ಸಿಬಿಷನ್ Tattoo ಪ್ಲಸ್ exhibition. ಕಾಂಪಿಟೇಷನ್ ತರ. Yes. Yeah, At the end of the day, competition. At the end of the event, big competition, show, interaction. It's beautiful. ಓಕೆ. ಹೂ ಇಸ್ ದಟ್ ಒನ್ ಪರ್ಸನ್ ಯಾವಾಗಲೂ ಅಂದ್ರೆ ಕನ್ಸಿಸ್ಟೆಂಟ್ ಗೆದ್ಕೊಂಡ್ ಬಂದಿರೋದು? ಎಲ್ಲ ವರ್ಷ ಒಬ್ಬೊಬ್ರು ಬೇರೆ ಬೇರೆ ಜನ. ಓಕೆ. ಸೊ ಐ ಪುಟ್ ದಿಸ್. ಮತ್ತೆ ನಿಲಾಯ್ದ ಅಲ್ಲ ಹೆವಿ ಬ್ಲಾಸ್ಟ್ ಮಾಡ್ತಾರೆ ಅನ್ಸಿದೆ. ಎಲ್ಲಿ? ಯಾರು ದುಬೈ? ನಿಲಾಯ್ದ ಅಂತ ಒಬ್ರು ಕಲ್ಕಟ್ಟ ಆರ್ಟಿಸ್ಟ್ ಇದ್ದಾರೆ. ಓಕೆ. ಓಕೆ. ಓಕೆ, ನಾನು ಒಂದ್ ಕ್ವಶನ್ ಕೇಳ್ತೀನಿ ನಿಮಗೆ. ಸೊ ನೀವು ಆರ್ಟಿಸ್ಟ್, ಈಗ ಕನ್ನಡದಲ್ಲಿ ಒಂದು ಫಿಲ್ಮ್ ಇದೆ ಗೌರಿ ಗಣೇಶ ಅಂತ, ಅದ್ರಲ್ಲಿ ಒಂದ್ ಕ್ವಶನ್ ಇದೆ. ಏನಂದ್ರೆ ನೀವು ಒಬ್ಬ ಕಟಿಂಗ್ ಮಾಡಿಸ್ಕೊಳ್ಳೋನು ಇನ್ನೊಬ್ಬರ ಹತ್ರನೇ ಕಟಿಂಗ್ ಮಾಡಿಸ್ಕೋಬೇಕು, ಬಿಕಾಸ್ ಹಿ ಕಾಂಟ್ ಕಟ್ ಹಿಮ್ಸೆಲ್ಫ್ ವಾಟ್ ಎವರ್ ಹಿ ಇಸ್. ಈಗ ಆರ್ಟಿಸ್ಟ್ ಸೇಮ್ ನೀವು ಹಂಗೆ, ಅಂದ್ರೆ ಒಂದ್ ಕೈಯಲ್ಲಿ ಮಾಡ್ಕೋಬಹುದು, ನಿಮ್ ಯಾವ ಎರಡ್ ಕೈಗೆ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ ಬಲ್ ಕೈಯಲ್ಲಿ ಮಾಡ್ಕೊಳಕ್ ಆಗಲ್ಲ. ಆಕ್ಚುಲಿ ಅದು ಕಷ್ಟನೇ, ಬಿಕಾಸ್ ಯು ನೀಡ್ 2 hands. ಕೆಲವರು ಮಾಡ್ಕೊಂತಾರೆ. ಸೊ ಬೇಸಿಕ್ ಈಗ ನೀವು ಟ್ಯಾಟೂ ಹಾಕ್ಸ್ಕೊಂಡಿದ್ರೆ, ನೀವ್ ಯಾರ ಹತ್ರ ಹಾಕ್ಸ್ಕೊತೀರ, whoever is a favorite artist, ಆತರ ಏನಿಲ್ಲ. I can go to him also if I like his work also. So ಆತರ ಏನಿಲ್ಲ, ಇವರೇ ಬೇಕು. ಸೊ ನೀವೆಲ್ಲ ಇಂಕ್ ಮಾಡ್ಕೊಂಡು ನೀವೇನಾ? ಇಲ್ಲ ಇದೆಲ್ಲ ಬೇರೆ ಬೇರೆ ಆರ್ಟಿಸ್ಟ್. ತೊಡೆ ಮೇಲೆ ಮಾತ್ರ ಅವ್ರು ಇಲ್ಲಿ ಆಮೇಲೆ ಇಲ್ಲಿ ನಾನು ಮಾಡ್ಕೊಂಡೆ. ಓಕೆ. ನೀವು ನಮ್ದು ಬಂದ್ಬಿಟ್ಟು ಹೆಂಗಂದ್ರೆ ಲೈಕ್ ಯಾರನ್ನ ನಮ್ ಟೀಚರ್ ಇರ್ಲಿ ಆತರ ಎಲ್ಲ ಹಾಕ್ಸಿದ್ದು. ಓಕೆ. ಸೊ ಎಲ್ಲರೂ ಅವ್ರ ಹತ್ರ ಒಂದು ಮೆಮರಿ ತರ, ಗುರುಗಳ ಹತ್ರ ಒಂದ್ ಇರ್ಲಿ, ಅವ್ರದ್ದು ಆಶೀರ್ವಾದ ಇರ್ಲಿ ಅಂತ ನನ್ ಬಾಡಿ ಮೇಲೆ ಹಂಗೆ ಹಾಕ್ಸಿರೋದು ಅಷ್ಟೇ. ಕೆಲವರು ಕಲೆಕ್ಟರ್ಸ್ ಅಂತ ಇರ್ತಾರೆ, ಅವ್ರಿಗೆ they want each of their tattoos from different artists. ಕ್ರೇಜಿ ಪೀಪಲ್ ಯಾರನ್ನ ನೀವು ನೋಡಿರೋದು? ಅಂದ್ರೆ ನಿಮ್ಮ ಒಂದು ಕರಿಯರ್ ಅಲ್ಲಿ ಕ್ರೇಜಿ ಟ್ಯಾಟೂ ಆರ್ಟಿಸ್ಟ್ ಬಗ್ಗೆ ಮೇನಿಯಾಕ್ ಇರ್ತಾರೆ ಕೆಲವೊಬ್ರು, ಆತರ ಯಾರು ನೋಡಿದಿರ? ಒಂದ್ ಕತೆ ಏನಾರು ಇದೆ ಅವ್ರದ್ದು, ವೇರ್ ಯು ಕ್ಯಾನ್ ಶೇರ್ ವಿತ್ ಅಸ್? ಅಬ್ಸೆಷನ್ ಲೆವೆಲ್. ಮೈಕ್ ಡಾರ್ಸಿ ಅಂತ ಒಬ್ರು ಆರ್ಟಿಸ್ಟ್ ಇದಾರೆ, ಅಮೆರಿಕನ್ ಮೈಕ್ ಡಾರ್ಸಿ ಅಂತ ಒಬ್ರು ಆರ್ಟಿಸ್ಟ್, ಅಮೆರಿಕನ್ ಆರ್ಟಿಸ್ಟ್. ನಾನ್ ನೋಡಿ ನಾನ್ ಬರೀ ಆಲ್ ಟೈಮ್ ಅವೈಲೇಬಲ್ ಅಷ್ಟೇ, ಅವರು ಆಲ್ ಟೈಮ್ ಇನ್ನು.
ಸೊ ಹೀಸ್ ಲೈಕ್ ಇದು ಅದು ಪಾಲಿಫೇಸಿಕ್ ಸ್ಲೀಪ್ ಸೈಕಲ್ ಅಂತಾರೆ. ಹ್ಮ್. ಅಂದ್ರೆ ಪರ್ ಡೇ ಅವ್ರ ಟೋಟಲ್ ಟೈಮ್ ಸ್ಲೀಪಿಂಗ್ ಬಂದ್ಬಿಟ್ಟು ಬರೀ 3 hours 3.5 hours ಇರುತ್ತೆ. ಏನ್ ಮಾಡ್ತಾರೆ ಅಂದ್ರೆ ಆಟ್ ಅ ಸ್ಟ್ರೆಚ್ 1 hour ಮಲಗ್ತಾರೆ, ಮತ್ತೆ ಮಿಕ್ಕಿದ ಟೈಮ್ ಬಂದ್ಬಿಟ್ಟು ಎವ್ರಿ 2 hours 20 minutes ಆರ್ ಎವ್ರಿ 3 hours 20 minutes. ಪವರ್ ದ ರೆಸ್ಟ್ ಆಫ್ ಪವರ್ ನ್ಯಾಪ್. ದ ರೆಸ್ಟ್ ಆಫ್ ದ ಟೈಮ್ ಹಿ ಇಸ್ ಕ್ರಿಯೇಟಿಂಗ್, ಟ್ಯಾಟೂ. painting, Okay. tattoo, sculpture, obsessed with art. See, ನಾವು ಈ ಕನ್ವೆನ್ಷನ್ ಎಲ್ಲ ಹೋಗ್ತೀವಲ್ಲ ಔಟ್ಸೈಡ್ ಅಲ್ಲೆಲ್ಲ ಇದೇನೆ ನಮ್ಗೆ ಜೋಶ್ ತಗೊಳ್ಳೋದು, ಆ ಒಬ್ಸೆಷನ್. ನನಗೂ ಬಂದ್ಬಿಟ್ಟು ಇವಾಗ 30+ ಬ್ರೋ, ಇವಾಗ್ಲೇ ನನ್ಗೆ ಫುಲ್ ಪವರ್ ಒಬ್ಸೆಷನ್ ಆಗಿರೋದು. ಮುಂಚೆನೂ ನಾನು ಒಬ್ಸೆಸ್ಡ್ ಅಂದ್ರೆ ಹೆಂಗ್ ಹೇಳಿ, ಯಾವಾಗ್ಲೂ ಡ್ರಾಯಿಂಗ್ ಮಾಡ್ತಾನೆ ಇರ್ತೀನಿ. ಬಟ್ ಇವಾಗ ನನ್ಗೆ ಒಂಥರ ಡೈರೆಕ್ಷನ್ ಜೊತೆ ಆಗೋಗಿದೆ. ಅವ್ನ್ಗೆ ಏನ್ ಅನಿಸ್ತಾ ಇತ್ತು, ಅವ್ನ್ ಏನ್ ಈ ವಯಸ್ಸಲ್ಲೂ ಏನಕ್ಕೆ ಆ ಜೋಶು, ನನ್ಗೆ ಇದು ಗೊತ್ತಾಗಿದೆ ಇವಾಗ. 30 ಆದ್ಮೇಲೆ ಅದೊಂದು ಸ್ವಿಚ್ ಆನ್ ಆಗುತ್ತೆ ಎಲ್ಲಾರ ಲೈಫ್. ಅಯ್ಯೋ bro. ರೀಸೆಂಟ್ಲಿ ಒಬ್ರು ಬಾಕ್ಸರ್ ನ ಕರೆದಿದ್ರು, ಅವರು ಅದೇ ಹೇಳಿದ್ರು, 30 ಆದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇಟ್ ಅಂಡ್ ಲೈಫ್ ಆಕ್ಚುಲಿ ಕಿಕ್ಸ್ ಇನ್. ನೀವು ಬೇರೆನೆ ಒಂದು ಫೇಸ್ ಅಂದ್ರೆ ನಮ್ಗೆ ಗೊತ್ತಾಯ್ತಲ್ಲ, ಇಷ್ಟು ವರ್ಷ ಬಂದಿರೋದು ಗಿಫ್ಟ್ ನ ಅಪ್ಪ ನಾನು ಉಪಯೋಗಿಸ್ಕೊಂಡಿದೀನಿ, ವೇಸ್ಟ್ ಮಾಡ್ಕೊಂಡಿಲ್ಲ. ಇವಾಗ ನಮ್ಗೆ ಗೊತ್ತಾಯ್ತು ಸ್ಕೇಲ್ ಅಪ್ ಮಾಡ್ಬೇಕು. ಗಿಫ್ಟ್ ಜೊತೆ ನಾವ್ ಏನೇನ್ ಜಾಲಿ ಮಾಡಿದೀವಿ ಅವೆಲ್ಲ ಡ್ಯಾಮೇಜ್ ಆಗುತ್ತಲ್ಲ, ಆ ಡ್ಯಾಮೇಜ್ ಎಲ್ಲ ಇವಾಗ ನಾವು ಜಲ್ದಿ ರಿಕವರ್ ಮಾಡ್ಬೇಕು. ಓಕೆ, ಈಗ ನೀವು ಇಲ್ಲೊಂದು ಕತ್ತಲೆಲ್ಲ ಮಾಡಿಸ್ಕೊಂಡಿದ್ದೀರಾ, ಮೋಸ್ಟ್ ಪೇನ್ ಆಗೋ ಜಾಗ ಯಾವ್ದು ನಿಮ್ಗೆ ಟ್ಯಾಟೂ? ಅಂಡ್ ನಿಮಗೆ ಎಲ್ಲೆಲ್ಲಿ ಕಷ್ಟ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಪೇನ್ ಆಗುತ್ತೆ ಎರಡು ಹೇಳಿ. I think shin is very painful. ಬೋನ್ ಇರುತ್ತೆ. ಅಲ್ಲಿ ಚಿನ್ನಲ್ಲಿ ಇದೆಯಾ? ಇಲ್ಲ ಆಕ್ಚುಲಿ ಇದು ನಾನೇ ಮಾಡ್ಕೊಂಡಿದ್ದೆ Oh, ಅವಾಗ್ಲೇ. ಓಕೆ This was when I was learning 2009 ಅಲ್ಲಿ. ಓಕೆ ಆಮೇಲೆ superb ಅದನ್ನ ಆಗಿದೆ. ಬಿಟ್ಬಿಟ್ಟೆ. This was Raghu. ಬ್ರೋ ಆ ಸ್ಟೈಲ್ ಏನಂತಾರೆ? ಐ ಡೋಂಟ್ ನೋ ದ ಸ್ಟೈಲ್. This is Illustrative comics ಇದು, comic. illustrative comics. ಸೂಪರ್ ಆಗಿದೆ. ಇವ್ರ Okay. ಕಲರ್ ಹೆಂಗ್ ಕಾಣ್ತಿದೆ? ಅದೇ ಹೇಳಿದ ಅದೇ ಕಲರ್. ಹೇಳ್ತಾರೆ, ಅದು colour ನಿಮ್ಗೆ ಇನ್ನ ಯಾವಾಗ words ಅಲ್ಲ. ಯಾರು ಸ್ವಲ್ಪ ಫೇವರೇಟ್ ಬಂದ್ರೆ ಏ ಗುರು ಬ್ರೋ ನೀವು ನಂಬ್ತಿರೋ ಬಿಡ್ತಿರೋ, ಲಾಸ್ಟ್ 1 week ಇಂದ ನಂದು ಹೆಂಗ್ ಗೊತ್ತಾ, ನಾನು ಹೇಳ್ತೀನಿ ನೋಡಿ, ಹಾ. ಅದ್ ಹೇಳೋದಾ ಏನು ಗೊತ್ತಿಲ್ಲ bro. ಹೇಳಿ ಬ್ರೋ, ಇಟ್ಸ್ ಓಕೆ. See, ಏನ್ ಗೊತ್ತಾ, ಲೈಕ್ ನನ್ಗೆಲ್ಲ ಹೆಂಗಂದ್ರೆ ನನ್ಗೆ ಯಾವ್ದು ನನ್ ಬಿಸ್ನೆಸ್ ಎಲ್ಲಿಂದ ಬರ್ತಿದೆ ಯಾವ್ದು ಗೊತ್ತಿಲ್ಲ ಬ್ರೋ. ನಾನೆಲ್ಲ ಬರೀ ಲೈಕ್ ಐ ಓನ್ಲಿ ಬಿಲೀವ್. ಓಕೆ, ಸೊ ನಾನು 1 week ಮುಂಚೆ, 1 week ಅಲ್ಲ, ಆಲ್ಮೋಸ್ಟ್ 1 month ಮುಂಚೆ ಯೋಚನೆ ಮಾಡ್ತಾ ಇದ್ದೆ, ಸಾಕು ನಮ್ ಬಾಯ್ಸ್ಗೆಲ್ಲ ಮಾಡಿರೋದು ನಾವು. ನಂದು ಗೋಲೇ ಏನ್ ಗೊತ್ತಾ ಬ್ರೋ, ನಾನು ಸ್ಟಾರ್ಟಿಂಗ್ 2009-10 ಅಲ್ಲ, ಸೊ ಆ ಟೈಮಲ್ಲಿ ಸೌತ್ ಅಲ್ಲಿ ಆರ್ಟಿಸ್ಟ್ಗಳೇ ಇಲ್ಲ ಅಂದ್ರೆ ಟ್ಯಾಟೂಗಳು ನಾವು ನೋಡಕ್ಕಾಗಲ್ಲ, ಬರೀ ಬ್ಲಾಕ್ ಆಗಿರುತ್ತೆ. ಸೊ ನನಗೇನಿತ್ತಂದ್ರೆ ನಾವು ಒಂದು ಹೆಸರು ಮಾಡ್ಬೇಕು, ಬ್ರೌನ್ ಸ್ಕಿನ್ ಮೇಲೆ ಮಾಡಿದೀವಿ ಒಳ್ಳೆ ವರ್ಕು ಅಂತ ನನ್ಗೊಂದು ಏಮು. ಬ್ರೌನ್ ಸ್ಕಿನ್ ಮೇಲೆ ಮಾಡೋದು ನಾನೇ ಅಂತ ನನ್ಗೊಂದು ಇರ್ಬೇಕು ಅಂತ ನಂದೊಂದು ಆಸೆ. ಸೊ ನಾನು ಹಂಗೆ ಮಾಡ್ಕೊಂಡಿದ್ದೀನಿ. ಏನಂದ್ರೆ ಲೈಕ್ ಅದೊಂಥರ ಜಾಸ್ತಿ ಆಗೋಯ್ತು ಬ್ರೋ. ನಾವ್ ಇಲ್ಲೇ ಮಾಡೋದಲ್ಲ, ನಾವ್ ಎಲ್ಲರೂ ನಮ್ದೇ ಕಲರ್, ನೀವಿಬ್ರು ತರ ಸಚಿನ್ ಬಿಟ್ಟು ಸಚಿನ್ ಇವ್ರದ್ದು ಪರವಾಗಿಲ್ಲ, ನಮ್ದು ಇವ್ರದ್ದು ಹಾಕಿದೆ, ಸೂಪರ್ ಹೌದು. ಈ ತರ ಸೂಪರ್ ಅಂತೀರ ಬ್ರೋ. ಈ ತರ ಸಿಕ್ಕಿದ್ರೆ ಸಾಕು ನಾನು bro, ಏನ್ ಬೇಕಾನ ಮಾಡ್ಬೋದು. Bro, I think ನಾವು ನೀವು ಒಂದೇ colour ನೀವು ಮೂರ್ ಇಲ್ಲ, ಟನ್ ಇವ್ರದ್ದು ಜಾಸ್ತಿ ಟೆಕ್ಸ್ಚರ್ ಇದ್ದೀರಾ? ಇನ್ನ ಚೆನ್ನಾಗಿದೆ. ನೋಡಿ ಅಲ್ಲ ನಮ್ದು ಡಾರ್ಕ್ ಬ್ರೋ. ಹೌದು, ನಮ್ಮಿಬ್ಬರದ್ದು ತರ ಜಾಸ್ತಿ. ಸೇಮ್ ನೋಡಿ ಕೈ ಏ, ಇಲ್ಲ ರೀ ಕೈ ಹಿಡಿಲಿ ನೋಡಿ, ಬ್ರೋ, ಸುಮ್ನೆ ಮಾತಾಡ್ಬಾರ್ದು ಬ್ರೋ. ಓಕೆನಾ, ಈ ತರ ಅಲ್ಲ. ಸೊ ನನಗೇನು ಇಲ್ಲ ಬ್ರೋ, ನಾನ್ ಮಾಡಿದ್ದು, ನಾನು ಇರೋದು, ನಾನು ಎಲ್ಲದಕ್ಕೂ ನನ್ಗೆ ಏಮೇ ಬಂದ್ಬಿಟ್ಟು ನಮ್ ಕಲರ್ ಮೇಲೆ ಕರೆಕ್ಟ್ ಆಗಿ ಮಾಡ್ಬೇಕಂತ ನನ್ ಏಮ್. ಅವಾಗ ನನಗೇನಂದ್ರೆ ನನ್ ಟ್ಯಾಲೆಂಟ್ ಏನು ಕಮ್ಮಿ ಆಗ್ತಾ ಇದೆಯಾ, ಏನ್ ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ. ಸೊ ನನಗೆ ಆ ಟೈಮಲ್ಲಿ ದೇವ್ರು ಒಳ್ಳೆ ಸ್ಕಿನ್ ಕಳಿಸ್ತಾನೆ, ಬೆಳ್ಳಕ್ಕೆ. ನೋಡಿ ಬಂದಿದೆ ನೋಡಿ ಬ್ರೋ, ಬೆಳ್ಳಕ್ಕಂದ್ರೆ ಹೆಂಗೆ ಲೆವೆಲ್ ವೈಟ್ ಪಂಜಾಬಿ ವೈಟ್. ಆ ತರ ಪಂಜಾಬಿ ವೈಟ್ ಆಗಿ ಬರ್ತಾರೆ. ವಾಟ್ ಡು ಯು ವಾಂಟ್ ಬ್ರೋ ಅಂತಾರೆ, ಕಲರ್ ಅಲ್ಲಿ ಏನ್ ಬೇಕೋ ಮಾಡೋ ಅನ್ಬಿಡ್ತಾರೆ. ಹೌ ಇಸ್ ಇಟ್ ಪಾಸಿಬಲ್? ಸೊ ಐ ನೋ, ಓಕೆ, when I ವಾಟ್ ಎವರ್ ಐ ಆಸ್ಕ್ ಇನ್ ಮೈ ಫೀಲ್ಡ್ ಆಫ್ ವರ್ಕ್ ಐ ಗೆಟ್ ಇಟ್. ಸೊ ರೀಸೆಂಟ್ ಆಗಿ ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಫುಲ್ ಫೇರ್ ಸ್ಕಿನ್ ಬ್ರೋ. ನಾನ್ ನಿಮ್ಗೆ ತೋರಿಸ್ತೀನಿ, ನೀವೇ ಹೇಳಿ ಬ್ರೋ, ಇದು ವರ್ಲ್ಡ್ ಕ್ಲಾಸ್ ಇಲ್ಲ ಅಂತ ನೀವೇ ಹೇಳ್ಬಿಡಿ ಬ್ರೋ. ಅದಾದ್ಮೇಲೆ ನಾನ್ ಹಂಗಲ್ಲ, ಕಾನ್ಫಿಡೆಂಟ್ ಯಾವ ಆರ್ಟಿಸ್ಟ್ ಹೇಳ್ತಾನೆ. ಬ್ರೋ ಕಮಿಂಗ್ ಬ್ಯಾಕ್, ಎಲ್ಲಿ ನಿಮ್ಗೆ Pain ಆಗಿದೆ. ಸಾರಿ, ಶಿನ್ನು ಶಿನ್ನೆ ಫಸ್ಟ್, ಅವರು ಕಾಲಲ್ಲೇ. ಮತ್ ಪಾಮು ಮಾಡ್ಬಿಡಿ ಅಂತಾರೆ. ಐ ಮೀನ್ ಪಾಮಲ್ಲಿ ಯೂಶಲಿ ಅದು ಇಲ್ಲಿ ಸ್ಕಿನ್ ರಿಜೆಕ್ಟ್ ಮಾಡತ್ತೆ ಕಲರ್ಸ್, ಪಿಗ್ಮೆಂಟ್ಸ್ ನ, ಬಟ್ ಹ್ಯಾಂಡ್ ಪೋಕಿಂಗ್ ಅಲ್ಲಿ ಸ್ವಲ್ಪ ಉಳ್ಕೊಳತ್ತೆ. ಓಕೆ, ನಿಮ್ಮ ಹತ್ರ ಇದೆಯಾ bro? ಹ್ಯಾಂಡ್ ಪೋಕಿಂಗ್ ಜಾಸ್ತಿ ಇಲ್ಲ, Yeah, ಅಲ್ಲ, ಚೂರು hand poking ಉಳ್ಕೊಳಲ್ಲ. ಜಾಸ್ತಿ ನೋವುತ್ತಾ, ಮಿಷಿನ್ ಜಾಸ್ತಿ ನೋವುತ್ತಾ? ಅದು ಅಗೇನ್ ಡಿಪೆಂಡ್ಸ್ ಆನ್ ದ ಬಾಡಿ ಪಾರ್ಟ್. ಓಕೆ, ಈಗ ನೀವು ಇಲ್ಲಿ ಮಾಡಿಸ್ಕೊಂಡಿದ್ದೀರಾ? ಇದು ಹ್ಯಾಂಡ್ ಪೋಕ ಬ್ರೋ? ಇಲ್ಲ ಇದು ಮಷೀನ್. ಬಟ್ ಹ್ಯಾಂಡ್ ಪೋಕ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಮಾಡ್ಸಿಲ್ಲ. ಫಿಲಿಪೀನ್ಸ್ ಅಲ್ಲಿ there is a lady 107 years old. Yeah. ಅವ್ರ ಕೈಲಿ ಮಾಡಿಸ್ಕೋಬೇಕಾದ್ರೆ dots. ಏನಾದ್ರು Yeah, ಇದೆಯಾ ಅವ್ರ ಹತ್ರ ಮಾಡಿಸ್ಕೋಬೇಕು ಆ ತರ ಈ ತರ? ಯೂಶಲಿ ನಮ್ಗೆ ಆಲ್ರೆಡಿ ಇಲ್ಲಿ ಹಾಕ್ಬಿಡಿದ ನೋಡಿ, 2-3 ಡಾಟ್ ಹಾಕಿ 2 ಬಂದಿದೆ, 3ನೇದು ಹೋಗ್ಬಿಡಿ.
ಯೂಶಲಿ ಇಲ್ಲೆಲ್ಲ ನಮ್ ಶಿಷ್ಯ ಆಕ್ಚುಲಿ ಹಾಕಿರೋದು ನಮ್ಮ ಪಾಮ್ ಕಿಂತ ಸರಿಗ್ ಹಾಕಿಲ್ಲ. ಪಾಮ್ ಮೇಲೆ ಯೂಶಲಿ ವಿ ಡೋಂಟ್ ಸಜೆಸ್ಟ್. Okay. ಇಲ್ಲಿ ಅಟ್ಲೀಸ್ಟ್ ಕೂತ್ಕೊಳ್ಳುತ್ತೆ. ಫಿಂಗರ್ಸ್ ಮೇಲೆ ವಿ ಡೋಂಟ್ ಸಜೆಸ್ಟ್ ಮತ್ತೆ ಬಿಕಾಸ್ ಇಲ್ಲೆಲ್ಲ ಮಾಡಿಸ್ತಾರಲ್ಲ. ಅಲ್ಲೆಲ್ಲ ಸೀನೆ ಇಲ್ಲ. ಹೋಗೋ ಪಂಜಾಬಿ ವೈಟ್ಗೆಲ್ಲ ಇರುತ್ತೆ ಓಕೆ, ಕೆಲವ್ರಿಗೆ, ತುಂಬಾ ಜನಕ್ಕೆ ಹೋಗುತ್ತೆ. ನಮ್ ಕೋರಮಂಗ್ಲ ವೈಟಿಗೆ ಬ್ಲಾಕ್ ನಾವು ಇಲ್ಲೆಲ್ಲ ಡ್ರೈ ವೆದರ್ ಕೂಡ ಇದೆಯಲ್ಲ, ಇಟ್ Okay. ಮ್ಯಾಟರ್ಸ್ ಅಲ್ಲ ಬ್ರೋ ವೆದರ್. ಇಲ್ದೇ ಇದ್ರು ಈ ಟೆಕ್ಸ್ಚರ್ ಇದೆಯಲ್ಲ ಬ್ರೋ, ಇಲ್ಲಿ ಅದು ಪಿಗ್ಮೆಂಟ್ ನ ಫೈಟ್ ಮಾಡುತ್ತೆ. ಇಟ್ ವಿಲ್ ಜಸ್ಟ್ ಥ್ರೋ ಇಟ್ ಬ್ಯಾಕ್. ಕರೆಕ್ಟ್. So ಇಲ್ಲಿ ದಿಸ್ ಇಸ್ ಅ ಪ್ಲೇಸ್ ದಟ್ ಇಸ್ ಮೆಂಟ್ ಟು ರೀಜನರೇಟ್ ಕಾನ್ಸ್ಟೆಂಟ್ಲಿ. ಹೌದು, ಇಲ್ಲಿ ಜಾಸ್ತಿ ರಿನ್ಯೂ ಆಗುತ್ತೆ. ಖುಷಿ ಆಗ್ಬಿಟ್ಟಿದ್ದಾರೆ. ಮೇಡ್ ಫಾರ್ ಟ್ಯಾಟೂ ಅನ್ಸುತ್ತೆ ನೋಡಿ, ಅದು ಕಲರಿಂಗ್ ಇಲ್ಲ ಕ್ರೇಜಿ ಆಗಿ ಬರುತ್ತೆ. ಸೊ ಇವಾಗ ನಮ್ಗೆ ಹೆಂಗೆ ನಮ್ ಪಾಡ್ಕಾಸ್ಟ್ ನಮ್ ಪೊಸಿಷನ್, ಪ್ರೈಸ್ ಪೊಸಿಷನ್, ನಮ್ಗೆ ಕಾಂಟೆಂಟ್ ನೋಡಿದಾಗ ಜನ ರೀಶೇರ್ ಮಾಡಿದಾಗ ಖುಷಿ ಆಗುತ್ತೋ, ಬಟ್ ಟ್ಯಾಟೂ ಆರ್ಟಿಸ್ಟ್ಗೆ ಹಿಸ್ ಕ್ಯಾನ್ವಾಸ್ ಇಸ್ ಇಸ್ ಪ್ರೈಸ್. ಕರೆಕ್ಟ್. ಯಾರಿಗಾರು ನೀವು ಕ್ಯಾನ್ವಾಸ್ ಹಾಕಿದಾಗ ಇಟ್ ಮೈಟ್ ಬಿ ಎ ಸೆಲೆಬ್ರಿಟಿ, ಇಟ್ ಮೈಟ್ ಬಿ ಎ ನಾರ್ಮಲ್ ಪರ್ಸನ್, Yeah. ಯಾರಾದ್ರೂ ನೋಡಿ ಅಪ್ರಿಶಿಯೇಟ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಬಂದಾಗ ಕ್ರೇಜಿ ಆಗಿತ್ತು ಅಂದಾಗ ಇಟ್ ಫೀಲ್ ವೆರಿ ವ್ಯಾಲಿಡೇಟೆಡ್. Correct. ಸೊ ಈ ತರ ಬ್ರೋ, ನೀವು ತುಂಬಾ ಖುಷಿ ಪಡುವಂತ ಸೆಲೆಬ್ರಿಟೀಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾವ್ದು ನೀವು ಸಖತ್ ಇಷ್ಟಪಡೋ ಟಾಪ್ 3 ಟ್ಯಾಟೂಸ್ ಹೇಳಂಗಿದ್ರೆ ಯಾವ್ದು? ರಕ್ಷಿತಾರ್ಗೂ ಮಾಡಿದಾರೆ ಫ್ಯಾಮಿಲಿ. ಬೇರೆ ಅಂದ್ರೆ ಯಾವ್ಯಾವ ಫಿಲ್ಮ್ ಸ್ಟಾರ್ಸ್ ಯಾವ್ಯಾವ ಸೆಲೆಬ್ರಿಟೀಸ್ ಮಾಡಿದ್ರ? ಇವು ರಕ್ಷಿತಾ ಮ್ಯಾಮ್ ಬಂದಿದ್ರು, ಅವ್ರು ಬರ್ತಾ ಇರ್ತಾರೆ. ಇವು ಶ್ವೇತಾ ಚೆಂಗಪ್ಪ, ಓಕೆ ವೈಷ್ಣವಿ ಮ್ಯಾಮ್, ಓಕೆ ಇವ್ರು ವೇದ ಕೃಷ್ಣಮೂರ್ತಿ ಕ್ರಿಕೆಟರ್. nice. ಅವ್ರದ್ದು ಒಂದು ಆಕ್ಚುಲಿ ಒಂದ್ ಟೈಮಲ್ಲಿ ಒಂದು 5 ಜನ ಕ್ರಿಕೆಟರ್ಸ್ ಇದ್ರು ನಮ್ ಸ್ಟುಡಿಯೋಲ್ ಅವತ್ತೊಂದಿನ. 3 ಜನ ಇಂಡಿಯನ್ ಟೀಮ್. ವೇದ, ಇವ್ರು ರೀಮಾ, ಓಕೆ, ಇನ್ನೊಬ್ರು ಯಾರೋ ವಿಕೆಟ್ ಅಂದ್ರೆ ಅವರ ಎಲ್ಲ ಫ್ರೆಂಡ್ಸ್ ಆಗಿ ಬಂದಿದ್ದ? ಓಕೆ ಓಕೆ ಓಕೆ. ಬ್ಯಾಂಗ್ಳೂರ್ ಟೂರ್ಗೆ ಏನೋ ಬಂದಾಗ ಬಂದಿದ್ರು. ಇವ್ರು ಆರ್ಜೆ ಸ್ಮಿತಾ, ಪೃಥ್ವಿ. ಓಕೆ ರೈಟ್ ಪೃಥ್ವಿ ಇಸ್ ಆಲ್ಸೋ ರೈಟ್. ಓಕೆ. ಸೊ ಕ್ರೇಜಿ ಫಾರ್ ಹಿಸ್ ಕ್ವೆಶ್ಚನ್. ಮೂರು ನನಗೆ ಗುರು, ವೆನೆವರ್ ಐ ಸಿ ದಿಸ್ ಟ್ಯಾಟೂ, ಅವ್ರ ಸ್ಕಿನ್ ಆಗಿರ್ಬೋದು ಕಲ್ಮಿನೇಟ್ ಆಗಿ ಸಕ್ಕದಾಗಿ ಒಂದರ ರಿಅಶ್ಯೂರೆನ್ಸ್ ಆಗುತ್ತೆ ಗುರು, ಐ ಆಮ್ ಅ ಟ್ಯಾಟೂ ಆರ್ಟಿಸ್ಟ್ ಅನ್ನೋ ತರ. ಯಾವ್ದೇ ಯೂಶಲಿ ಈ ತರ ಫೀಲಿಂಗ್ಸ್ ಬರ್ಬೇಕು ಅಂದ್ರೆ ಮೋಸ್ಟ್ಲಿ ಪೋರ್ಟ್ರೇಟ್ಸ್ ಇರುತ್ತೆ. ಪೋರ್ಟ್ರೇಟ್ಸ್ ಐದರ್ ದೇ ಪೆಟ್ಸ್ ಆರ್ ದೇರ್ ಪೇರೆಂಟ್ಸ್ ಆರ್ ಲವ್ಡ್ ಒನ್ಸ್. ಓಕೆ ಸೊ ಆ ತರ ಮಾಡಿದಾಗ ದ ರಿಯಾಕ್ಷನ್ಸ್ ಆರ್ ವೆರಿ ಗುಡ್, Nice. ವೆರಿ ನೈಸ್. ಅಂಡ್ ದೆನ್ ನಮ್ಗೆ ಹೆಂಗೆ ಅಂತಂದ್ರೆ, even though we don't really put ourselves in social media, ನಾನು ಸ್ವಲ್ಪ ಶೈ, I don't really put a lot of on media. Try ಮಾಡ್ತೀವಿ because of the pressure that reels ಮಾಡಬೇಕು ಅಂತ ಏನೋ ಮಾಡಿರ್ತೀವಿ. But again, as a person, when someone recognizes you that ನಾನು ಗೊತ್ತು ನೀವು ಯಾರು ಅಂತ, ನನ್ನ ಫ್ರೆಂಡ್ ನಿಮ್ ಬಗ್ಗೆ ಮಾತಾಡಿದ್ರು, you've done a beautiful tattoo on them, because if they're telling that, it is something which I have made a difference in their life. Exactly. And they've spoken to someone else about me, and that person doesn't even know me, and he's ಕರೆಕ್ಟ್ recognizing me, and that's a very good feeling. Priceless feeling. So this is where it all boils down to, when you talk about a business or you talk about an artist, when you ask them what do you do, instead of asking what do you do, if the person is saying why I do what I do, makes more sense than what you do. ನಿಮ್ಗೆ ಯಾವ್ದು ಯು ಫೀಲ್ ಲೈಕ್ ಇದು ಸಕ್ಕತ್ತಾಗಿತ್ತು ಬ್ರೋ, ಓಪನ್ ಆಗಿ ಹೇಳಕ್ ಹೋದ್ರೆ ಎವ್ರಿ ಡೇ ಐ ಡೂ ಬೆಟರ್ ದನ್ ದ ಪ್ರೀವಿಯಸ್ ಡೇ ಅಷ್ಟೇ. ಸೊ ನೆನ್ನೆ ಮಾಡಿದ್ದೆ ನಂದು ಬೆಸ್ಟ್, ಗ್ಯಾರಂಟಿ ಹೇಳ್ಬೋದು. ಮೊನ್ನೆ ಮಾಡಿದ್ದು ನೆನ್ನೆಕ್ಕಿಂತ ಬೆಸ್ಟ್. ಸೊ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು 3 days ಆದ್ಮೇಲೆ ಬರ್ಬೇಕು, ಬಿಕಾಸ್ ಯು ವಿಲ್ ಹ್ಯಾವ್ ಇಂಪ್ರೂವ್ಡ್ ಇನ್ ದ 3 days. ದಿನ ಇಂಪ್ರೂವ್ಮೆಂಟ್ ಬ್ರೋ, ಅಟ್ಲೀಸ್ಟ್ ಈ ಫೇಸ್ಗೆ ಓಪನ್ ಆಗಿ ಹೇಳ್ಬೇಕಂದ್ರೆ. ಓಕೆ ರೈಟ್. ಯಾರು ಸೆಲೆಬ್ರಿಟಿ ಅಲ್ಲ, ಯಾರು ದೊಡ್ಡವ್ರು, ನನಗೆ ನನ್ನ ಕಸ್ಟಮರೇ ನನ್ನ ಸೆಲೆಬ್ರಿಟಿ ಅಷ್ಟೇ. ಅಂದ್ರೆ ಬ್ರೋ 3 ನೀವು ಹೆಸರು ಹೇಳೋದ್ ಬೇಡ, ಯಾಕಂದ್ರೆ ನಾನ್ ಶಶಾಂಕ್ ನೋಡಿದ್ದು, ಅವ್ರ ಶಶಾಂಕ್ ಸ್ಕಿನ್ ನೋಡಿ ಗೆ, ಹೆಂಗಿದೆ? ಅವ್ರ ಸ್ಕಿನ್ ಶಶಾಂಕ್ ಕಲರ್ ನಾನು ಟ್ಯಾಟೂ ಮಾಡಿ 2009 10 ಅಲ್ಲೋ ಫಸ್ಟ್. ಕರೆಕ್ಟ್. ಅಲ್ಲ ಟ್ಯಾಟೂ ಮೇಂಟೈನ್ ಮಾಡ್ಕೊಳ್ಳೋದಂಗೆ, ಬಿಕಾಸ್ ಕೆಲವೊಬ್ರು ಹಾಕಿಸ್ಕೋತಾರೆ ಡಬ್ಬಾ ತರ ಮೇಂಟೈನ್ ಮಾಡ್ತಾರೆ, Maintain skin ಎಲ್ಲ ಎಲ್ಲ ಏನಿಲ್ಲ ಕಿತ್ಕೊಂಡ್ ಬರುತ್ತೆ. ಅಲ್ಲ ಬಟ್ ಯೂಶಲಿ ಸ್ವಲ್ಪನಾರು ಇರುತ್ತೆ, ಸ್ವಲ್ಪ ಇನಿಷಿಯಲ್ tan ಡೇಸ್ ಎಲ್ಲಾರು ಮಾಡ್ಬೇಕು ಅಂತ. ಟ್ಯಾನ್ ಎಲ್ಲ ನೋಡ್ಬೇಕು. So maintenance andre, it depends on the aftercare. So first, at least even before it starts aging, aftercare is very important. Nange ನನ್ನ clients ಗೆ ನಾನು ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತೀನಿ, aftercare ಟ್ಯಾಟೂ ಮಾಡಿರೋದು ಜಸ್ಟ್ half what you've done, in ಮಿಕ್ಕಿದ್ದು ನಿಮ್ ರೆಸ್ಪಾನ್ಸಿಬಿಲಿಟಿ ಅಂತ. ಆಫ್ಟರ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಥಿಂಗ್ಸ್ ಲೈಕ್ ಅವಾಯ್ಡಿಂಗ್ ಡೈರೆಕ್ಟ್ ಸನ್ಲೈಟ್, ನೋ ಗೆಟಿಂಗ್ ಇನ್ ಟು ವಾಟರ್, ನೋ ಸ್ವಿಮ್ಮಿಂಗ್, ಮಾಯ್ಶ್ಚರೈಸ್ ಮಾಡ್ಕೊಬೇಕು, and should not be plucking the scabs and all. This is the initial stages of after the tattoo. Okay. ಅದಾದ್ಮೇಲೆ then again it becomes your responsibility to keep it covered from sunlight, because I care about my tattoos. So ನಾನು ಯೂಶಲಿ ಜಾಸ್ತಿ ಬಿಸಿಲಲ್ಲಿ ಓಡಾಡಿದ್ರೆ ನಂದು ಕವರ್ ಆಗಿರತ್ತೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ದ ಟ್ಯಾಟೂ ಲುಕ್ ಬ್ರೈಟ್, ಬಿಕಾಸ್ ಇಟ್ಸ್ ನ್ಯಾಚುರಲ್ ಆಗಿ ಏಜ್ ಆದಾಗ ನೀವು ಸ್ಕಿನ್ ಹೆಂಗ್ ಟ್ಯಾನ್ ಆಗುತ್ತೆ, ಟ್ಯಾಟೂನು ಹಂಗೆ ಇದಾಗುತ್ತೆ. ಸೊ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್.
ಏನಂತ ಮ್ಯಾಕ್ರೋ ಫ್ಯಾಬ್ರಿಜಸ್, ಬೇಸಿಕ್ಲಿ ದ ವೈಟ್ ಬ್ಲಡ್ ಸೆಲ್ಸ್. ಸೊ ಅದೇನ್ ಮಾಡುತ್ತೆ, ಅದು ಟ್ಯಾಟೂನ ಸರೌಂಡ್ ಮಾಡುತ್ತೆ. ಸೊ ಓವರ್ ದ ಪೀರಿಯಡ್ ಆಫ್ few years or many years, those white cells will start to die. So then the pigments will start to fade until it starts renewing itself. So ಎಷ್ಟು ಬೇಗ ಮಾಡಿಸ್ಕೊಂಡ್ರು ಅಷ್ಟು ಒಳ್ಳೇದುನಾ, ಅಂದ್ರೆ ಸ್ಕಿನ್ ಏಜ್ ಆಗಿದ್ದ ಆತರ ಅಲ್ಲ. ಈಗ ನಾನು ಈಗ ಮಾಡಿಸ್ಕೊಂಡ್ರು ಇಟ್ ವಿಲ್ ಸ್ಟೇ ದ ಸೇಮ್. ಆರ್ ಈಗ ನಾನೇ ಒಂದ್ 18 ವರ್ಷದಲ್ಲಿ ಮಾಡಿಸ್ಕೊಂಡಿದ್ದೆ ಅಂತ ಅನ್ಕೊಳ್ಳಿ, ಆವಾಗ ಬೇರೆ ತರ ಆಗುತ್ತೆ, ಈಗ ಬೇರೆ ತರ ಆಗುತ್ತೆ. ಆಗಿದೆ ನೋಡಿ, ಏನು ಆಗಲ್ಲ. ಓಕೆ, ಅದೇ ಮೇಂಟೆನೆನ್ಸ್, ಲೈಕ್ ಡಾರ್ಕ್ ಅಲ್ಲ, ಒಂದು ಲೈಟ್ ಇಲ್ಲ ತಾನೆ, ಎಲ್ಲ ಒಂದೇ ಅನ್ಸುತ್ತೆ ಅಷ್ಟೇ. ಸನ್ ಎಕ್ಸ್ಪೋಜರ್ ಬ್ರೋ, ನನ್ನ ಪ್ರಕಾರ ಐ ಥಿಂಕ್ ಸನ್ ಎಕ್ಸ್ಪೋಜರ್ ಸ್ವಲ್ಪ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಕವರ್ಡ್. ಆಲ್ಸೋ ನೀವು 18ಗಿಂತ ಕೆಳಗಡೆ ಹಾಕ್ಬೇಕು ಅಂದ್ರೆ ಪೇರೆಂಟಲ್ ಪರ್ಮಿಷನ್ ಸೈನ್ ಏನಾದ್ರು ತಗೋತೀರಾ? ಸೈನ್ ಅಂದ್ರೆ ನಾವು ಹಂಗ ಹಾಕೋದೇ ಅವಶ್ಯಕತೆನೇ ಇಲ್ಲ. ಯಾರೋ ಮಗು ಪಾಪ ಅಲ್ಲ ಮನೆ ಬಂದ್ರೆ ಅವ್ರ ಮಮ್ಮಿ ಹೇಳಿ ಮಾಡಪ್ಪ ನನ್ ಮಗನ್ಗೆ, ಅವ್ನ್ ಗೊತ್ತು. ಕೆಲವು ಸಲ ಸಣ್ಣಕ್ಕೆಲ್ಲ ಇರ್ತಾರೆ ಹುಡುಗರು, ನಾನೇ ಹೇಳ್ತೀನಿ ಇನ್ನ ಚೆನ್ನಾಗ್ ಬೆಳಿತೀಯಾ, ಆಲ್ರೆಡಿ 6.5 ಅಡಿ ಇದೆಯಾ, ಇನ್ನ ಚೆನ್ನಾಗ್ ಬೆಳಿತೀಯಾ, ಸೈಜ್ ಆಗ್ತೀಯಾ, ಹಾಕ್ಬೇಡ ಅಂತ ನಾನೇ ಹೇಳ್ತೀನಿ. ಈ ತರ ಐಡಿಯಾ ತಗೊಂಡ್ ಬರ್ತಾರೆ ಬ್ರೋ ನಿಮ್ಮ ಹತ್ರ, ಅಥವಾ ಕೆಲವೊಂದು ಬೇಸಿಕ್ ಐಡಿಯಾಸ್ ಇಂದ ಬರ್ತಾರೆ, ರಿಜೆಕ್ಟ್ ಮಾಡಿ ಇಲ್ಲ ಮಾಡಲ್ಲ ಅಂತ ಹೇಳಿದಿರ? ರಿಜೆಕ್ಟ್ ಅಂದ್ರೆ ಏನ್ ಗೊತ್ತಾ ಬ್ರದರ್, ನಾನ್ ಯಾರು ಮಾಡೋನಲ್ಲ, ಅವರೇ ನನ್ನ ರಿಜೆಕ್ಟ್ ಮಾಡ್ಬೇಕು. ಸಪೋಸ್ ಸೆಟ್ ಆಗಿಲ್ಲ ಅಂದ್ರೆ ಅಷ್ಟೇ. ನಿಜ, ನನಗೂ ಇವಾಗ ನೀವು ಆಬ್ಲಿಗೇಟೆಡ್ ಅಲ್ಲ, ನೀವೇ ನಮ್ ಕಸ್ಟಮರ್, ಯು ಆರ್ ಮೈ ಬಾಸ್. ಸೊ ಏನಾಗುತ್ತಂದ್ರೆ ಸಮ್ಟೈಮ್ಸ್ ವೆರಿ ಫ್ಯೂ ಟೈಮ್ಸ್, ಓಕೆ, ಬಿಕಾಸ್ ಎವ್ರಿಬಡಿ ನಮ್ಮನ್ನ ಹುಡುಕೊಂಡೇ ಬರೋದು. ವಿ ಆರ್ ನಾಟ್ ಅವೈಲಬಲ್ ರೆಡಿಲಿ ಆನ್ ದಿ ಇಂಟರ್ನೆಟ್. ಐ ಥಿಂಕ್ ದೇ ವಿಲ್ ಸರ್ಚ್ ಅಂಡ್ ಕಮ್. ಸೊ ವೆನ್ ದೇ ಕಮ್ ದೇ ಆಲ್ರೆಡಿ ನೋ ಐ ಲೈಕ್ ಹಿಸ್ ಆರ್ಟ್, ಬಟ್ ನಾನು ಓಪನ್ ಟೈಪ್ ಬೇರೆ. ಸೊ ಕೆಲವು ಸಲ ಏನಾಗುತ್ತೆ, ನಾನು ಹೇಳ್ತೀನಿ ಇಲ್ಲ ಇದೇನ್ ನಿಮ್ಗೆ ಏನಕ್ಕೆ ಇಷ್ಟ, ಅವ್ರು ತುಂಬಾ ಒಂಥರ ಫೋಟೋ ತರ ಹೋದ್ರೆ ನಾನು ನೆಕ್ಸ್ಟ್ ಕನೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಅವ್ರು ನನಗೆ ಇಲ್ಲ ನಂದು ಮೀನಿಂಗ್ ಇದು ಬ್ರೋ, ಮಾಡ್ ತೋರ್ಸಿ ನೋಡೋಣ, ಹಂಗಾದ್ರೂ ಪರವಾಗಿಲ್ಲ, ನಾನ್ ಕಾಸು ಇಸ್ಕೊಡಲ್ಲ, ಮಾಡ್ ತೋರ್ಸಿ ಅರ್ನ್ ಮಾಡ್ತೀನಿ ಟ್ರಸ್ಟ್ ನ. ಬಟ್ ಐ ಟ್ರಸ್ಟ್ ಯು, ಐ ವಾಂಟ್ ಇಟ್ ಫ್ರಮ್ ಯು. ಆದ್ರೆ ಹಂಗ ಹೇಳಿ ಅವ್ರು ಸ್ವಲ್ಪ ನನ್ಗೆ ಇದು ಅದು ಅಂದ್ರೆ ಏನಂದ್ರೆ ಬೇರೆ ನನ್ಗೆ ಈ ತರ ಟ್ಯಾಟೂ ಬೇಕು ಈ ತರ ಅಂತ ಬೇರೆ ಟ್ಯಾಟೂ ತೋರಿಸ್ತಾರಲ್ಲ, ನಾನು ಆಮೇಲೆ ಒಂದು ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ, ಆವಾಗ್ಲೂ ಅವ್ರು ಏನ್ ಮಾಡ್ತಾರೆ ಬೇರೆ ಟ್ಯಾಟೂಗಳು ತೋರಿಸ್ತಾರಲ್ಲ, ನಾನು ಅವ್ರಿಗೆ ಮಾಡ. ಸೊ ಯು ನೆವರ್ ರಿಪೀಟ್ ಎನಿ ಡಿಸೈನ್ಸ್? ಹಂಗಂದ್ರೆ ಇಟ್ಸ್ ಇಂಪಾಸಿಬಲ್. ಓಕೆ, ಮಾಡ್ಲೇಬೇಕು ಅಂತ ಇಲ್ಲ, ಹೆಂಗೆ ನಾವು ಡ್ರಾ ಮಾಡೇ ತಾನೇ ಮಾಡೋದು, ಎಲ್ಲಾ ಡ್ರಾ ಮಾಡೇ ಮಾಡೋದು. ಈಗ ಸೀಸನ್ ಅಲ್ಲಿ ಇವಾಗ ನಾವು ಈ ಗ್ರೀಕ್ ಎಲ್ಲ ಮಾಡ್ತಾ ಇದೀವಿ, ಅದು ಸ್ಟ್ಯಾಚ್ಯೂ. ಇವಾಗ ಆ ಸೀಸನ್ ಹೋಗೋಯ್ತು. ಇವಾಗ ಶಿವ ನಮ್ಗೆ ಗೊತ್ತಿಲ್ದಿರೋ ಶಿವನೇ ಇಲ್ಲ, ನಾನು ಶಿವ ಎಲ್ಲಾ ಆಂಗಲ್ ಇಂದ ಡ್ರಾ ಮಾಡ್ತೀನಿ. ಸೊ ಇವಾಗ ಗ್ರೀಕ್ ಅಂದ್ರೆ ಅದ್ ಹಂಗೆ ಇರ್ಬೇಕು, ಶಿವ ಅಂದ್ರೆ ನಮ್ದು ಹೆಂಗನ ಮಾಡ್ಬೋದು. ಕರೆಕ್ಟ್. ಸೊ ಬೇಸಿಕ್ಲಿ ದಟ್ ವಾಸ್ ಮೈ ಟ್ರಾನ್ಸಿಷನ್. ವಿ ಹ್ಯಾಡ್ ಟು ಟೇಕ್ ಪೀಪಲ್ ಫ್ರಮ್ ಆ ರೋಮನ್ ಇಂದ ನಾವ್ ಹೇಳ್ಕೊಂಡ್ ಬಂದ್ರೇನೆ ಇವಾಗ ನಮ್ದ್ರಲ್ಲಿ ಕೂರ್ಸ್ಬೋದು. ಕರೆಕ್ಟ್. ಆ ಫೇಸ್ ಹೋಗಿಲ್ಲ ಅಂದ್ರೆ ನಾವ್ ಮಾಡಕ್ ಆಗಲ್ಲ. ಬಟ್ ಇಂಡಿಯನ್ ಗಾಡ್ಸ್ ಮಾಡೋ ಸಿಕ್ಕಾಬಿಟ್ಟೆ ಸಖತ್ತಾಗಿರುತ್ತಲ್ಲ, ಬಿಕಾಸ್ ನಮ್ ಗಾಡ್ಸೇ ವೈಬ್ರೆಂಟ್, ಸಾವಿರಾರು. ಹೌದು, ಬರೀ ಸಾವಿರಾರು ಅಲ್ಲ, ಒಂದೊಂದು ಗಾಡು ಅದ್ ನೋಡಕ್ಕೆ ಒಂಥರ ಖುಷಿ. ಒಂದು ಗಾಡ್ಗೆನೆ ಅಷ್ಟು ಅವತಾರಗಳು. 100%. ನಾನು ಅಷ್ಟೇ, ನನ್ನ ಓಕೆ ಏನ್ ಒಂದ್ಸಲಿ ಇವ್ರು ಹೇಳಿದ್ರ ಬ್ಲಾಕ್, ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ನನ್ಗೊಂದ್ಸಲಿ ಏನ್ ಮಾಡೋಣ ಅಂತ ಅನ್ಸೋ, ನಾವು ನಮ್ ಮೆಂಟರ್ಸ್ ನೇಪಾಳಿ ಇದಾರೆ, ಸೊ ಅವ್ರು ಎಷ್ಟು ಅವ್ರ ಕಲ್ಚರ್ ನ ಪ್ರೌಡ್ ಆಗಿ ದೇ ಯೂಸ್ ಟು ಟೇಕ್. ಕರೆಕ್ಟ್. ನಮ್ದ್ರಲ್ಲಿ ಹೆಂಗಂದ್ರೆ ನನ್ ದೇವಸ್ಥಾನಕ್ಕೆಲ್ಲ ಹೋಗಲ್ಲ ಚಿಕ್ಕ ವಯಸ್ಸಲ್ಲಿ, ನನ್ ಕುಂಕುಮ ಬೇಡ ಅಂತ ನಾನ್ ಹಂಗಿದ್ದೆ. ಬಟ್ ಅವರು ಹಂಗೆ ಆಪೋಸಿಟ್, ಬರೋ ಹೋಗೋಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ, ಇಲ್ಲಿ ಇಲ್ಲ ನಾನ್ ದೇವಸ್ಥಾನ ಬರಲ್ಲ, ದೇವಸ್ಥಾನ ಬಿಡು, ನೋಡೋ ಇಲ್ಲಿ ದೇವಸ್ಥಾನದ ಆರ್ಟ್ ವರ್ಕ್ ನೋಡೋ ಅಂತ. ಯು ಅಂಡರ್ಸ್ಟ್ಯಾಂಡ್? ನಮ್ ಕಾಲೇಜಲ್ಲೂ ಹಂಗೆ, ಬೇಳೂರು, ಹಳೇಬೀಡು, ನಮ್ ಹಂಪಿ, ಲೇಪಾಕ್ಷಿ ಎಲ್ಲಾ ಕಡೆ ಯುನೋ ದೇ ಯೂಸ್ ಟು ಟೇಕ್. ಅಜಂತ ಎಲ್ಲೋರ ಇದೇ ನಮ್ದು. ಇವಾಗ ನಾನ್ ಆರ್ಟಿಸ್ಟ್, ನಾನ್ ಯಾವ್ದೇ ಇರ್ಲಿ, ನಾನು ಏಥಿಸ್ಟೇ ಇರ್ಲಿ, we cannot ignore the creations around us. Correct. So that's my inspiration also to like ponder into our mythology more and more. So ಇವಾಗ ನಾನು ಒಂದು ಸೀರೀಸ್ ಆಫ್ ವರ್ಕ್ ಮಾಡ್ತಾ ಇರೋದು, ನಾನು ರೀಸೆಂಟ್ ಒಂದು ಸ್ಕಲ್ಪ್ಚರ್ ಮಾಡಿದೆ, ನಾನು ಇನ್ಸ್ಟಾದಲ್ಲಿ ನಿಮ್ಗೆ ತೋರಿಸ್ತೀನಿ ಇದು ಮುಗಿಸಾದ್ಮೇಲೆ. ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಾನು ಯಂಗ್ ಸ್ಟ್ರೀಟ್ ವೇರ್ ಆತರ ಒಂದು ಕಿಡ್, ಬಟ್ ಹೊಯ್ಸಳ, ಅದು ನಮ್ದು ಹೊಯ್ಸಳ ಲಯನ್ ಇದೆಯಲ್ಲ, ಆ ಲಯನ್ ನ ಎತ್ತಿ ತಲೆ ಮೇಲೆ ಹಾಕ್ಬಿಟ್ಟಿದೀನಿ ಆ ಹುಡುಗಂದು, ಒಂದು ಹೆಲ್ಮೆಟ್ ತರ ಪ್ರೊಟೆಕ್ಷನ್. ಆ ಲಯನ್ ಬಂದ್ಬಿಟ್ಟು ಹುಲಿ ಕುಣಿತ ತರ, ಬೇಸಿಕ್ ಹುಲಿ ಕುಣಿತ, ಎಕ್ಸಾಕ್ಟ್ಲಿ ಹುಲಿ ಕುಣಿತ ತರ. ಬಟ್ ಯುನೋ ಇಟ್ಸ್ ಲೈಕ್ ನಾವು ಯುನೋ ವಿ ಆರ್ ಫೈಟಿಂಗ್ ದ ಸ್ಟ್ರೀಟ್ಸ್ ದ ಚೇಂಜಸ್. ಆ ತರ ಒಂದು ಇನ್ಸ್ಪಿರೇಷನ್ ಜೊತೆ ನಾನು ಆ ಕಾಮಿಕ್ ಸೀರೀಸ್ ಬ್ಯಾಂಗ್ಳೂರ್ ಮ್ಯಾಗಝೀನ್ ಒಂದ್ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೇನೆ ಇದು ಇನ್ಸ್ಪಿರೇಷನ್ ಬೇಸಿಕ್ಲಿ. ಸೊ ಕಲ್ಚರ್ ಇಸ್ ಮೈ ಇನ್ಸ್ಪಿರೇಷನ್. ಸೊ ಮೋಸ್ಟ್ ಇಂಕ್ಡ್ ಗಾಡ್ ನಾನ್ ನೋಡಿರೋ ಶಿವ, ಆಂಜನೇಯ ಮತ್ತೆ ಶಿವ. ಸೊ ಬೇರೆ ಯಾವ ಗಾಡ್ಸ್ ನಿಮ್ ಹತ್ರ ಬರ್ತಾರ ಅಪ್ರೋಚ್? ಯೂಶಲಿ ಶಿವ, ಬುದ್ಧ, ಕಾಳಿ.
ನಾನಂತೂ ದುರ್ಗಾ. ಅಲ್ಲ ಬುದ್ಧ ಹಾಕ್ಸೋರ್ಗೆ ಅವ್ರಿಗೆ ಅಂದ್ರೆ ಆಕ್ಚುಲಿ ಗೊತ್ತಿರುತ್ತಾ ಅವ್ರದ್ದು ಅದೇ ಬುದ್ಧ ನನಗೆ principle? ಪೀಸ್ಫುಲ್ ಬೇಕು ಬುದ್ಧ ಹಾಕಿ ಅಷ್ಟೇ ಅಷ್ಟೇ ಅಲ್ವಾ ದೇ ಡೋಂಟ್ ನೋ ದ ಸಾಕು. But again, ಅಷ್ಟಿದ್ರು I mean ಸಾಕು ಅಷ್ಟಿದ್ರು then ಅಲ್ವಾ? again we start talking about more and Correct. then we try ಅವ್ರು ಹೇಳ್ದಂಗೆ ಒಂದೊಂದು ಎಲಿಮೆಂಟ್ ನ ಅವ್ರದ್ದು ಪರ್ಸನಲ್ ಇದರಿಂದ because Buddha becomes very generic. Correct. So now why do you relate to Buddha? Correct. So when they talk about it then we pick one element from Yes. there and then we try to incorporate. ಓಕೆ When the why comes, the tattoo belongs to you. Correct. ಕರೆಕ್ಟ್ Like he said, Buddha is the same for everybody. Shiva is the same for a billion of us. What to do? I ask the client, what does Shiva mean to you? Exactly. Finish. Alle you are getting an original tattoo. ಕೆಲವು ಸಲ ನಾನು ಏನನ್ನ ಡ್ರಾ ಮಾಡ್ತೀನಿ ಶಿವ ಬ್ರೋ ನನ್ಗೆ ಸ್ವಲ್ಪ ಚಿಸಲ್ಡ್ ಆಗಿ ಮಾಡಿ ಶಿವನ ಅಂತಾರೆ ಸಾಕು. ಕೆಲವರು ಬ್ರೋ ಸ್ವಲ್ಪ ದಪ್ಪ ಮಾಡಿ ಅಂತಾರೆ ಸಾಕು. ನಿಮ್ ವಿಷನ್, ನಾನು ಒಂದು ಟ್ರಾನ್ಸ್ಲೇಟರ್ ಅಷ್ಟೇ. ಎಸ್ಪೆಷಲಿ ಸಮಥಿಂಗ್ ಲೈಕ್ ಅ ಗಾಡ್, ಇಟ್ಸ್ ಅ ಬಿಲೀಫ್. It's something that is in you for so many years. You just have to speak to me about it and I'll be able to feel it. ಆ ತರ. ಕರೆಕ್ಟ್. ಸೊ ಆಲ್ಸೋ ಗೋವಾಲಿ ಟ್ಯಾಟೂ ಕಲ್ಚರ್ ಲೈಕ್ ತುಂಬಾ ಇದೆ. ಅಂದ್ರೆ ಎಷ್ಟೊಂದು ಜನ ಹೋಗ್ತಾರೆ ಪರ್ಮನೆಂಟ್ ಟೆಂಪ್ರರಿ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡ್ಬರ್ತಾರೆ. ಇನ್ಫ್ಯಾಕ್ಟ್ ನಿನ್ನೆ ಸಾಯಂಕಾಲ ಒಬ್ಬರನ್ನ ಮೀಟ್ ಮಾಡಿದ್ವಿ. ಅವ್ರ ಹಂಗೆ ಮಾತಾಡ್ಸಿದ್ರು, ನಿಮ್ ಶೋ ನೋಡ್ತೀವಿ ಅದು ಇದು ಅಂತ. ಟ್ಯಾಟೂ ಇತ್ತು. ಐ ಟೋಲ್ಡ್ ದಮ್ ನಾಳೆ ಟ್ಯಾಟೂ ಪಾಡ್ಕಾಸ್ಟ್ ಇದೆ, ನೀವೇನಾದ್ರು ಕೇಳ್ಬೇಕಾ ಅವ್ರಿಗೆ ಅಂದ್ರೆ ನಥಿಂಗ್ ಸರ್, ಏನ್ ನೋ ಪ್ರಾಬ್ಲಮ್, ನೀವು ಮಾಡಿ ನಾವು ನೋಡ್ಕೊತೀವಿ Super. ಬಟ್ ಐ ಆಸ್ಟ್ ಎಲ್ಲಿ ಹಾಕ್ಸಿದ್ದು ಟ್ಯಾಟೂ ಅಂದ್ರೆ ಗೋವಾ ಅಂತ ಅಂದ್ರು. ಏನು ಗೋವಾಲ್ ಸ್ವಲ್ಪ ಕಮ್ಮಿ ಅಂತ ಅಂದ್ರು. ಐ ಮೀನ್ ಪ್ರೈಸಸ್ ಕಮ್ಮಿ ಅಂತ. ಯಾಕೆ ಗೋವಾಲ್ ಕಮ್ಮಿ ಇಲ್ಲಿ ಜಾಸ್ತಿ? ಏನಕ್ಕೆ ಅಷ್ಟು ಬಿಸ್ನೆಸ್ ಐತಲ್ಲ ಅಲ್ಲಿ. Okay. Yeah, I mean Competition. actually I think other than few studios I think most of them are very business oriented. ಅವ್ರಿಗಲ್ಲಿ ನಿಂತ್ಕೊಂಡು ರೋಡ್ ಇಂದ ಕರ್ಕೊಂಡ್ ಬಂದು ಆ ತರನೇ ಜಾಸ್ತಿ ಇದಾರೆ. But otherwise there are some really good artists as well in Goa. ಎಲ್ಲಾ ಕಡೆ ಇದಾರೆ Who are- brother. ಒಳ್ಳೆ ಆರ್ಟಿಸ್ಟ್ ಇದಾರೆ, ಒಳ್ಳೆ ಕೆಟ್ಟಂತ ಹೇಳಲ್ಲ, ಒಳ್ಳೆ ಆಗೋರು ರೆಡಿ ಆಗಿರೋರು ಇದಾರೆ ಅಷ್ಟೇ. ಬಟ್ ಏನಕ್ಕೆ? ಫಾರ್ ಟ್ಯಾಟೂಸ್ ಇನ್ ಇಂಡಿಯಾ ಅಂತ ಹೇಳೋದಾದ್ರೆ ಯಾವ ಸಿಟಿ? ನಂದೇ ಸಿಟಿ. ನಮ್ದೇ ಸಿಟಿ. ಎಲ್ಲಾ ಕಡೆಯಿಂದ ಇಲ್ಲೇ ಇದಾರೆ ಕೆಲ್ಸಕ್ಕೆ. ನಾನ್ ಬೇರೆ ಕಡೆ ಹೋದ್ರೆ ಎಲ್ಲಿದೆ ಕೆಲ್ಸ? ನನ್ಗೆ diverse ಎಲ್ಲಾರ್ಗೂ ಕೆಲ್ಸ ಇಲ್ಲೇ ಇರೋದು. ಅದನ್ನ ಫಸ್ಟ್ ನಮ್ಮವ್ರು ತಿಳ್ಕೊಳ್ಳಿ. ಸೊ ಫಸ್ಟ್ ನಮ್ಮವರು ಇವಾಗ ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡಿದ್ರೇನೆ. ಇವಾಗ ನಾನ್ ನಿಮ್ಗೇನಂದೆ ಅವಾಗ ಸ್ಟಾರ್ಟ್ ಆಗೋ ಮುಂಚೆ, ರೈಟ್ ಅಲ್ವಾ? ಕರೆಕ್ಟ್. ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಕನ್ನಡಿಗ ಟ್ಯಾಟೂಸ್ ಕಮ್ಮಿ ಇದಾರೆ, ಕನ್ನಡದವ್ರು ಮಾಡಿಸ್ಕೊಳ್ಳೋರು ಕಡಿಮೆ ಇದಾರೆ. ಅಲ್ಲ ಮಾಡಿಸ್ಕೊಳ್ಳೋರು ಹಾಕೋರು ಕಮ್ಮಿ ಇದಾರೆ. ಹಾಕೋರು ಯಾಕೆ ವೈ ಯಾಕದು? ಬ್ರೋ ನಮ್ ಬೆಂಗಳೂರು ಎಲ್ಲ ಎಜುಕೇಟೆಡ್ ಬಾಯ್ಸ್, ಎಲ್ಲ IT ಎಲ್ಲಾ ಕಡೆ ಚೆನ್ನಾಗಿ ಓದಿ ಮನೆಗಳಿದೆ ಎಲ್ಲ. ಸೊ ಪರ್ಸೆಪ್ಷನ್. ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನಾನ್ ಫೈನ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್. ನಮ್ ಕ್ಲಾಸ್ಮೇಟ್ಸ್ ಎಲ್ಲರೂ ಬಂದ್ಬಿಟ್ಟು ಡಿಫ್ರೆಂಟ್ ಕಂಪನೀಸ್ ಅಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇದ್ದಾರೆ. UI UX ಅಲ್ಲಿ. ಓಕೆನಾ? ಅದು ಆರ್ಟೇ, ಬಟ್ ಇನ್ ಅ ಡಿಫ್ರೆಂಟ್ ಡಿಸೈನ್ಸ್ ಲ್ಯಾಂಗ್ವೇಜ್ ಅಲ್ವಾ? ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಲೈಕ್ ಅದೇ ತರ ಇವಾಗ ಲೈಕ್ ಇಷ್ಟ ಜನ ಆರ್ಟಿಸ್ಟ್, ಇಷ್ಟ ಜನ ಲೈಕ್ ಎಜುಕೇಟೆಡ್ ಇರೋವಾಗ ಈ ಫೀಲ್ಡ್ಗೆ ಬರ್ಬೇಕಂದ್ರೆ ನಾವು ನಮ್ದು ಪ್ರೆಸೆಂಟ್ ಆರ್ಟಿಸ್ಟ್ ಆಗಿ ನಮ್ ಕ್ಲಾಸ್ ನಾವು ತೋರಿಸ್ಬೇಕು, ನಮ್ದು ಅಚೀವ್ಮೆಂಟ್ ನಾವು ತೋರಿಸ್ಬೇಕು. ಬಟ್ it's still not enough to make anyone want to work like an obsessed person. It's a very difficult job. ಯಾಕಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದಿಲ್ಲ. ಲೈಫೇ ಇಲ್ಲ ಬ್ರೋ. ನೀನ್ ಲೈಫ್ ಇದ್ ಮಾಡ್ಕೊಂಡ್ರೇನೆ ಖುಷಿ. ನಂತರ ಕಷ್ಟ ಇವ್ರನ್ನ ಕೇಳಿ. ಅಲ್ಲ ಯಾಕಂದ್ರೆ Balance ಮಾಡೋದು ಕಷ್ಟ. ಜಾಬ್ ಅಲ್ಲಿ ಶನಿವಾರ ಭಾನುವಾರ ಆರಾಮಾಗಿರ್ತಿದ್ರಿ, ತಿಂಗಳ ಸಂಬಳ ಬರ್ತಾ ಇತ್ತು. ಬಟ್ ಐ ನೋ ಆಂಟರ್ಪ್ರಿನರ್ಶಿಪ್ ಇಸ್ ಅ ಡಿಫ್ರೆಂಟ್ ಪಾರ್ಟ್ ಆಫ್ ಆರ್ಟಿಸ್ಟ್ ಗೆ ಡಿಫ್ರೆಂಟ್ ಪಾರ್ಟ್ ಆಫ್ ದ ಜರ್ನಿ. ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಐಟಲ್ ಸಿಗ್ತಾ ಇರ್ಬೋದು. ಅದಕ್ಕೆ ನೀವು ಟ್ಯಾಟೂ ಆರ್ಟಿಸ್ಟ್ ಆಗಿ ಒಂದು ಕರಿಯರ್ ಮಾಡ್ಕೊಂಡ್ರಿ. ಬಟ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಯು ಡೋಂಟ್ ಹ್ಯಾವ್ ಅ ಸ್ಟೇ ಆನ್ ದಟ್. ಈಗಿದೆ ಆಕ್ಚುಲಿ. ಯು ಹೈರ್ ಪೀಪಲ್. ಮತ್ತೆ ನಾವು ಇವ್ರ ಹತ್ರ ಸೆಪರೇಟ್ ಪಾಡ್ಕಾಸ್ಟ್ ಇವ್ರ ಹತ್ರ ಮಾಡಬೇಕು. ಇಲ್ಲ ಬ್ರೋ, ಐ ಥಿಂಕ್ ವಿ ಹ್ಯಾವ್ I mean I'm 45. I turned 45 yesterday. Very nice. ಹೌದಾ? Yeah. Belated So right now in this stage of life I have created my work life balance. Very good. So because 30s ಅಲ್ಲಿ ಸೈಕಲ್ ತುಳ್ದಿದ್ದೀನಿ ತುಂಬಾ. Then again I mean it's not ವಿಧಿ ಇಲ್ದೆ ಅಲ್ಲ, ಇಷ್ಟಪಟ್ಟು ಮಾಡಿರೋದು. Exactly. Choice ಇಂದಾನೆ ಮಾಡಿರೋದು. And then you come to a stage in life where you want to slow down a little. Not only slow down but balance. Start balancing 100%. and then see what else is there in life. Okay. ರೈಟ್. So yeah, I mean that stage ನನಗೊಂದ್ right ಸ್ವಲ್ಪ now. ವರ್ಷ ಐತೆ ಬ್ರೋ. ಈ ವಯಸ್ಸಾಗ್ತೈತಲ್ಲ, ಈ ಏಜ್ ಅಲ್ಲಿ ಸ್ವಲ್ಪ ಪುಷ್ ಮಾಡೋಣ ಅಂತ ನನಗೆ ಇನ್ನೇ ಇಲ್ಲ. So I have a team who will take care. And I don't want to stop working as Very well. nice. Of course I want to work.
ಸೊ ನಾನು ಅಪಾಯಿಂಟ್ಮೆಂಟ್ಸ್ ತಗೊಳ್ತಾ ಇರ್ತೀನಿ. ಬಟ್ ದೆನ್ ಆ ಬ್ಯಾಲೆನ್ಸ್ ಸ್ಟ್ರೈಕ್ ಆಗಿದೆ ಇವಾಗ. ವೆರಿ ಗುಡ್. ಬಟ್ 45ಗೆ ನಿಮ್ ತರ ಕಾಣಿಸಿದ್ರೆ ನಾವು ಓಕೆ. ಸೊ ಎಲ್ರಿಗೂ ಒಬ್ರು ಬೆಸ್ಟ್ ಕಸ್ಟಮರ್ ಇರ್ತಾರೆ, ವರ್ಸ್ಟ್ ಕಸ್ಟಮರ್ ಅಂತ ಇರ್ತಾರೆ. ಹಿಂಸೆ ಕೊಟ್ಬಿಟ್ಟಿರ್ತಾರೆ, ಗುರು ನೀನ್ ಎದ್ದೋಗ್ಬಿಡು ಗುರು ಸಾಕು, ಹಿಂಸೆ ಕೊಟ್ಟಿದ್ಯಾ. ಆತರ ಯಾವ್ದಾದ್ರು ಸ್ಟೋರೀಸ್ ಇದೆಯಾ ಹಿಂಸೆ ಕೊಟ್ಟೋಗಿರೋದು? ಪ್ಲೀಸ್ ನಗ್ತಿದ್ರೆ ಇರ್ಬೋದು. ಸಿ ಒಂದು ಯೂಶಲ್ ಆಗುತ್ತೆ. ಐ ಮೀನ್ ವಿ ಡೋಂಟ್ ನೋ ಹೌ ಟು ಕಂಟ್ರೋಲ್ ದ್ಯಾಟ್ ಆರ್ ಟು ಸ್ಟಾಪ್ ದ್ಯಾಟ್. ಒಬ್ರು ಟ್ಯಾಟೂ ಮಾಡಿಸ್ಕೊಳಕ್ ಒಂದ್ 5-6 ಜನ ಬಂದ್ಬಿಟ್ಟಿರ್ತಾರೆ. ಸೊ ಆ ತರ ಆದಾಗ ಇಟ್ ಬಿಕಮ್ಸ್ ವೆರಿ ಟ್ರಿಕಿ ಟು ದಿಸ್ ಥಿಂಗ್. ಅವಾಗ ಏನಾಗುತ್ತೆ, ಅಯ್ಯೋ ನೀವು ಮಾಡಿಸ್ಕೊಳ್ದೇ ಇದ್ರು ಪರವಾಗಿಲ್ಲ, ಹೊರಟೋಗಿ ಪರವಾಗಿಲ್ಲ. ಸೊ ಬಟ್ ವಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಐ ಮೀನ್ ವಿ ವ್ಯಾಲ್ಯೂ ಈಚ್ ಅಂಡ್ ಎವ್ರಿ ಕಸ್ಟಮರ್ ಅಂಡ್ ವಿ ವಾಂಟ್ ಟು ಡೂ ಗುಡ್ ವರ್ಕ್. ಅಂದ್ರೆ ಈಗ ನಾನು ಇವಾಗ ಹಾಕಿಸ್ಕೊಳಕ್ ಹೋಗ್ತಿದೀನಿ, ಬಟ್ ನನ್ ಫ್ರೆಂಡ್ ಹೇಳಿದ್ರು 8 hour ಟ್ಯಾಟೂ ಇತ್ತು, ಅವ್ನಿಗೂ ತಲೆ ನಿಮ್ಗೂ ತಲೆ ಕೆಟ್ಟೋಗುತ್ತೆ. ಪರವಾಗಿಲ್ಲ, ಕಂಪ್ನಿಗೆ ಒಬ್ರಿದ್ರೆ ಪರವಾಗಿಲ್ಲ, ಇಬ್ರಿದ್ರೆ ಪರವಾಗಿಲ್ಲ, ಅದು ತೊಂದ್ರೆ ಇಲ್ಲ. ಬಟ್ 10 ನಿಮಿಷ ಟ್ಯಾಟೂಗೆ 10 ಜನ ಬರ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಇನ್ನೊಂದು ಮಕ್ಳು ಕರ್ಕೊಂಡ್ ಬರ್ತಾರೆ. ದಟ್ ಇಸ್ ಆಲ್ಸೋ ಸಮಥಿಂಗ್ ವಿಚ್ ನಮ್ಮ ಹತ್ರ ಅದೊಂದು ಟೆನ್ಷನ್ ಇಲ್ಲ ಬ್ರದರ್. ನೋಡಿದ್ರೇನೆ ಯಾರು ಹಂಗಲ್ಲ ಕರ್ಕೊಂಡ್ ಬರಲ್ಲ. ಈ ಕ್ವಶನ್ ನಾವ್ ಯಾವಾಗ್ಲೂ ಕೇಳ್ತೀವಿ ಎಲ್ರಿಗೂ. ಈಗ ನಾನು ನಂಗೇನು ಗೊತ್ತಿಲ್ಲ ಟ್ಯಾಟೂ ಬಗ್ಗೆ. ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಹತ್ರ ಬಂದಾಗ ಏನೇನ್ ಕ್ವಶನ್ಸ್ ಕೇಳಬೇಕು ಆಸ್ ಅ ಕಸ್ಟಮರ್, ಸೊ ದಟ್ ಐ ನೋ ಹೀಸ್ ಅ ಗುಡ್ ಆರ್ಟಿಸ್ಟ್ ಆರ್ ವಾಟ್ ಎವರ್. ಏನೇನ್ ಕ್ವಶನ್ ಕೇಳಬೇಕು? ಮೊದಲನೇದು ಅಟ್ಲೀಸ್ಟ್ ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದಿರಬೇಕು. ಇಫ್ ಇಟ್ ಇಸ್ ಅ ವಾಕ್ ಇನ್, ದೆನ್ ಯಾ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಲುಕ್ ಎಟ್ ದ ಸ್ಟುಡಿಯೋ, ಹೌ ವೆಲ್ ಇಟ್ ಇಸ್ ಮೇಂಟೈನ್ಡ್, ಹೈಜೀನ್ ಚೆನ್ನಾಗಿದೆಯಾ. ಇವ್ರ ಆಲ್ಸೋ ಸ್ಟಾರ್ಟ್ ಆಸ್ಕಿಂಗ್ ಫಾರ್ ದೇರ್ ವರ್ಕ್. ಅವ್ರ ಡ್ರಾಯಿಂಗ್ಸ್ ಕೇಳಿ, ಯಾವ ತರ ಡ್ರಾಯಿಂಗ್ಸ್ ಇದೆ, ಅವ್ರದ್ದು ಹೀಲ್ಡ್ ವರ್ಕ್ ಏನೇನಿದೆ. ವಾಟ್ ಇಸ್ ಹೀಲ್ಡ್ ವರ್ಕ್? ಹೀಲ್ಡ್ ಅಂದ್ರೆ ಇವೆಲ್ಲ ಟ್ಯಾಟೂ ಎಷ್ಟ್ ದಿನ ಆದ್ಮೇಲೆ ಹೀಲ್ಡ್ ವರ್ಕ್ ಅಂತ ಕರೀತಾರೆ? ಒಂದು 6 ತಿಂಗಳು ಅಟ್ ಲೀಸ್ಟ್ ಕೊಟ್ರೆ ಹೀಲ್ಡ್. 6 months 1 week is healed only. Yeah, within 1 month also it is healed, but then again it starts to age ಅಲ್ಲ. At least 6 months to 1 year ಹಳೆ ಟ್ಯಾಟೂಸ್ ಯಾವ್ದಿದೆ ಅದು ಫೋಟೋಸ್ ತೋರ್ಸಕ್ ಹೇಳಿ. 6 months ಅಲ್ಲಿ ಸೆಟಲ್ಡ್ ಅಂತಾರೆ. ಓಕೆ, ನೆಕ್ಸ್ಟ್. ಸೊ ಅದೇ, ಐ ಮೀನ್ ದೆನ್ ಹೈಜೀನ್ ಒಂದಾಯ್ತು. ಹೌ ಡು ಯು ಕ್ವಾಲಿಟಿ ಆಫ್ ವರ್ಕ್, ಹೈಜೀನ್, ಹೀಲ್ಡ್, ಅಂಡ್ ಹೇಗ್ ಮಾತಾಡ್ತಾರೆ, ಅದೇ ಗಿವಿಂಗ್ ಯು ಇಂಪಾರ್ಟೆನ್ಸ್, ಅದೇ ಸ್ಪೆಂಡಿಂಗ್ ಟೈಮ್ ವಿತ್ ಯು. ಐ ಮೀನ್ ಅಟ್ ಲೀಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೆದರ್ ಆರ್ ದೇ ಡೂಯಿಂಗ್ ಬಿಸ್ನೆಸ್ ವಿತ್ ಯು, ಆರ್ ದೇ ಆಕ್ಚುಲಿ ಕನೆಕ್ಟಿಂಗ್ ಆರ್ ದೇ ವರ್ಕಿಂಗ್ ಫಾರ್ ಯು. ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಟೆಕ್ನಿಕಲ್ ಕ್ವಶನ್ಸ್ ಏನೇನ್ ಕೇಳಬೇಕು? ಲೈಕ್ ಯಾವ Technical ಅಂದ್ರೆ ಅದೇ ಯೂಸ್ ಮಾಡ್ತೀರಾ? ಅಂದ್ರೆ ಯೂಶುವಲ್ ಕೇಳಲೇಬೇಕು. ನೀಡಲ್ಸ್ ಎಲ್ಲ ಇದು. ಮತ್ತೆ ನನ್ ಪ್ರಕಾರ ಅದೇ ಬ್ರೋ, ಲೈಕ್ ತುಂಬಾ ಚಿಕ್ಕ ವಿಷಯಗಳಿದೆ ಬ್ರೋ, ಅವೆಲ್ಲ ಹೇಳಿದ್ರೆ ನನ್ನ ಎಲ್ಲ ಆರ್ಟಿಸ್ಟ್ ಗಳು ಅನ್ಫಾಲೋ ಮಾಡ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ, that's okay. No, please tell, because ಏನಕ್ಕೆ ಅಂದ್ರೆ ಈ ಪಾಡ್ಕಾಸ್ಟ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ಬ್ರೋ, ವ್ಯೂ. ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ. ನನಗೆ ಫಸ್ಟ್ ಈ ಫಾರಿನ್ ವಿಡಿಯೋಸ್ ಎಲ್ಲ ನಾವೆಲ್ಲ ಇಂಟರ್ನೆಟ್ ಬರೋ ಮುಂಚೆಯಿಂದ ಟ್ಯಾಟೂ ಆರ್ಟಿಸ್ಟ್, ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್ ಎಲ್ಲ ಇರೋ ಮುಂಚೆಯಿಂದ ಟ್ಯಾಟೂ ಆರ್ಟಿಸ್ಟ್. ಸೊ ನಾನಲ್ಲ ಆವಾಗ ನಾನು ಏನೇನ್ ನೋಡಿದ್ದೀನಿ ಅಂದ್ರೆ ಎಲ್ಲೇ ಹಿಂಗ್ ಮಯಮಿಂಕಲ್ಲ ಈ ಬೆಡ್ ಮೇಲೆಲ್ಲ ಕವರ್ ಹಾಕೋದು, ಶೀಟ್ ಮೇಲೆ ಕವರ್. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಅದೇ, ನಾನು ಟ್ಯಾಟೂ ಪ್ರೊಫೆಷನಲ್. ನಾನು ಯಾವಾಗ ಅಂದ್ರೆ ನನಗೆ ಎಲ್ಲತ್ತಿಗೂ ಕವರ್ ಬೇಕು. ಸೊ ನಾನು ಆವಾಗಿಂದ US ಇಂದ ನಾನು ಆ ಕವರ್ ಗಳಲ್ಲಿ ಫಸ್ಟ್ ತರಿಸ್ತಾ ಇರ್ತೀನಿ, ಕವರ್ ಮಾತ್ರ ತರಿಸ್ತಾ ಇರ್ತೀನಿ. ಇವಾಗ್ಲೇ ನಮ್ ಬಾಯ್ಸ್ ಕೊಡಕ್ ಶುರು ಮಾಡಿದ್ದಾರೆ. ನನ್ ಕಡೆಯಿಂದ ಅದು ಒಂದು ಕವರ್ ಎಷ್ಟೋ ತರಿಸೋದು ಈ ತರ. ನಾನಿವಾಗ ನನ್ ರೀಲ್ಸ್ ಅವಾಗ ನೋಡುವಾಗ ಆ ಬೆಡ್ದು ಅವೆಲ್ಲ ಕವರೇ ಆಗಿರಲ್ಲ. ಪ್ಲಾಸ್ಟಿಕ್ ಕವರ್, ರ್ಯಾಪ್, ಸ್ಮಾಲ್ ಥಿಂಗ್ಸ್ ಲೈಕ್ ದಟ್ ರ್ಯಾಪ್ ಆಗಿರಲ್ಲ. ಮತ್ತೆ ಗ್ಲೌಸ್ ಎಷ್ಟ್ ಸರಿ ಚೇಂಜ್ ಮಾಡ್ತಾರೆ, ಅದೆಲ್ಲಾನೇ ಮೇನ್ ವಿಷಯ. ನೀವು ಗ್ಲೌಸ್ ಹಾಕಿದೀರಾ, ಗ್ಲೌಸ್ ಅಲ್ಲಿ ಎಲ್ಲಾ ಕಡೆ ಕೆರ್ಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ನೀವು ಟ್ಯಾಟೂಗ್ ಶುರು ಮಾಡಿದ್ರೆ ಏನ್ ಉಪಯೋಗ ಇದೆ? ಗ್ಲೌಸ್ ಲೆಕ್ಕ ಹಾಕ್ತಾವ್ರೆಲ್ಲ ಇದಾರೆ. ಸೊ ಅವೆಲ್ಲ ಫಸ್ಟ್ ಗ್ಲೌಸ್ ಅವೆಲ್ಲ ಹೆಂಗಂದ್ರೆ ಈ ಕಡೆಯಿಂದ ಮುಟ್ಟಿ ಹಂಗೆ ಎತ್ತಿ ವಾಪಸ್ ಹಂಗೆ ನೆಕ್ಸ್ಟ್ ಶುರು ಮಾಡೋ ಮುಂಚೆ ಇರ್ಬೇಕು. ಈ ಗ್ಲೌಸ್ ನಿಮ್ನ ಮುಟ್ಟುವಾಗ ನಮ್ ಕೈ ಅದನ್ನ ಮುಟ್ಟಿರ್ಬಾರ್ದು, ಬೇರೆ ಯಾವ್ದನ್ನು ಮುಟ್ಟಿರ್ಬಾರ್ದು. ಅದು ಒಂದೇ, ಆಸ್ ಸಿಂಪಲ್, ಅಷ್ಟು ಸಿಂಪಲ್ ವಿಷಯ. ಆ ಸಿಂಪಲ್ ವಿಷಯ ಯಾರು ತುಂಬಾ ಸ್ಕಿಪ್ ಆಗುತ್ತೆ. ಸೊ ಇವೆಲ್ಲ ನಾವು ರೀಲ್ಸ್ ಅಲ್ಲಿ ಕ್ಯಾಚ್ ಮಾಡ್ಬಿಡ್ತೀವಿ. Right. So now all these are directly proportionate to how much hygiene and how much an artist charges, because ಇದೆಲ್ಲ it's very important. ಕೆಲವ್ರಿಗೆ ಬಂದ್ ಹೇಳ್ತಾರೆ, ಅವ್ರು ನೋಡಿದ್ರೆ ಇಷ್ಟೇ ಚಾರ್ಜ್ ಮಾಡ್ತಾರೆ, ನೀವ್ ಯಾಕೆ ಇಷ್ಟು ಚಾರ್ಜ್ ಮಾಡ್ತೀರಾ ಅಂತ. ನಾನು ನೆನ್ನೆ ಇಷ್ಟೇ 7,000 ಹೈಯೆಸ್ಟ್ ಎಷ್ಟು ಚಾರ್ಜ್ ಮಾಡಿರೋ ಒಂದು ಟ್ಯಾಟೂ? ಅಯ್ಯೋ ದಯವಿಟ್ಟು ಇವೆಲ್ಲ ಕೇಳ್ಬೇಡಿ. ಅಲ್ಲ, ಇದು ಇಟ್ಸ್ ನಾಟ್ ಅ ಫ್ಲೆಕ್ಸ್ ಅಲ್ಲ. ಅಯ್ಯೋ ಇಲ್ಲ ಬ್ರದರ್, ಯಾರ ಆಮೇಲೆ ಬಂದ್ಬಿಡ್ತಾರೆ, ನನ್ನ ಹತ್ರ ಎಲ್ಲ ಕಾಸೇ ಇಲ್ಲ ಅಂದ್ರೆ ಮಾಡ್ಕೊಂಡಿದ್ದೀನಿ. ಇಟ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಆಲ್ಸೋ. ನಿಮ್ಗೆ ಇರುತ್ತೆ ಗುರು, ನಾನು ನನ್ನ ಕರಿಯರ್ ಅಲ್ಲಿ ಹೈಯೆಸ್ಟ್ ಎಷ್ಟು ಚಾರ್ಜ್ ಮಾಡಿ, ಇಟ್ ಕ್ಯಾನ್ ಬಿ a lakh, it can be 2 lakhs. ಒಂದಿಂದಲ್ ಆಗಲ್ವಲ್ಲ ಅದು. ಇಲ್ಲಿ 3 ಕಡೆ ಹಾಕ್ಸ್ಕೊಂಡ್ರು ಇದಕ್ಕೆ ಒನ್ ಡೇ ಪೇಮೆಂಟ್, ಇದಕ್ಕೆ ಒನ್ ಡೇ ಪೇಮೆಂಟ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ರು ಸ್ಲೀವ್ ಬೇಕು ಅಂತಂದ್ರೆ ಇವ್ರು ಪ್ರಾಬ್ಲಿ ಒಂದಿಂದಲ್ಲಿ ಮುಗಿಸ್ತಾರಲ್ಲ, ನಾನು ಆಗುತ್ತೆ ಬ್ರೋ, ನೀವು ಸುಮ್ಮನಿರಿ. ಸೊ ದಿನ ಆಗುತ್ತೆ. ಸೊ ನಮ್ದು ಸೆಷನ್ ವೈಸ್ ಅಲ್ಲಿ ಇರುತ್ತೆ. ಸೊ ಲೆಟ್ಸ್ ಸೇ ಇವಾಗ
this guy has a good budget. Okay. And for him it is like, you know, bega agbeku anta. Yeah. So if he is capable of sitting for 3-4 days in a row, we'll do that. ಇಲ್ದೇ ಇದ್ರೆ ಒಬ್ಬೊಬ್ರು per session ಒಂದ್ ತಿಂಗಳಿಗೆ ಒಂದ್ಸಲಿ ಬರ್ತಾರೆ, ಇಲ್ಲ ಒಬ್ಬೊಬ್ರು ಒಂದ್ ವರ್ಷಕ್ಕೆ ಒಂದ್ಸಲಿ ಬರ್ತಾರೆ. Okay. So that goes on. Okay. So ಇವಾಗ let's say I charge around 20-25,000 per session ಅಂತಂದ್ರೆ Okay. ಒಂದ್ ದಿನದಲ್ಲಿ whatever 6-7 hours ಕುತ್ಕೊಂತೀನಿ, ಇಷ್ಟು ಮಾಡ್ತೀನಿ, then again you come back whenever you want. Okay. Okay. So if he wants to come next week or whatever, It's up to usually I would say if we have to rework Give on it that, at least like 1 month. at least 1 month, Nice. 20 days to 1 month we give ಇದು Before reworking on the same area. same area. Correct. Okay. Super. So ಇಲ್ದೇ ಇದ್ರೆ if it is like from here till here ಹಂಗ we can just continue doing it. Okay. ರಾಜಾಬಾಯ್ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ತುಂಬಾ ಯಂಗ್ ಟ್ಯಾಟೂ ಆರ್ಟಿಸ್ಟ್ ಇರ್ತಾರೆ, ಗುರು ಐ ಕ್ಯಾನ್ ಆಲ್ಸೋ ರೀಚ್ ದಿಸ್ ಅನ್ನೋ ಇದಕ್ಕೆ ಕೇಳ್ತಾರೆ. ಅದಕ್ಕೆ ನೀವೇನ್ ಕೇಳಿ, ಎಷ್ಟು ಅವರ್ ಡ್ರಾ ಮಾಡ್ತೀರಾ, ಎಷ್ಟು ಬುಕ್ ಮುಗಿಸಿದೀರಾ, Main ಅದೇ. ಹಂಗ್ ಕೇಳ್ಕೊಳ್ಳಿ. ದುಡ್ಡಿನ ಆಸೆ ತೋರಿಸಿ ಏನು ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ನಾನು ಆಸೆ ತೋರಿಸಿ ಎಷ್ಟು ಜನ ಕೆಲ್ಸಕ್ಕೆ ಸೇರ್ಸಿದೀನಿ. ಲಾಸ್ಟ್ ಅಲ್ಲಿ ಏನಂದ್ರೆ ಕಸ್ಟಮರ್ ನಿಮ್ ಜೊತೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಾನು ಎಷ್ಟೇ ಕಾಲಿಗೆ ಬಿದ್ರು ನಿಮ್ ಹತ್ರ ಮಾಡಿಸ್ಕೊಳಲ್ಲ. ಓಕೆ. ಓಕೆ. ಯು ಅಂಡರ್ಸ್ಟ್ಯಾಂಡ್? ಇಟ್ಸ್ ವೆರಿ ಪರ್ಸನಲ್ ಅಲ್ಲ ಬ್ರೋ, ನಾನು ಹೇಳ್ತೀನಿ ತಾನೆ, ಲೆಕ್ಕನೇ ಮಾಡಿಲ್ದಂಗ್ ನಾನು ಈ ಫೀಲ್ಡ್ ಬಂದಿದ್ದು, ಲೆಕ್ಕನೇ ಇಲ್ದಂಗ್ ಜನ ಕೊಡ್ತಾರೆ ಅಷ್ಟೇ. ಓಕೆನಾ? ಓಕೆ. ಈಗ ನಾನು ಟ್ಯಾಟೂ ಹಾಕ್ಸ್ಕೋಬೇಕು ಅಂದ್ರೆ ವಾಟ್ ಆರ್ ದ ಥಿಂಗ್ಸ್ ಐ ನೀಡ್ ಟು ಕೀಪ್ ಇನ್ ಮೈಂಡ್ ಅಂದ್ರೆ ವಾಕಿನ್ ಹಾಕಿಂತ ಮುಂಚೆ? Eat well, sleep well, no alcohol. ಎಷ್ಟು ದಿನದ ಹಿಂದೆ? 48 hours. 48 hours, like he's 2 days. saying. ಓಕೆ. ಓಕೆ. And you know, ಹೈಡ್ರೇಟ್ ವೆಲ್ ಅದೆಲ್ಲ. hydrate well. See, we need to be energetic. You know, wake up like you're going for your favorite activity, so that you're fresh, your mind is active, you're listening to the person, not in nervousness. Food ಗಿಡ್ ಎಲ್ಲ ಚೆನ್ನಾಗಿದ್ರೆ ನಿಮ್ಗೆ ನರ್ವಸ್ ಎಲ್ಲ ಅಷ್ಟ ಆಗಲ್ಲ. ನಿಮ್ ಬಾಡಿ ತಗೊಳುತ್ತೆ, ಬಾಡಿ ತಗೊಳುತ್ತೆ. ನಾವು ಕನ್ವರ್ಸ್ ಮಾಡ್ಕೊಂಡು ಈ ತರ ಕೂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಬೋದು. ನೀವು ತಿಂದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಪೈನ್ ಸಡನ್ ಆಗಿ ಹೊಡಿಯುತ್ತೆ, ನರ್ವಸ್ ಸಡನ್ ಆಗಿ ಹೊಡಿಯುತ್ತೆ, ತಲೆ ಸುತ್ತುತ್ತೆ. ಹೌದಾ? ಹೌದು. ಆಲ್ಸೋ ಇಸ್ ದೇರ್ ಸಮಥಿಂಗ್ ಕಾಲ್ಡ್, ಈಗ ಯಾರೋ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ ಬೇರೆ ಕಡೆ, ಇದು ಹಾಕ್ಸ್ಕೊಂಡಾಗಿಂದ ನಂಗೆ ನೆಗೆಟಿವ್ ವೈಬ್ಸ್, ನೆಗೆಟಿವ್ ಇದು ಜಾಸ್ತಿ ಆಗ್ತಿದೆ. ಸೂಪರ್. ನೀವು ಕೇಳಿದ್ದು ಐ ಮೀನ್ ನಾನು ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಇದ್ರ ಮೇಲೆ ಇದು ಯಂತ್ರ. ಎಸ್. ಸೊ ನನ್ ಫಸ್ಟ್ ಟ್ಯಾಟೂ ಇದು ನಮ್ ಬಾಸ್ ಹಾಕಿದ್ದು, ನನ್ ಟೀಚರ್ ಹಾಕಿದ್ ನನ್ ಮೇಲೆ, ಸ್ಕಿನ್ ಡೀಪ್ ಇಂದ ಸಿಂಧಿಲ್ ಅಂತ. ಸೊ ಅವರು ಬಂದ್ಬಿಟ್ಟು ಸ್ಪಿರಿಚುವಲ್, ಅಂದ್ರೆ ಲೈಕ್ ಪೂಜಾರಿ ಅಂತಲ್ಲ ಬ್ರೋ, ಸ್ಪಿರಿಚುವಲ್. ದೇವ್ರ ನಂಬಿಕೆ ಎಲ್ಲಾರ್ಗು ಐತೆ ಅಲ್ಲ, ಸೊ ಆತರ. ಸೊ ನಾನಂದೆ, ಬಸ್ ನನ್ಗೆ ಫಸ್ಟ್ ಟ್ಯಾಟೂ ನನ್ಗೆ ಶ್ರೀಯಂತ್ರ ಹಾಕಿ. ಏನಕ್ಕೋ ಶ್ರೀಯಂತ್ರ? ಇಲ್ಲ, ಇದು ಹಿಂದೂ ಸಿಂಬಲ್ ಅಂತೆ, ಮತ್ತೆ ಇಟ್ಸ್ ನಾಟ್ ಜಸ್ಟ್ ಅನ್ ಹಿಂದೂ ಸಿಂಬಲ್, ಇಟ್ ಇಸ್ ಲೈಕ್ ಅ ವೆರಿ ಯೂನಿವರ್ಸಲ್ ಸಿಂಬಲ್ ಆಫ್ ಲೈಕ್ ಎನರ್ಜಿ. ಎಸ್. And you know, like it's like that, some lot of symbols. Superb. Architecture ಅಲ್ಲೂ ಇದೆ, ಸ್ಪಿರಿಚುವಾಲಿಟಿ ಅಲ್ಲೂ ಇದೆ, ಸೈನ್ಸ್ ಅಲ್ಲೂ ಇದೆ ಆ ಸಿಂಬಲ್. ಸೊ ನಾನು ಹೇಳ್ದೆ ಸೂಪರ್ಬ್ ಆಗಿದೆ, ನನಗೆ ಇದು ಮಾಡಿ. ಇದೇ ತರ ಬಂದ್ಬಿಟ್ಟು ಒಬ್ರು ನೋಡಿ ಏನ್ ಹೇಳಿದ್ರು, ಏನೋ ಹೋಗಿದ್ದು ಹಾಕೊಂಡ್ಬಿಟ್ಟಿದ್ಯಾ, 25 ಆದ್ಮೇಲೆ ನಿನ್ಗೆ ಕಷ್ಟ ಇದೆ ಲೈಫಲ್ಲಿ ಅನ್ಬಿಟ್ಟಿದಾರೆ ನನ್ಗೆ. ನಾನು ಹಂಗೆ ಹೋಗ್ಬಿಟ್ಟು ಭಯದಲ್ಲಿ ಬೈಕ್ ಎತ್ಕೊಂಡು ಸರ್ ಅಂತ ಹೋದೆ ಬಾಸ್ ಹತ್ರ. ಬಾಸ್ ಹಿಂಗ್ ಹೇಳ್ಬಿಟ್ಟಿದಾರೆ, ನಾನು ಏನ್ ಮಾಡ್ಲಿ ಗೊತ್ತಿಲ್ಲ. ಅವ್ರೇನಂದ್ರೆ ಅಂದ್ರೆ, ನೋಡು, ಒಳ್ಳೆಯವ್ರು ಮಾಡಿದಿರೋರು ಕಷ್ಟದಲ್ಲಿ ಇಲ್ಲ ಅಂತಲ್ಲ, ಕೆಟ್ಟದ್ ಮಾಡಿದಿರೋರು ಚೆನ್ನಾಗಿಲ್ಲ ಅಂತಲ್ಲ. ನಿನ್ ಮನ್ಸಲ್ಲಿ ನಿನ್ಗೆ ಈ ಬಾಡಿ ಆರ್ಟ್ ಅಲ್ಲ, ನೀನ್ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡ್ ಬಂದ್ರೆ ಕೆಲ್ಸ ನಡೆಯೋ ಸೀನೇ ಇಲ್ಲ. ಇವಾಗ ಏನ್ ಮಾಡ್ಬೇಕು? ಬ್ಲಾಕ್ ಹೊಡಿಲ್ಲ, ಏನ್ ಮಾಡು, ನಂಬಿಕೆ ಹಿಡ್ಕೊ. ನೀನ್ ಏನಕ್ಕೆ ಹಾಸ್ಕೊಂಡೆ? ಇಟ್ಸ್ ಅ ಪಾಸಿಟಿವ್ ಸಿಂಬಲ್, ಇಟ್ಸ್ ಅ ಯೂನಿವರ್ಸಲ್ ಸಿಂಬಲ್, ಇಟ್ಸ್ ಅ ಸಿಂಬಲ್ ಆಫ್ ಹೌ ಮೈ ಕಲ್ಚರ್ ಇಸ್ ಕನೆಕ್ಟೆಡ್ ಗ್ಲೋಬಲಿ ವಿತ್ ಎವ್ರಿಥಿಂಗ್, ರೈಟ್? You don't know, you are happy that your culture is connected globally. The global person is his culture connected to you with this. Right. It is nothing more than a symbol of love. Don't overthink this. ಈ ತರ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಹಿಂಗೆಲ್ಲ ಮಾಡಿದ್ರೆ ನಿನ್ಗೆ ಏನೇ ಬೇಕಂದ್ರೆ ನೆಗೆಟಿವ್ ಆಗುತ್ತೆ ಅಷ್ಟೇ. ಸೊ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದು Correct. ಅಷ್ಟೇ. ಸ್ಕಲ್ ಹಾಕೊಂಡಿರ್ತಾರೆ, ಅದು ಹಾಕೊಂಡಿರ್ತಾರೆ. That is a personal choice, no? I mean, for them it looks, yeah. ಪರ್ಸನಲ್ ಆಗೋಯ್ತು ಇವಾಗ. ಅಲ್ಲ, ನಾನು ಅದು ನೋಡಿರಲಿಲ್ಲ ಈಗ. ಅಲ್ಲ, ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ ಅಂತಂದ್ರೆ, ನಾನು ಇದು ಕೇಳಿದ್ದು ಯಾರೋ ನನ್ನ ಫ್ರೆಂಡ್, ಒನ್ ಆಫ್ ಅ ಫ್ರೆಂಡ್, ಈ ಸೈಡ್ ಗುರು ಇದೊಂದು ಟ್ಯಾಟೂ ಹಾಕ್ಸ್ಕೊಂಡೆ, ಇದು ಹಾಕೊಂಡ್ಮೇಲೆ ತುಂಬಾ ನೆಗೆಟಿವ್ ಹೊಡಿತಿದೆ ಅಂತ ಹಿ ಟೋಲ್ಡ್ ಮೀ. ಇದೇ ಪೋರ್ಕ್ ತಿಂದ್ರೆ ಲತ್ತೆ ಅಂತಾರೆ ಬ್ರೋ. ಏನ್ ಗೊತ್ತಾ, ಟೈಮ್ ಅನ್ನೋದು ಎಲ್ಲಾರ್ಗು ಇದೆ ಬ್ರದರ್. ಸೊ ನನಗೂ ಅದು ಗೊತ್ತು, ಓಕೆನಾ. ನಂದು ಲೈಕ್ ಈ ವರ್ಷ ನಂದು ಏನೇನೋ ಆಗಿದೆ, ಬಟ್ ನನಗೆ ಯಾವ್ದು ನನ್ ಕೆಲ್ಸ ಮುಂದೆ, ನನ್ ಕೆಲ್ಸ ಮಾಡಿದ ದಿನ ನನ್ಗೆ ಗೊತ್ತಾಗುತ್ತೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದ ಕ್ವಾಲಿಟಿ, ದ ಲೈಫ್ ಐ ಆಮ್ ಲಿವಿಂಗ್, ದ ಪೀಪಲ್ ಐ ಆಮ್ ಮೀಟಿಂಗ್, ದ ಫ್ಯಾಮಿಲಿ ಐ ಆಮ್ ಹ್ಯಾವಿಂಗ್, ನಥಿಂಗ್ ಎಲ್ಸ್ ಇಸ್. ಅಂದ್ರೆ ದಟ್ ಇಸ್ ಜಸ್ಟ್ ಮೀ ಟ್ರೈನ್ಡ್ ಮೈ ಸೆಲ್ಫ್ ಟು ನಾಟ್ ಟೇಕ್ ಇನ್ ಎವ್ರಿ ಬ್ಯಾಡ್ ಸೈನ್. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಬ್ರೋ, ನಮ್ಗೆ ಎಲ್ಲರಿಗೂ ಸೈನ್ಗಳು ಬರ್ತಾ ಇರುತ್ತೆ. ಕಣ್ಣು ಬ್ರೋ, ನಂದು ಶೋಲ್ಡರ್ ಇಳ್ದೋಯ್ತು ವರ್ಕೌಟ್ ಮಾಡೋದವಾಗ, ಡಿಸ್ಲೊಕೇಟ್, ಒಂದಲ್ಲ ಎರಡಲ್ಲ 3 ಸಲಿ.
ಅದು ನೀವು ಫೋಟೋ ನೋಡಿದ್ರೆ ಬ್ರೂಸ್ಲಿ ತರ ಇದಾನಲ್ಲ ಅಂತೀರಾ, ಆ ಟೈಮ್ಗೆ ಕರೆಕ್ಟ್ ಆಗಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಇರೋವಾಗ ಹಿಂಗಾಗುತ್ತೆ. ಯೋಚನೆ ಮಾಡಕ್ಕಾಗತ್ತಾ? ಗಾಡಿ ನಂದು ಹೊಸದದು ಜೀಪ್ ಕಾಂಪಸ್, ಲೋನ್ ಮುಗ್ದಿದ್ ದಿನ ಕ್ರಾಶ್, ಟೋಟಲ್ ಲಾಸ್. ಆದ್ರೂ ಇವಾಗ ನೋಡಿ ನನ್ಗೆ ಗೊತ್ತಾಗೋದಿಲ್ಲ, ಆ ಗಾಡಿ ಇದ್ದಿದ್ದೆ ನನ್ ಜ್ಞಾಪಕ ಇಲ್ಲ, ಇದ್ದು ಏನ್ ಮಾಡುದು ಅಂತಾನು ಗೊತ್ತ ಅಷ್ಟೇ. ಲೈಕ್ ರಿಯಾಲಿಟಿ ಏನ್ ನಾವೆಲ್ಲ ಯಾವ್ದು ನಾವು ನೆಗೆಟಿವ್ ಅನ್ಸ್ಕೊಂಬಾರ್ದು. ನಾನ್ ಇವಾಗ ಹೋಗ್ಬಿಟ್ಟು ಅದಕ್ಕೆ ಅವ್ನ್ 10 ವರ್ಷ ಮುಂಚೆ ನನ್ಗೆ ಇದು ಅಂತ ಇದರಿಂದಾನ ಅಂತ ಹೇಳಲ್ಲ, ಇಲ್ಲಾಂದ್ರೆ ನಾನು ತಿಂದಿರೋದ್ರಿಂದ ಹೇಳಲ್ಲ, ಇಲ್ಲ ಥಿಂಕಿಂಗ್ ದಟ್ ವೇ ದೆನ್ ಅಗೇನ್ ಡೌನ್ ಫಾಲ್. ಎಕ್ಸಾಕ್ಟ್ಲಿ. ಅದ್ರ ಬದಲು I had a client actually many years ago. Many years ಅಂದ್ರೆ like in the 2016-14 ಆ ತರ time ಅಲ್ಲಿ he got a tattoo from one artist in my studio. He outdid himself, the artist. But it was of a warrior knight. I don't know if you would have seen Frank Frazetta ಅದು ಕುದುರೆ with that with the horn ಜೊತೆ ಒಂದು ಕ್ಯಾರೆಕ್ಟರ್. It's a knight, it's a warrior. ಬಟ್ ಅವನಿಗೆ ಏನಾಗ್ಬಿಡ್ತು, ಅವ್ನ ಫ್ರೆಂಡ್ ಏನಂತಿದ್ದಾರೆ, ಏನೋ ಮಚಾನ್ ಡೆವಿಲ್ ಹಾಕೊಂಡ್ಬಿಟ್ಟಿದ್ಯಾ, ನಿನಗೆ ಲತ್ತೆ ಹೊಡಿಯುತ್ತೆ, ಬ್ಯಾಡ್ ಲಕ್ ಆಗುತ್ತೆ ಅಂತ. ಅವನಿಗೆ 6 ತಿಂಗಳು ಕೌನ್ಸಿಲಿಂಗ್ ಎಲ್ಲ ಹೋಗಿ ಡಿಪ್ರೆಷನ್ ಆಗಿ 6 ತಿಂಗಳಾದ್ಮೇಲೆ ಸರ್ ಬಂದಿರೋದು ನಮ್ ಸ್ಟುಡಿಯೋಗೆ. ನಮ್ಮ ಹತ್ರ ಬಂದ್ಬಿಟ್ಟು ಹೇಳಿದ್ದಾರೆ, ಸರ್ ಈ ತರ ಆಗೋಯ್ತು, ನಾನು ಡಿಪ್ರೆಸ್ ಆಗೋಗಿದೆ. ಸರ್ ನೀವೆಲ್ಲ ಹಿಂಗೆಲ್ಲ ಹಾಕ್ಕೊಳ್ಳೇಬಾರ್ದು ಸರ್. ನೀವು ಫಸ್ಟ್ ಆಫ್ ಆಲ್ ನೀವು ಯೋಚನೆ ಮಾಡ್ಬೇಕು. ನಾವು ಬರೀ ನಿಮ್ ಮಾತ್ ಕೆಲಸ ಮಾಡೋರು. this is where the opinion matters. ನಿಮ್ಗೆ ಟ್ಯಾಟೂ ಬೇಕು ಅಂತಂದ್ರೆ the first person you have to talk to is an artist. Your friend can come along with you, but again an artist will not be able to satisfy both your opinions. Correct. ಅಂತದ್ರಲ್ಲಿ 5 ಜನ ನೋಡ್ರೆ 5 ಜನದ ಒಪಿನಿಯನ್ಸ್ ಕುತ್ಕೊಂಡು ನಾವು ಮಾಡಕ್ಕಾಗಲ್ಲ. So it is not that it is wrong to take an opinion, but who is the expert here? The artist. And you have to connect with the artist. If that connects, then nobody's opinion matters. We are stuck in one gray area here. You have to trust the good artist. How to find the good artist? Are you going to look at the work? Everybody's work is looking good. Are you going to look at the followers? Everybody has followers. ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು. You have to spend time. You have to go to the studio. You have to go to the talk studio. to the people. Figure it out. Even ನಮ್ಮ ಸ್ಟುಡಿಯೋಗೆ ಎಷ್ಟು ಜನ ಬರ್ತಾರೆ, ಎಲ್ಲರೂ ಬಂದು ಟ್ಯಾಟೂ ಹಾಕ್ಸ್ಕೊಳ್ಳಲ್ಲ, ಎಲ್ಲರೂ ಮಾಡ್ಸಲ್ಲ. ಬೇರೆ ಕಡೆ ಎಲ್ಲಾನ ಹಾಕೋತಾರೆ. ಅದು ಅವ್ರ ಕಂಫರ್ಟ್, ನನ್ಗೇನಿಲ್ಲ. ಅವ್ರ ಕಂಫರ್ಟೇ ಇಂಪಾರ್ಟೆಂಟ್. ಬಟ್ ಯಾವ್ದಾದ್ರು ರಿಗ್ರೆಟ್ ಮಾಡಿರೋ ಟ್ಯಾಟೂಸ್ ಇದೆಯಾ? ಅಂದ್ರೆ ಇನಿಷಿಯಲಿ ಮಾಡಿರೋದು ಒಂದ್ ಸ್ವಲ್ಪ, ಕೆಲವುದು ಎಲ್ಲ ನನ್ನ ಫ್ರೆಂಡ್ಸ್ ಮೇಲೆ ಇರೋದು, ಸೊ ಅವ್ರ ಮೇಲೆ ಇರೋದೇನೆ. ಬಟ್ ಆದಷ್ಟು ಯಾವ್ದಾಗಿದೆ ಅದನ್ನೆಲ್ಲ ಕವರ್ ಅಪ್ ಮಾಡಿ ನಾವೇ ಇದ್ ಮಾಡಿ ರೆಡಿ. ಬಟ್ ದೆನ್ ರಿಗ್ರೆಟ್ ಅಂತ ಹೇಳಕ್ ಇಷ್ಟ ಇಲ್ಲ, ಇಟ್ಸ್ ಅ ಲರ್ನಿಂಗ್. ಬರೆಯುವಾಗ ಒಂದು ಟ್ಯಾಟೂ ಅಂದ್ಮೇಲೆ ದ ಲಾಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಅ ಟ್ಯಾಟೂ ಇಸ್ ರಿಮೂವಲ್ ಅಲ್ವಾ? ಎಷ್ಟೋ ಜನ ವಿತ್ ಟೈಮ್ ಟ್ಯಾಟೂ ರಿಮೂವ್ ಮಾಡಿಸ್ಬೇಕು ಅನ್ಕೋತಾರೆ, ಅಥವಾ ವಾಟ್ ಎವರ್ ರೀಸನ್ಸ್, ಅಥವಾ ಗೌರ್ಮೆಂಟ್ ಜಾಬ್ ಏನೋ ಹತ್ಕೊಂಡಿರುತ್ತೆ, ವಾಟ್ ಎವರ್ ದಟ್ ರೀಸನ್. ಸೊ ಆಸ್ ಅನ್ ಆರ್ಟಿಸ್ಟ್ ನಿಮ್ ಒಂದು ಟ್ಯಾಟೂ ರಿಮೂವ್ ಆಗ್ತದೆ ಅಂತ ಯಾವಾಗಾರು ಗೊತ್ತಾದಾಗ ನಿಮ್ಗೆ ಯಾವ ತರ ಎಮೋಷನ್? ನಾವು ಮಾಡಿರೋ ಟ್ಯಾಟೂ ಅಂತನಾ? ಎಕ್ಸಾಕ್ಟ್ಲಿ. ಏನ್ ಮಾಡಕ್ಕಾಗತ್ತೆ ಬ್ರದರ್, ನಾವು ಬರೀ ನಾನು ಅವ್ರಿಗೆ ನಾನು ಓಪನ್ ಆಗಿ ಹೇಳ, ಟ್ಯಾಟೂ ಅನ್ನೋದು ಪೇಷನ್ಸ್ ಬ್ರದರ್. ನಾನ್ ಜವಾಬ್ದಾರಿ ತಗೋತೀನಿ ಬ್ರದರ್. ಬೇಕಂದ್ರೆ ನನಗೆ ಪೇಮೆಂಟ್ ಕೊಡ್ಬೇಡಿ. ನಿಮಗೆ ಆ ತರ ಡೌಟ್ ಇದ್ರೆ ನಾನ್ ವೆಯ್ಟ್ ಮಾಡಿ ಚಾಲೆಂಜ್ ಆಗಿ ಪ್ರೂವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ಬೋದು. ಬಟ್ ಎಲ್ಲಾ ಟ್ಯಾಟೂನು ಒಂದು ಪ್ರಾಸೆಸ್ ಅಂತಿದೆ, ಆಲ್ರೆಡಿ ಪ್ರೂವ್ ಆಗೋಗಿದೆ. ನನಗೆ ಇಷ್ಟು ಟ್ಯಾಟೂ ನಾನು ಆತರ ಲೇಯರ್ ಮಾಡಿ 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 ರೆಡಿ ಮಾಡಿದೀನಿ. ಸೊ ರೆಡಿ ಮಾಡೋಕೆ ಪೇಷನ್ಸ್ ಇದ್ರೆ ರೆಡಿ ಮಾಡ್ಬೋದು. ಹಂಗಿಲ್ಲ ಅಂದ್ರೆ ರಿಯಲಿ ಅವರೇ ಬಾಸ್, ಅವ್ರದೇ ಇಷ್ಟ, ಅವ್ರದೇ ಕಾಸು. ಹಾಕೋದು ಅವ್ರದೇ ಡಿಸಿಷನ್, ತೆಗಿಯೋದು ಅವ್ರದೇ ಡಿಸಿಷನ್. ಓಕೆ, ನೀವೀಗ ಕವರ್ ಅಪ್ ಮಾಡೋದು ಬೆಟರ್ ಐಡಿಯಾ ಅಂತೀರಾ ಇಲ್ಲ ರಿಮೂವಲ್ ಮಾಡೋದು ಐಡಿಯಾ? ಕವರ್ ಅಪ್ ಇಸ್ ಆಲ್ವೇಸ್ ಬೆಟರ್. ರಿಮೂವಲ್ ಹೋಗೋದೇ ಇಲ್ಲ, ಕಮ್ಮಿ ಆಗುತ್ತಾ? ಲಾಟ್ ಆಫ್ ಥಿಂಗ್ಸ್. ಅಲ್ಲ, ರಿಮೂವಲ್ ಮಾಡಕ್ಕೆ ಪೇನ್ ಜಾಸ್ತಿ ಆಗುತ್ತಾ? ಹೋಗೋದೇ ಇಲ್ಲ. ಎಲ್ಲರೂ ಸ್ಕಾರ್ ಜೊತೆ ಬರ್ತಾ ಇದ್ದಾರೆ ವಾಪಸ್. ರಿಮೂವಲ್ ಏನಂತಂದ್ರೆ, ಐ ಮೀನ್ ಯೂಶಲಿ ಇವಾಗ ಇಫ್ ರಿಮೂವಲ್ ಇಟ್ಸ್ ಇಟ್ಸೆಲ್ಫ್ ಅ ಡಿಫರೆಂಟ್ ಟಾಪಿಕ್. ಸ್ಕಾರ್ ಆಗೋಗುತ್ತೆ, ಶೈನಿಂಗ್ ಇಲ್ಲಿ ಬಾಡಿ ಚೇಂಜ್ ಆಗೋಗುತ್ತೆ. ಇಲ್ಲ, ಡಿಪೆಂಡ್ಸ್ ಆನ್ ದ ಮಷೀನ್ಸ್ ವಾಟ್ ದೇ ಯೂಸ್. ಇವಾಗ RAJ ಅಂತ ಹೆಸರು, ಅದನ್ನ ಮಾತ್ರ ಕ್ಲೀನ್ ಆಗಿ ಶೈನಿಂಗ್ ಅಲ್ಲಿ ತೆಗ್ದಿನ ತರ ಆಗೋಗುತ್ತೆ. ವೈಟ್ ಅಲ್ಲಿ RAJ ಅಂತ ಬರ್ತೀವಿ. ಹೌದು. ಸೊ ನಾವೇನ್ ಮಾಡ್ಬೋದು, ರಾದರ್ 2-3 ಸೆಷನ್ ಡಲ್ ಮಾಡ್ಕೊಂಡು ಒಂದ್ ಒಳ್ಳೆ ಕವರ್ ಅಪ್ ಮಾಡ್ಕೊಂಡ್ಬಿಡ್ಬೋದು. ಆದಷ್ಟು ನಾವು ಸ್ವಲ್ಪ ಮಾಯಿಶ್ಚರೈಸರ್ ಎಲ್ಲ ಹಾಕಿ ಸಚಿನ್ ಅವ್ರ ತರ ಸ್ಕಿನ್ ಮಾಡ್ಕೊಂಡು ರೆಡಿ ಆಗ್ತೀನಿ ಟ್ಯಾಟೂಸ್ಗೆ ಅಂತ ಹೇಳ್ತಾ ಫಸ್ಟ್ ಟೀ ಶರ್ಟ್ ಹಾಕೋದ್ ನಿಲ್ಸ್ಬೇಕು. ಇಲ್ಲ, ಇವಾಗ ಸ್ವಲ್ಪ ಗೇನ್ ಆಗಿದ್ದೀನಿ, ವೇಟ್ ಅಂತ ಹಾಕಿದೀನಿ. ಬಿಟ್ರೆ ಸ್ಟೈಲ್ ಟಿಪ್ಸ್ಗೂ ಬರ್ತೀನಿ, ಬಿಕಾಸ್ ಟ್ಯಾಟೂ ಆರ್ಟಿಸ್ಟ್ ಆರ್ ಸಮ್ ಆಫ್ ದ ಮೋಸ್ಟ್ ಸ್ಟೈಲಿಶ್ ಪೀಪಲ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಂದಿದ್ದಕ್ಕೆ. Thank you for inviting. Thank you so much. Thank you so much brother. ನನ್ಗೆ ಇಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ಕಾಣಿಸುತ್ತೆ ಟ್ಯಾಟೂ ಅಂತ ಹೇಳಿದ್ರೆ, ಪ್ರಾಬ್ಲಿ ನೆಕ್ಸ್ಟ್ ಒಂದು ಪಾಡ್ಕಾಸ್ಟ್ ಬರೋಷ್ಟೊತ್ತಿಗೆ ಒಂದು ಹೊಸ ಟ್ಯಾಟೂ ಬಂದಿರ್ಬೋದು ಅಂತ ಹೇಳ್ಕೊಂಡು, ಪ್ಲೀಸ್ ಚೆಕ್ ಔಟ್ ವೇ ಟು ವರ್ಡ್ ನಿಧಿ ವೃದ್ಧಿ ಅಂಡ್ ನಮ್ಮ ಫಿಲ್ಟರ್ ಕಾಫಿ. ಥ್ಯಾಂಕ್ ಯು.